ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತಿನ ರಾಮಾಯಣದ ಚರ್ಚೆಗೆ ನಾವು ರಾಮಾಯಣದ ಮೊದಲನೇ ಅಧ್ಯಾಯ ಅಂದರೆ ಸಂಕ್ಷೇಪ ರಾಮಾಯಣ ಅಂತ ಅದಕ್ಕೆ ಹೆಸರು. ಅದರ ಚರ್ಚೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಕಳೆದ ಬಾರಿ ಸೋಮವಾರ ರಾಮ ಮಂದಿರದ ಉದ್ಘಾಟನೆ ಆದ ದಿವಸನೇ ನಾವು ಚರ್ಚೆ ಮಾಡಿದ್ವಿ. ರಾಮಚಂದ್ರನ ಮೊದಲನೆಯ 6 ಗುಣಗಳು, ಅದಕ್ಕೆ ಆಳವಾದಂಥ ಅರ್ಥವನ್ನು ಏನು ಆಚಾರ್ಯರೆಲ್ಲರೂ ಕೊಡ್ತಾರೆ, ವಿಶೇಷವಾಗಿ ಗೋವಿಂದರಾಜರು, ಅದನ್ನು ನಾವು ಚರ್ಚೆ ಮಾಡಿದ್ದೇವೆ. ಇವತ್ತು ಅದರಿಂದ ಮುಂದಕ್ಕೆ ಹೋಗಿ ಎರಡನೆಯ 6 ಗುಣಗಳು ಅಂದ್ರೆ 7ರಿಂದ 12 ಗುಣಗಳವರೆಗೆ, ಅಥವಾ 11 7ರಿಂದ 11ನೇ ಗುಣದವರೆಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಎಲ್ಲ ಗುಣಗಳು ಅದ್ಭುತವಾಗಿ ವರ್ಣಿತವಾಗಿದೆ ಶಾಸ್ತ್ರಗಳಲ್ಲಿ. ಯದ್ಯಪಿ ಭಗವಂತನಿಗೆ ಅನೇಕಾನೇಕ ಗುಣಗಳು, ಅದನ್ನ ಸಂಖ್ಯೆ ಇಡೋದಕ್ಕೆ ಸಾಧ್ಯನೇ ಇಲ್ಲ, ಲೆಕ್ಕ ಮಾಡೋದಕ್ಕಾಗದೇ ಇಲ್ಲ. ಆದರೂ ಕೂಡ ಯಾವುದು ಪ್ರಧಾನವಾಗಿರ್ತಕ್ಕಂಥ ಗುಣಗಳನ್ನ ನಮ್ಮೆಲ್ಲ ಆಚಾರ್ಯರು ನಮಗೆ ಹೇಳಿ ತೋರಿಸಿದ್ದಾರೆ. ಈ ರೀತಿಯಾದಂಥ ಗುಣಗಳು ಭಗವಂತನಲ್ಲಿ ಇರುವುದು ಅವನ ಪ್ರಶಸ್ತ್ಯ, ಅವನ ಒಂದು ವೈಲಕ್ಷಣ್ಯ ಅಂತ ಹೇಳಿ ತೋರಿಸಿದ್ದಾರೆ. ಅದನ್ನ ಮಾತ್ರ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಅದನ್ನ ಇಲ್ಲಿ ವಾಲ್ಮೀಕಿ ಮುನಿಗಳು ಗುರುತಿಸಿ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ನಿಜವಾಗ್ಲೂ ವಾಸ್ತವಿಕವಾಗಿ. ಆದ್ರೆ ಕೇಳಬೇಕಾದ್ರೆ ಕೂಡ ಅದರಲ್ಲಿ ಎಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು. ಆಗಿನ ಕಾಲದಲ್ಲಿ ಪ್ರಶ್ನೆಯನ್ನ ಕೇಳಬೇಕಾದ್ರೂ ಕೂಡ ಅದಕ್ಕೆ ಒಂದು ಗುಣಮಟ್ಟ ಅನ್ನೋದು ಇರ್ತಾ ಇತ್ತು. ಅದರಿಂದ ಸುಮ್ಮನೆ ಮನಸ್ಸಿಗೆ ಬಂದದ್ದನ್ನೆಲ್ಲ ಅವರು ಕೇಳ್ತಾ ಇರ್ಲಿಲ್ಲ. ಅದಕ್ಕೆ ಒಂದು ಸರಿಯಾದಂತಹ ಗುಣಮಟ್ಟ ಇದ್ದು ಆ ರೀತಿಯಾದಂತಹ ಪ್ರಶ್ನೆಗಳನ್ನ ಮಾತ್ರ ಕೇಳಲಾಗ್ತಾ ಇತ್ತು. ಅದರಿಂದ ಆ ರೀತಿಯಾದ ಪ್ರಶ್ನೆಯನ್ನ ವಾಲ್ಮೀಕಿ ಮುನಿಗಳು ಕೇಳಿ, ಅದಾದ್ಮೇಲೆ ಉತ್ತರ ಕೂಡ ಅದೇ ಗುಣಮಟ್ಟದ ಉತ್ತರವನ್ನ ಕೂಡ ಆದ್ಮೇಲೆ ನಾರದರು ನೀಡ್ತಾರೆ. ಅದನ್ನ ನಾವು ಮತ್ತೆ ಚರ್ಚೆ ಮಾಡ್ತೀವಿ. ಇದೀಗ ಇವತ್ತಿನ ಚರ್ಚೆಯನ್ನ ನಾವು ಆರಂಭಿಸೋಣ. ಸೊ ಇವತ್ತಿನ ಚರ್ಚೆ ಸಂಕ್ಷೇಪ ರಾಮಾಯಣ ಶ್ಲೋಕ 2. ಇವತ್ತು 2 ಅಲ್ಲ, ಇವತ್ತು 3ನೇ ಶ್ಲೋಕ ಅಲ್ಲ, ಕ್ಷಮಿಸಿ, 3ನೇ ಶ್ಲೋಕದಿಂದ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಆರಂಭದಲ್ಲಿ ವಾಲ್ಮೀಕಿ ಪ್ರಣಾಮ ಯಾರಿಗಾಗತ್ತೆ ದಯವಿಟ್ಟು ನನ್ನ ಹಿಂದೆ ಹೇಳ್ಬೋದು. ಕೂಜಂತಂ ರಾಮ ರಾಮೇತಿ, ಕೂಜಂತಂ ರಾಮ ರಾಮೇತಿ, ಮಧುರಂ ಮಧುರಾಕ್ಷರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋ ನಯಾತಿ ಪರಾಂ ಗತಿಂ ಯಪ್ಪಿಬನ್ ಸತತಂ ರಾಮ ಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ವಾಚೇತಃ ಸಮಕಲ್ಮಷಂ. ವಾಲ್ಮೀಕಿ ಮುನಿಗಳಿಗೆ ನಮ್ಮ ನಮಸ್ಕಾರಗಳನ್ನ ಸಲ್ಲಿಸಿ ಇವತ್ತಿನ ಚರ್ಚೆಯನ್ನ ಆರಂಭಿಸ್ತಾ ಇದ್ದೇವೆ. ಕಳೆದ ಬಾರಿ ರಾಮನ ಮೊದಲನೆಯ 6 ಗುಣಗಳು, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ, ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ವಿ. ಇದರಲ್ಲಿ ಮೊದಲನೇ ಗುಣ ಅಂದ್ರೆ ಗುಣವಾನ್, 2ನೇದು ವೀರ್ಯವಾನ್, 3ನೇದು ಧರ್ಮಜ್ಞ, 4ನೇದು ಕೃತಜ್ಞ, ಆಮೇಲೆ 5ನೇದು ಸತ್ಯವಾಕ್ಯ, 6ನೇದು ದೃಢವ್ರತಃ. ಇದರ ಬಗ್ಗೆ ಆಳವಾದಂತಹ ಚರ್ಚೆಯನ್ನ ನಾವು ಕಳೆದ ಬಾರಿ ಮಾಡಿದ್ವಿ. ಇವತ್ತು 7ನೆಯ ಗುಣದಿಂದ ನಾವು ಚರ್ಚೆ ಮಾಡ್ತೀವಿ. ಇದು ಸಂಕ್ಷೇಪ ರಾಮಾಯಣ ಅಂದ್ರೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮೊದಲನೇ ಅಧ್ಯಾಯ, ಅದರ 3ನೆಯ ಶ್ಲೋಕ. ಆಯ್ತಾ? ಸೊ ಇದು ಕೂಡ ಅದ್ಭುತವಾದಂತಹ ಶ್ಲೋಕ. ಈ ಶ್ಲೋಕದಲ್ಲಿ 5 ಗುಣಗಳನ್ನ, ಮುಂದಿನ 5 ಗುಣಗಳನ್ನ, 7ನೆಯ ಗುಣದಿಂದ 11ನೆಯ ಗುಣದವರೆಗೆ ಇದರಲ್ಲಿ ಚರ್ಚೆ ಬರ್ತದೆ. ದಯವಿಟ್ಟು ನನ್ನ ಹಿಂದೆ ಹೇಳಿ.
ಚಾರಿತ್ರೇಣ ಚಾರಿತ್ರ್ಯೇಣ ಚ ಯುಕ್ತಃ ಸರ್ವಭೂತೇಷು ಸರ್ವಭೂತೇಷು ಕಃ ಹಿತಃ ಸಹ ವಿದ್ವಾನ್ ಕಃ 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 ಸಮರ್ಥಃ ಚ ಸಮರ್ಥಶ್ಚ ಕಃ ಕಃ ಏಕಪ್ರಿಯದರ್ಶನಃ ದರ್ಶನಃ ಚಾರಿತ್ರೇಣ ಚ ಕೋ ಯುಕ್ತಃ ಚಾರಿತ್ರ್ಯೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ಭೂತೇಷು ಕೋ ಹಿತಃ ವಿದ್ವಾನ್ ಕಃ ಸಮರ್ಥಶ್ಚ ವಿದ್ವಾನ್ ಸಮರ್ಥಶ್ಚ ಕೈಕಪ್ರಿಯದರ್ಶನಃ ಪ್ರಿಯದರ್ಶನಃ ಚಾರಿತ್ರೇಣ ಚ ಕೋ ಯುಕ್ತಃ ಚಾರಿತ್ರ್ಯೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ಭೂತೇಷು ಕೋ ಹಿತಃ ವಿದ್ವಾನ್ ಕಃ ಸಮರ್ಥಶ್ಚ ವಿದ್ವಾನ್ ಕಃ ಸಮರ್ಥಶ್ಚ ಕಷ್ಟೈಕಪ್ರಿಯದರ್ಶನಃ ಪ್ರಿಯದರ್ಶನಃ ಒಬ್ರು ಪ್ರಭುಜಿ ಒಬ್ರು ಮಾತಾಜಿ ಯಾರಾದ್ರೂ ದಯವಿಟ್ಟು ಉಚ್ಚಾರಣೆ ಮಾಡ್ತೀರಾ? ಹೇಳ್ತೀನಿ ಪ್ರಭುಜಿ. ಚಾರಿತ್ರೇಣ ಚ ಕೋ ಯುಕ್ತ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ. ಒಬ್ರು ಪ್ರಭುಜಿ. ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ. ಹರೇ ಕೃಷ್ಣ. ಧನ್ಯವಾದಗಳು. ಇದರ ಶಬ್ದಾರ್ಥವನ್ನು ನೋಡ್ಬೇಕಾದ್ರೆ ಚಾರಿತ್ರೇಣ ಚ ಕಹ ಯುಕ್ತಃ. ಕಹ ಅಂದ್ರೆ ಯಾರು ಅಂತ ಸಂಸ್ಕೃತದಲ್ಲಿ. ಅದರಿಂದ ಕಹ ಚಾರಿತ್ರೇಣ ಯುಕ್ತಃ. ಚಾರಿತ್ರದಲ್ಲಿ ಬಹಳ ಉತ್ತಮ ಚಾರಿತ್ರವನ್ನ ಉಳ್ಳುವಂತವನು ಯಾರು ಅಂತ ವಾಲ್ಮೀಕಿ ಮುನಿಗಳು ಕೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಕಹ ಸರ್ವಭೂತೇಷು ಹಿತಃ. ಭೂತ ಅಂದ್ರೆ ಇಲ್ಲಿ ಎಲ್ಲಾ ಜೀವಜಂತುಗಳಲ್ಲಿಯೂ ಅಂತ ಅರ್ಥ. ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಲ್ಲ, ಪ್ರಾಣಿಗಳಲ್ಲೂ ಕೂಡ ಯಾರು ಹಿತೈಷಿಯಾಗಿದ್ದಾನೆ, ಎಲ್ಲಾ ಜೀವಜಂತುಗಳಿಗೂ ಕೂಡ ಯಾರು ಹಿತೈಷಿಯಾಗಿದ್ದಾನೆ ಎನ್ನುವುದು ಎರಡನೇ ಗುಣ. ಮೂರನೇ ಗುಣ ವಿದ್ವಾನ್. ಕಹ ವಿದ್ವಾನ್, ಯಾರು ವಿದ್ವಾಂಸನಾಗಿದ್ದಾನೆ. ಇಲ್ಲಿ ವಿದ್ವಾಂಸ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಅದರಲ್ಲ, ಆದ್ರೆ ವಿದ್ವಾಂಸ ಅಂದ್ರೆ ಶಾಸ್ತ್ರಜ್ಞನಾಗಿದ್ದಾನೆ. ಸರ್ವಜ್ಞನು ಮತ್ತೆ ಶಾಸ್ತ್ರಜ್ಞನೂ ಯಾರು ಆಗಿದ್ದಾನೆ ಎಂಬುದಾಗಿ ಅರ್ಥ ಬರ್ತದೆ ಅಲ್ಲಿ. ಅದರಿಂದ ಸಾಮಾನ್ಯವಾಗಿ ಎಲ್ಲೆಲ್ಲಿ ನಮ್ಮ ವೈದಿಕ ಶಾಸ್ತ್ರಗಳಲ್ಲಿ ವಿದ್ವಾನ್ ಎಂಬಂತ ಶಬ್ದ ಬರ್ತದೆ ಅಲ್ಲೆಲ್ಲ ಲೌಕಿಕವಾಗಿ ಅರ್ಥವನ್ನ ಯಾರು ಮಾಡೋದಿಲ್ಲ, ಆದ್ರೆ ಶಾಸ್ತ್ರಗಳಲ್ಲಿ ಯಾರು ವಿದ್ವಾಂಸರಾಗಿದ್ದಾರೆ ಆ ರೀತಿ ಅರ್ಥ ಇಲ್ಲಿ ಬರ್ತದೆ. ನಾಲ್ಕನೇದು ಕಹ ಸಮರ್ಥ. ಒಂದು ನಿಮಿಷ. ಕಹ ಸಮರ್ಥ. ಸಮರ್ಥ ಅಂದ್ರೆ ಯಾರು ಅಂದ್ರೆ ಏನು? ಸಮರ್ಥ ಅಂದ್ರೆ ಕನ್ನಡದ ಸಮರ್ಥನೆ, ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಯಾವ ರೀತಿಯಾದಂತಹ ಸಾಮರ್ಥ್ಯ ಎನ್ನುವುದನ್ನ ನಾವು ಅಲ್ಲಿ ವ್ಯಾಖ್ಯಾನದಲ್ಲಿ ನಾವು ನೋಡಕ್ಕೆ ಹೋಗ್ತೇವೆ. ಅದರಿಂದ ಸಾಮರ್ಥ್ಯ ಯಾರಲ್ಲಿ ಇದೆ ಎನ್ನುವುದು ನಾಲ್ಕನೇ ಗುಣ. ಈ ಶ್ಲೋಕದಲ್ಲಿ ಬರ್ತಕ್ಕಂಥ ನಾಲ್ಕನೇದು ಕಹ ಏಕಪ್ರಿಯ ದರ್ಶನ. ಏಕಪ್ರಿಯ ದರ್ಶನ, ನೋಡುವುದಕ್ಕೆ ಪ್ರಿಯನೂ ಯಾರು ಆಗಿದ್ದಾನೆ. ಇದು ಬಹಳ ಮುಖ್ಯವಾದಂತಹ ಒಂದು ಗುಣ. ಇದರ ಬಗ್ಗೆ ಬಹಳ ದೀರ್ಘವಾದಂತಹ ವ್ಯಾಖ್ಯಾನ ಬರುತ್ತದೆ, ಅದನ್ನ ಇವತ್ತು ನಾವು ಓದ್ತೇವೆ. ಅದರಿಂದ ಕಹ ಚ ಏಕಪ್ರಿಯ ದರ್ಶನ. ಏಕ ಅಂದ್ರೆ ಅವನು ಮಾತ್ರ ನೋಡೋದಕ್ಕೆ ಅದ್ಭುತವಾಗಿ ಸುಂದರನಾಗಿದ್ದಾನೆ. ಸೌಂದರ್ಯ ಮತ್ತೆ ಲಾವಣ್ಯ ಎರಡೂ ಕೂಡ ಅವನಲ್ಲಿ ಇದೆ. ಇದೆರಡರ ಮಧ್ಯೆ ಏನು ವ್ಯತ್ಯಾಸ ಅನ್ನೋದನ್ನು ಕೂಡ ಇವತ್ತು ನಾವು ನೋಡ್ತೇವೆ. ಸೌಂದರ್ಯ ಅನ್ನೋದು ಒಂದು ಶಬ್ದ, ಲಾವಣ್ಯ ಅನ್ನೋದು ಮತ್ತೊಂದು ಶಬ್ದ. ಇದೆರಡನ್ನೂ ಶಾಸ್ತ್ರ ಹೇಳುತ್ತೆ. ಹೇಗೆ ಮನುಷ್ಯರಲ್ಲಿ ಕೇವಲ ಸೌಂದರ್ಯ ಅನ್ನೋದು ಮಾತ್ರ ಬರೋದಕ್ಕೆ ಸಾಧ್ಯ, ಲಾವಣ್ಯ ಯಾವತ್ತೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಭಗವಂತನಲ್ಲಿ ಲಾವಣ್ಯ ಅನ್ನೋದು ತುಂಬಿ ತುಳುಕ್ತಾ ಇದೆ ಎಂಬಂತೆ ಶಾಸ್ತ್ರ ಹೇಳುತ್ತೆ. ಅದರಿಂದ ಇದು ಈ ಶ್ಲೋಕದಲ್ಲಿ ಬರ್ತಕ್ಕಂಥ ಐದನೆಯ ಗುಣ ಅಲ್ಲ. ಮೊದಲನೇದು ಕಹ ಚಾರಿತ್ರೇಣ ಯುಕ್ತ, ಉತ್ತಮ ಚಾರಿತ್ರವನ್ನ ಉಳ್ಳುವಂತವನು ಯಾರಾಗಿದ್ದಾನೆ.
ಕಹ ಸರ್ವಭೂತೇಷು ಹಿತಃ, ಎಲ್ಲ ಜೀವಜಂತುಗಳಿಗೂ ಹಿತೈಷಿಯಾಗಿ ಯಾರಾಗಿದ್ದಾನೆ, ಯಾರು ವಿದ್ವಾಂಸನಾಗಿದ್ದಾನೆ, ಯಾರು ಸಮರ್ಥನಾಗಿದ್ದಾನೆ, ಮತ್ತೆ ಯಾರು ನೋಡುವುದಕ್ಕೆ ಬಹಳ ಬಹಳ ಸುಂದರನಾಗಿ ಲಾವಣ್ಯ ಭರಿತನಾಗಿ ಇದ್ದಾನೆ ಎಂಬುವಂತೆ ಇಲ್ಲಿ 5 ಗುಣಗಳನ್ನ ಇಲ್ಲಿ ವಾಲ್ಮೀಕಿ ಮುನಿಗಳು ಹೇಳ್ತಾ ಇದ್ದಾರೆ ಅಥವಾ ಕೇಳ್ತಾ ಇದ್ದಾರೆ ಎಂಬುದಾಗಿ ನಾವು ಅರ್ಥವನ್ನ ಮಾಡಬಹುದು. ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಾದ್ರೂ ಈ ಅನುವಾದವನ್ನ ಓದ್ತೀರಾ? ನಾನು ಓದ್ತೀನಿ ಪ್ರಭುಜಿ. ಉತ್ತಮ ಚಾರಿತ್ರ ಉಳ್ಳವನು ಯಾರು? ಎಲ್ಲಾ ಜೀವ ಜಂತುಗಳಿಗೂ ಸದಾ ಹಿತೈಷಿಯಾಗಿರುವನು ಯಾರು? ವಿದ್ವಾಂಸನು ಯಾರು? ಸಮರ್ಥನು ಯಾರು? ನೋಡಲು ಸುಖಕರನಾಗಿರುವವನು ಯಾರು? ಹರೇ ಕೃಷ್ಣ. ಧನ್ಯವಾದಗಳು. ಇದೀಗ ಒಂದೊಂದು ಗುಣವನ್ನ ತೆಗೆದುಕೊಂಡು ರಾಮಾಯಣದ ಬೇರೆ ಬೇರೆ ಪ್ರಸಂಗಗಳಿಂದ ಹೇಗೆ ಈ ಗುಣ ರಾಮನಿಗೆ ಅನ್ವಯವಾಗುತ್ತೆ ಅಂತ ನಾವು ನೋಡೋಣ. ಮೊದಲನೆಯದು ಚಾರಿತ್ರೇಣ ಚ ಯುಕ್ತ. ಇಲ್ಲಿ ಯುಕ್ತ ಅಂತ ಒಂದು ಶಬ್ದ ಬರಬೇಕು, ಒಂದು ನಿಮಿಷ. ಸೊ ಚಾರಿತ್ರೇಣ ಚ ಯುಕ್ತ, ಯಾರು ಉತ್ತಮ ಚಾರಿತ್ರ್ಯವನ್ನ ಉಳ್ಳುವವನಾಗಿದ್ದಾನೆ. ಸೊ ಭೂಷಣ ಎಂಬಂತಹ ವ್ಯಾಖ್ಯಾನದಲ್ಲಿ ವೈದಿಕ ಸಂಪ್ರದಾಯಗಳು ಎಂಬಂತೆ ಚಾರಿತ್ರಕ್ಕೆ ಅರ್ಥವನ್ನ ಮಾಡ್ತಾರೆ. ಅಂದ್ರೆ ವೈದಿಕ ಸಂಪ್ರದಾಯಗಳ ಪ್ರಕಾರ ಯಾವುದು ಚಾರಿತ್ರವಾಗಿರ್ತದೆ, ಸಾಮಾನ್ಯವಾಗಿ ತಂದೆ ತಾಯಂದಿರಿಗೆ ಎಲ್ಲ ರೀತಿಯಾದಂತಹ ಆದರವನ್ನ ಕೊಡಬಾರ್ದು, ಯಾವತ್ತೂ ಕೂಡ ಅವರ ಅವಮಾನವನ್ನ ಮಾಡಬಾರ್ದು, ಹಿರಿಯರಿಗೆ ಎಲ್ಲಾ ರೀತಿಯಾದಂತಹ ಆದರವನ್ನ ಕೊಡಬೇಕು. ಈ ರೀತಿ ಎಲ್ಲ ಯಾವ ಯಾವ ವೈದಿಕ ಸಂಪ್ರದಾಯಗಳಿದೆ ಅದನ್ನ ಯಾವತ್ತೂ ಮೀರಿದಂಥವನು ಅಲ್ಲ ರಾಮಚಂದ್ರ ಎಂಬುದಾಗಿ ಅಲ್ಲಿ ಅರ್ಥವನ್ನ ಮಾಡ್ತಾರೆ. ಶ್ರೀರಾಮಚಂದ್ರನ ಜೀವನ ಚರಿತ್ರೆಯನ್ನು ನಾವು ನೋಡಿದ್ರೆ ಇದು ಬಹಳ ಬಹಳ ಸ್ಪಷ್ಟ. ಅದಕ್ಕೇನೆ ಅವನಿಗೆ ಮರ್ಯಾದಾ ಪುರುಷೋತ್ತಮ. ಆದ್ದರಿಂದಲೇ ಯಾವಾಗಲೂ ರಾಮಾಯಣವನ್ನ ಮತ್ತು ಶ್ರೀ ಕೃಷ್ಣ ಲೀಲೆಯನ್ನ ಕೇಳಬೇಕಾದ್ರೆ ಕೃಷ್ಣನಂತೆ, ಕೃಷ್ಣನ ನುಡಿ ಏನಿದೆ ಭಗವದ್ಗೀತೆ, ಆ ನುಡಿಯಂತೆ ನಾವು ನಡೆಯಬೇಕು. ಮತ್ತೆ ರಾಮನ ಜೀವನದಂತೆ ನಾವು ನಡೆಯಬೇಕು, ಕೃಷ್ಣನ ಜೀವನದಂತೆ ನಾವು ನಡೆಯಬಾರದು ಅಂತ ಹೇಳ್ತಾರೆ ಅಲ್ಲ. ಕೃಷ್ಣನ ಜೀವನ ಅದನ್ನ ನಾವೇನಾದ್ರೂ ಅನುಕರಣೆ ಮಾಡಕ್ಕೆ ಹೋದ್ರೆ ನಾವು ಕೆಟ್ಟೋಗ್ಬಿಡ್ತೀವಿ ಅಲ್ಲ. ನಮ್ಮ ಜೀವನ ಎಲ್ಲೆಲ್ಲೂ ಇರೋದಿಲ್ಲ ಅಲ್ಲ. ಯಾಕೆಂದ್ರೆ 16,108 ಹೆಂಡತಿಯರು, ಇದನ್ನೆಲ್ಲ ಒಬ್ಬ ಜೀವಿ ಅನುಕರಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ. ವೈದಿಕ ಸಂಪ್ರದಾಯಗಳ ಪ್ರಕಾರ ಯಾವ ಯಾವ ವಿಧಿ ಮತ್ತೆ ನಿಷೇಧ ಇದೆ ವೈದಿಕ ಸಂಪ್ರದಾಯಗಳ ಪ್ರಕಾರ, ಅದೆಲ್ಲವನ್ನ ತನ್ನ ಜೀವನದಲ್ಲಿ ಪಾಲಿಸಿ ತೋರಿಸಿದ್ದಾನೆ ಶ್ರೀರಾಮಚಂದ್ರ. ಅದರಿಂದ ಇಲ್ಲಿ ಬರೀತಾರೆ, ಚಾರಿತ್ರವೆಂದರೆ ನಡತೆ, ಶತ್ರುಗಳಲ್ಲೂ ವಾತ್ಸಲ್ಯ ತೋರುವುದು, ಸಾಧ್ಯವಾದಷ್ಟು ಅವರನ್ನೂ ಕೊಲ್ಲದೆ ದಾರಿಗೆ ತರಲು ಯತ್ನಿಸುವುದು. ಇದು ಮತ್ತೊಂದು ಅರ್ಥವನ್ನ ಇಲ್ಲಿ ಗೋವಿಂದರಾಜರು ಮಾಡ್ತಾರೆ. ಶತ್ರುಗಳಲ್ಲೂ ವಾತ್ಸಲ್ಯವನ್ನ ತೋರುವುದು. ವಾತ್ಸಲ್ಯ ಎಂಬಂತ ಶಬ್ದಕ್ಕೆ ಏನರ್ಥ ಅಂದ್ರೆ ವತ್ಸಲಸ್ಯ ಭಾವ ವಾತ್ಸಲ್ಯ ಅಂತ ಹೇಳ್ತಾರೆ. ಹೇಗೆ ಒಂದು ಹಸುವಿಗೆ ತನ್ನ ಕರುವಿನ ಮೇಲೆ ಯಾವ ರೀತಿಯಾದಂತಹ ಸ್ವಾಭಾವಿಕವಾದಂತಹ ಪ್ರೀತಿ ಇರ್ತದೆ, ಅದು ವಾತ್ಸಲ್ಯ ಭಾವ ಎಂಬುದಾಗಿ ಅಲ್ಲಿ ಅರ್ಥವನ್ನ ಹೇಳ್ತಾರೆ. ಅದರಿಂದ ಶತ್ರುಗಳಲ್ಲೂ ವಾತ್ಸಲ್ಯವನ್ನ ತೋರುವುದು. ಶತ್ರು ಇದ್ದರೆ ಅವರಲ್ಲಿ ಕೂಡ ಆ ರೀತಿಯಾದಂತಹ ಪ್ರೀತಿಯನ್ನ, ಆ ರೀತಿಯಾದಂತಹ ಕರುಣೆಯನ್ನ ತೋರುವಂತಹದ್ದೇನಿದೆ, ಇದು ಆ ಉತ್ತಮ ಚಾರಿತ್ರವನ್ನ ಹೇಳುತ್ತೆ. ಶತ್ರು ಕುಟುಂಬದ ಕಣ್ಣೀರಿನಲ್ಲಿ ತಾನೂ ಪಾಲ್ಗೊಳ್ಳುವುದು, ಇವೆಲ್ಲ ರಾಮನ ಅಸಾಧಾರಣ ಗುಣಗಳು ಅಲ್ಲ. ಮೊದಲನೇ ಕಾಂಡದಲ್ಲಿ ಯಾವಾಗ ಶ್ರೀರಾಮಚಂದ್ರನ ಬಾಲ್ಯವನ್ನ ವರ್ಣಿಸ್ತಾರೆ ಶ್ರೀ ವಾಲ್ಮೀಕಿ ಮುನಿಗಳು, ಕೇವಲ 24 ಶ್ಲೋಕಗಳಲ್ಲಿ ಮಾತ್ರ. ಯದ್ಯಪಿ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳ ಬಗ್ಗೆ ಪುಟದ ಮೇಲೆ ಪುಟವನ್ನ ವ್ಯಾಸರು ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ. ಆದರೆ ಪ್ರಾಯಶಃ ಶ್ರೀರಾಮಚಂದ್ರ ಬಹಳ ವಿಧೇಯನಾಗಿರ್ತಕ್ಕಂಥ ಬಾಲಕನಾಗಿದ್ದ, ಬಹಳ ಒಬೀಡಿಯಂಟ್ ಆಗಿದ್ದ. ಅದರಿಂದ ಸಾಮಾನ್ಯವಾಗಿ ಯಾರು ಬಹಳ ವಿಧೇಯರಾಗಿರ್ತಾರೆ, ಒಬೀಡಿಯಂಟ್ ಆಗಿರ್ತಾರೆ, ಅವ್ರ ಬಗ್ಗೆ ಜಾಸ್ತಿ ಬರೆಯೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಅವ್ರು ಏನ್ ಮಾಡಿದ್ರು, ಬಹಳ ವಿಧೇಯರಾಗಿದ್ರು, ತಂದೆ ತಾಯಂದ್ರೆ ಏನ್ ಹೇಳ್ತಾ ಇದ್ರು ಎಲ್ಲವನ್ನೂ ಮಾಡ್ತಾ ಇದ್ರು, ಅಷ್ಟು ಮಾತ್ರ ಬರೆಯಕ್ಕಾಗತ್ತೆ ಅಲ್ಲ. ಅದರಿಂದ ಕೇವಲ 24 ಶ್ಲೋಕಗಳಲ್ಲಿ ಬರೆದು ಮುಗಿಸ್ಬಿಡ್ತಾರೆ ವಾಲ್ಮೀಕಿ ಮುನಿಗಳು. ಆದ್ರೆ ಒಂದೊಂದು ಶ್ಲೋಕದಲ್ಲಿ ಅವ್ರೇನ್ ಬರೀತಾರೆ ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ ಯಾವ ಸಮಯದಲ್ಲಿ ಹೇಗೆ ಇರ್ಬೇಕಾಗಿತ್ತು ಕರೆಕ್ಟ್ ಆಗಿ ಹಾಗೆ ಇರ್ತಾ ಇದ್ದ ಎಂಬುದಾಗಿ ಬರೀತಾರೆ. ಅಂದ್ರೆ ಯಾರದಾದ್ರೂ ಮನೆಯಲ್ಲಿ ಸಾವಾಗಿದ್ರೆ ಅವಾಗ ಅಲ್ಲಿ ಹೋಗಿ ಆ ಮನೆಯವ್ರಿಗಿಂತ ಜಾಸ್ತಿ ರಾಮಚಂದ್ರ ಅಳ್ತಾ ಇದ್ದಂತೆ. ಯಾರ್ದಾರು ಮನೆಯಲ್ಲಿ ಒಂದು ದೊಡ್ಡ ದುರಂತ, ಅಪಘಾತ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅವ್ರ ಮನೆಗೆ ಹೋಗಿ ಆ ಮನೆಯವ್ರಿಗಿಂತ ಜಾಸ್ತಿ ಅವನು ಅಳ್ತಾ ಇದ್ದ.
ಅಲ್ಲ, ಆದ್ರಿಂದಲೇ ಶ್ರೀರಾಮಚಂದ್ರ ಎಲ್ಲ ಅಯೋಧ್ಯಾವಾಸಿಗಳಿಗೆ ಅಷ್ಟೊಂದು ಪ್ರಿಯನಾಗ್ಬಿಟ್ಟಿದ್ದ. ರಾಮಚಂದ್ರ ಕಾಡಿಗೆ ಹೋಗ್ಬೇಕಾದ್ರೆ ಎಲ್ಲಾ ಅಯೋಧ್ಯೆ, ಸಮಸ್ತವಾದಂತ ಅಯೋಧ್ಯೆಯೇ ಬಂದು ರಾಮಚಂದ್ರನ ಪಾದಾರವಿಂದದಲ್ಲಿ ಕಣ್ಣೀರಿಟ್ಟಿದ್ದೇಕೆ? ಏಕೆಂದ್ರೆ ಅದಕ್ಕಿಂತ ಮುಂಚೆ ಕೂಡ ಶ್ರೀರಾಮಚಂದ್ರ ಎಲ್ಲರಿಗೂ ಅಷ್ಟು ಆ ರೀತಿಯಾದಂತ ವಾತ್ಸಲ್ಯವನ್ನ, ಪ್ರೀತಿಯನ್ನ ತೋರಿ ಅವರ ಮನಸ್ಸಿನಲ್ಲಿ ಮನೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದ ಅಲ್ಲ. ಸೊ ಯಾವಾಗ್ಲಾದ್ರೂ ಒಂದು ಸಂತಸದ ಸಂಗತಿ ಇದ್ರೆ, ಅದಕ್ಕೆ ವಿರುದ್ಧವಾಗಿ ಸಂತಸದ ಸಂಗತಿ, ಸಂತೋಷದ ಸಂಗತಿ ಇದ್ರೆ ಆ ಮನೆಯವ್ರಿಗಿಂತ ಜಾಸ್ತಿ ಇವನು ಸಂತೋಷ ಪಡ್ತಾ ಇದ್ದಂತೆ ಶ್ರೀರಾಮಚಂದ್ರ. ಅದು ಅವನ ಉತ್ತಮವಾದಂತಹ ಚಾರಿತ್ರ. ರಾವಣನನ್ನು ಮೊದಲ ದಿನ ಕೊಲ್ಲದೆ ಬಿಟ್ಟಿದುದು ಈ ಗುಣದಿಂದಲೇ. ವಾಲಿ ಸುಗ್ರೀವರ ಮೊದಲ ಯುದ್ಧದಲ್ಲೂ ವಾಲಿಯನ್ನು ಕೊಲ್ಲದಿದ್ದುದು ಇದರಿಂದಲೇ. ಇದರ ಬಗ್ಗೆ ನಾವಾಗಲೇ ಚರ್ಚೆ ಮುಂಚೆನೆ ಮಾಡಿದ್ದೇವೆ. ಶ್ರೀರಾಮಚಂದ್ರ ರಾವಣನನ್ನ ಮೊದಲನೇ ದಿವಸ ಕೊಲ್ಲಲಿಲ್ಲ, ಎರಡನೇ ದಿವಸ ವಾಪಸ್ಸು ಬಾ ಅಂತ ವಾಪಸ್ ಕಳಿಸ್ತಾನೆ ಅವನ್ನ ಅಲ್ಲ. ಕೃತಸ್ತ್ವಯ ಕರ್ಮ ಮಹತ್ಸು ಭೀಮಂ ರೀತಿ ಒಂದು ಶ್ಲೋಕ ಬರುತ್ತದೆ ಯುದ್ಧಕಾಂಡದಲ್ಲಿ. ಇವತ್ತು ನೀನು ಬಹಳ ತೀವ್ರವಾದಂತಹ ನೀನು ವೀರ್ಯವನ್ನ ತೋರಿಸಿದ್ಯಾ ಅಂತ ರಾಮಚಂದ್ರ ರಾವಣನಿಗೆ ಹೇಳ್ತಾನೆ. ರಾವಣನನ್ನ ನಿರಸ್ತ್ರನನ್ನಾಗಿ ಮಾಡ್ಬಿಡ್ತಾನೆ ಬಹಳ ಸುಲಭವಾಗಿ ಮೊದಲನೇ ದಿವಸ. ಅದಾದ ಮೇಲೆ ರಾವಣನಿಗೆ ಹೇಳ್ತಾನೆ, ಇವತ್ತು ನಾನು ನಿನ್ನ ಕೊಲ್ಲೋದಿಲ್ಲ, ಇವತ್ತು ನೀನು ಬಹಳ ದಣಿದಿದ್ಯಾ, ಬಹಳ ಸುಸ್ತಾಗ್ಬಿಟ್ಟಿದೆ ನಿನಗೆ, ವಾಪಸ್ ಹೋಗು ನೀನು ಲಂಕೆಗೆ. ಯಾರ್ಯಾರನ್ನ ಸಮಾಧಾನ ಪಡಿಸ್ಬೇಕು, ಯಾರ್ಯಾರಿಗೆ ಸಾಂತ್ವನದ ವಾಕ್ಯಗಳನ್ನ ಹೇಳಬೇಕು ಎಲ್ಲವನ್ನ ಹೇಳಿ ನಾಳೆ ಮತ್ತೆ ಬಾ. ನಾಳೆ ರಥಸ್ಥನಾಗಿಯೇನೆ, ಅಂದ್ರೆ ನಿನ್ನ ರಥದ ಮೇಲೆ ಕೂತ್ಕೊಂಡೇ ನನ್ನ ನಿಜವಾದಂತಹ ಪರಾಕ್ರಮವನ್ನ ನಾಳೆ ನೋಡ್ತೀಯಂತೆ ನೀನು. ನನ್ನ ಪರಾಕ್ರಮವನ್ನ, ವಾಸ್ತವಿಕವಾದಂತಹ ಪರಾಕ್ರಮವನ್ನ ಇವತ್ತು ನೀನು ನೋಡಿಲ್ಲ. ಆ ರೀತಿಯಾದ ಪರಾಕ್ರಮವನ್ನ ನೋಡಿಯೇನೆ ರಾವಣನಿಗೆ ಸುಸ್ತಾಗ್ಬಿಟ್ಟಿದೆ ಆಗ್ಲೇ. ಆದ್ರೂ ಕೂಡ ನಾಳೆ ನಿಜವಾದಂತಹ ಪರಾಕ್ರಮವನ್ನ, ನನ್ನ ಶೌರ್ಯವನ್ನ ನಾನು ನಾಳೆ ತೋರಿಸ್ತೀನಿ ನಿನ್ಗೆ ಎಂಬುದಾಗಿ ರಾಮಚಂದ್ರ ರಾವಣನಿಗೆ ಹೇಳ್ತಾನೆ. ಅದರಿಂದ ಅವನನ್ನ ಏನಕ್ಕೆ ಕೊಡ್ಲಿಲ್ಲ ಮತ್ತೆ ಮೊದಲನೇ ದಿವಸ, ಅದ್ರ ಬಗ್ಗೆ ಆಗ್ಲೇ ನಾವು ಚರ್ಚೆ ಮಾಡಿದ್ದೇವೆ. ಅದರಿಂದ ಏನಕ್ಕೆ ಅನ್ನೋ ಒಂದು ಕಾರಣ ಏನು ಅಂತ ಹೇಳಿದ್ರೆ ಅವನ ಉತ್ತಮ ಚಾರಿತ್ರ್ಯ ಇಲ್ಲಿ ನಮ್ಗೆ ಗೊತ್ತಾಗ್ತದೆ. ಶತ್ರುವಿನಲ್ಲೂ ಕರುಣೆಯನ್ನ ತೋರಿಸುವಂತಹದ್ದು, ಅದು ಉತ್ತಮ ಚಾರಿತ್ರ್ಯ ಉಳ್ಳವನಂತಹ ಗುಣ. ಬೇರೆ ಯಾರಿಗೂ ಯಾವ ರೀತಿಯಾದಂತಹ ಗುಣ ಬರೋದಕ್ಕೆ ಸಾಧ್ಯವೇ ಇಲ್ಲ. ವಾಲಿಯನ್ನ ಕೂಡ ಮೊದಲನೇ ದಿವಸ ಏನಕ್ಕೆ ಕೊಲ್ಲಲಿಲ್ಲ? ಹೌದು, ಅಲ್ಲಿ ಒಂದು ಕಾರಣವನ್ನ ಆಚಾರ್ಯರು ಹೇಳ್ತಾರೆ. ಲಕ್ಷ್ಮಣನಿಗೆ ಸುಗ್ರೀವ ಆ ರೀತಿಯಾದಂತಹ ಮರ್ಯಾದೆಯನ್ನ ತೋರಿಸಲಿಲ್ಲ. ಶ್ರೀರಾಮಚಂದ್ರನಿಗೆ ಮಾತ್ರ ಆದರವನ್ನ ಕೊಟ್ಟ, ಲಕ್ಷ್ಮಣನಿಗೆ ಕೊಡ್ಲಿಲ್ಲ. ಅದರಿಂದ ವಾಲಿಯಿಂದ ವಧೆಯನ್ನ ತಿಂದು ವಾಪಸ್ ಬಂದಾದ ಮೇಲೆ ಲಕ್ಷ್ಮಣನಿಗೆ ಶ್ರೀರಾಮಚಂದ್ರ ಒಂದು ಗಜಪುಷ್ಪ ಇಂದ ಮಾಡಿದಂತ ಒಂದು ಮಾಲ್ನೆಯನ್ನ ಹಾಕೋದಕ್ಕೆ, ಸುಗ್ರೀವನ ಮೇಲೆ ಹಾಕೋದಕ್ಕೆ ಹೇಳ್ತಾನೆ. ಅವಾಗ ಸುಗ್ರೀವ ತನ್ನ ತಲೆಯನ್ನ ಬಗ್ಗಿಸ್ತಾನೆ ಲಕ್ಷ್ಮಣನಿಗೆ, ಅವನು ತಲೆ ದೂಗಿದಾಗೆ ಆಯ್ತು. ಅದರಿಂದ ಆವಾಗ ಅವನ ಅಪರಾಧ ಕ್ಷಮೆ ಆಯ್ತು. ಅದು ಒಂದು ಕಾರಣ, ಖಂಡಿತವಾಗ್ಲೂ ಅದೊಂದು ಕಾರಣ. ಅದು ರಾಮಾಯಣದಲ್ಲಿ ಸ್ಪಷ್ಟವಾಗಿ ಇಲ್ಲದೆ ಹೋದ್ರು ಆಚಾರ್ಯರು ಬರೆಯೋದ್ರಿಂದ ಅದು ಖಂಡಿತವಾಗ್ಲೂ ಒಂದು ಕಾರಣ. ಅದಲ್ಲದೆ ಮತ್ತೊಂದು ಕಾರಣ ಇಲ್ಲಿ ಏನು ಅಂತ ಹೇಳಿದ್ರೆ, ವಾಲಿಗೆ ಮತ್ತೊಂದು ಅವಕಾಶವನ್ನ ಶ್ರೀರಾಮಚಂದ್ರ ಕೊಟ್ಟ, ಕೊನೆಯ ಅವಕಾಶ. ಅದರಿಂದ ಶ್ರೀರಾಮಚಂದ್ರ ಎಲ್ಲರಿಗೂ ಒಂದೊಂದು ಕೊನೆಯ ಅವಕಾಶವನ್ನ ಕೊಡ್ತಾನೆ. ರಾವಣನಿಗೆ ಕೇವಲ ಒಂದು ಅವಕಾಶ ಅಲ್ಲ, ಮೊದಲನೇ ದಿವಸ ವಾಪಸ್ ಹೋದಾಗ ಮೊದಲನೇ ಅವಕಾಶ, ಎರಡನೇ ದಿವಸ ವಾಪಸ್ ಬಂದಾಗ 100 ಅವಕಾಶಗಳನ್ನ ಕೊಡ್ತಾನೆ. 100 ಬಾರಿ ಅವನ ತಲೆಯ ಮೇಲೆ ಬಾಣಗಳನ್ನ ಪ್ರಯೋಗಿಸಿ ಒಂದೊಂದು ತಲೆ ಹೋದ್ಮೇಲೂ ಮತ್ತೊಂದು ತಲೆ ಬರ್ತಾ ಇರ್ಬೇಕಾದ್ರೆ ಆ ರೀತಿಯಾದಂತ 100 ಅವಕಾಶಗಳನ್ನ ಕೊಡ್ತಾನೆ. ಅದನ್ನ ನಾವು ನೋಡ್ತೇವೆ ಅಲ್ಲ. ಅದೇ ರೀತಿ ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡದಷ್ಟು ಇಂದ್ರಿಯ ನಿಗ್ರಹ, ಅವನ ಉಜ್ವಲ ಏಕಪತ್ನಿ ವ್ರತ. ಇದನ್ನ ನಾವು ಶ್ರೀರಾಮಚಂದ್ರನಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ ಅಲ್ಲ. ಸೊ ಅದನ್ನೇ ಇಲ್ಲಿ ಈ ಚಿತ್ರಗಳಲ್ಲಿ ಕೊಟ್ಟಿದ್ದಾರೆ. ಮತ್ತಷ್ಟು ಇಲ್ಲಿ ಪ್ರಸಂಗಗಳನ್ನ ಹೇಳ್ತಾರೆ. ಭರತನನ್ನು ಕಾಣದೆ 14 ವರ್ಷ ಪರಿತಪಿಸಿದ ಭ್ರಾತೃ ವಾತ್ಸಲ್ಯ. ಎಷ್ಟೊಂದ್ಸತಿ ಶ್ರೀರಾಮಚಂದ್ರ ರಾತ್ರಿಯ ಸಮಯದಲ್ಲಿ ಎದ್ಬಿಟ್ಟು ಅವನು ಭರತನ ಬಗ್ಗೆ ಯೋಚಿಸ್ತಾ ಇದ್ದಂತೆ. ಇದ್ರ ಬಗ್ಗೆ ಅಯೋಧ್ಯ ಕಾಂಡದಲ್ಲಿ, ಆರಣ್ಯಕಾಂಡದಲ್ಲಿ ವರ್ಣನೆ ಬರುತ್ತದೆ. 13 ವರ್ಷಗಳ ಕಾಲ ಹೌದು ಬಹಳ ಸುಖವಾಗಿದ್ರು ರಾಮ, ಸೀತೆ ಮತ್ತೆ ಲಕ್ಷ್ಮಣ ಕೂಡ. ಲಕ್ಷ್ಮಣ ಯದ್ಯಪಿ ಮಲಗಲಿಲ್ಲ, ಆದ್ರೆ ರಾಮ ಮತ್ತೆ ಸೀತೆ ಇಬ್ಬರು ಬಹಳ ಸುಖವಾಗಿರ್ತಾ ಇದ್ರು. ಲಕ್ಷ್ಮಣ ಪೂರ್ತಿ ರಾತ್ರಿ ಎದ್ದಿರ್ತಾ ಇದ್ದ. ಅದರಿಂದ ಒಂದು ರಾತ್ರಿ ಲಕ್ಷ್ಮಣ ಎದ್ದಿದ್ದಾಗ ರಾಮಚಂದ್ರ ಇದ್ದಕ್ಕಿದ್ದ ಹಾಗೆ ಎದ್ದು ಭರತ 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 ಅಂತ ಅವನು ಕೂಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಏನಕ್ಕೆ ಅಂದ್ರೆ ಆ ರೀತಿಯಾದಂತಹ ವಾತ್ಸಲ್ಯ ಅವನಿಗೆ ಗೊತ್ತಿತ್ತು. ಭರತ ನಂದಿಗ್ರಾಮದಲ್ಲಿ ಮಾತ್ರ ವಾಸ ಮಾಡ್ತಾ ಇದ್ದಾನೆ, ನಾನು ನೆಲದ ಮೇಲೆ ಮಲಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಅವನು ನೆಲದ ಕೆಳಗೆ ಒಂದು ಗುಂಡಿಯನ್ನ ತೋಡಿ ಅಲ್ಲಿ ಮಲಗ್ತಾ ಇದ್ದಾನೆ. ಅದರಿಂದ ಎಷ್ಟು ಅವನು ಅನುಭವಿಸ್ತಾ ಇದ್ದಾನೆ.
ಅಲ್ಲ, ಭರತನ ಬಗ್ಗೆ ನಾವು ಮತ್ತೊಂದು ಸತಿ ನಾವು ಚರ್ಚೆ ಮಾಡಬೇಕು. ನಾವು ಮುಂಚೆ ಇದನ್ನ ಚರ್ಚೆ ಮಾಡಿದ್ವೋ ಇಲ್ವೋ ಗೊತ್ತಿಲ್ಲ ನನಗೆ ಈ ಸಂಕ್ಷೇಪ ರಾಮಾಯಣದಲ್ಲಿ. ಆದ್ರೆ ಈ ನಾಲ್ವರು ಕೂಡ ರಾಮ, ಭರತ, ಲಕ್ಷ್ಮಣ ಮತ್ತೆ ಶತ್ರುಘ್ನ, ಈ ನಾಲ್ವರು ಕೂಡ ಒಂದೊಂದು ಬಹಳ ಪ್ರಮುಖವಾದಂತಹ ತತ್ವವನ್ನ ಪ್ರತಿನಿಧಿಸ್ತಾರೆ. ತತ್ವದ ಪ್ರತಿರೂಪ ಈ ನಾಲ್ವರು ಕೂಡ ಎಂಬುದಾಗಿ ಗೋವಿಂದರಾಜರು ಆರಂಭದಲ್ಲೇ ಬರೀತಾರೆ. ಯಾವಾಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಆವಿರ್ಭಾವ ಅದರ ಪ್ರಸಂಗ ಬರ್ತದೆ ಬಾಲಕಾಂಡದಲ್ಲಿ, 16ನೇ ಅಧ್ಯಾಯ ಇರಬೇಕು, ಅದರಲ್ಲಿ ಬರ್ತದೆ. ಅಲ್ಲಿ ಬರೀತಾರೆ ಅವರು ಬಹಳ ಸ್ಪಷ್ಟವಾಗಿ ಶ್ರೀರಾಮಚಂದ್ರ ಲೋಕ ಮರ್ಯಾದ ಎಂಬಂತಹ ಒಂದು ಗುಣವನ್ನ ಪ್ರತಿನಿಧಿಸ್ತಾನೆ. ಭರತ ಅನ್ನೋನು ಭಗವತ್ ಪಾರತಂತ್ರ್ಯ ಅಂತ ಪ್ರತಿನಿಧಿಸ್ತಾನೆ. ಲಕ್ಷ್ಮಣ ಭಗವತ್ ಶೇಷತ್ವ ಮತ್ತು ಶತ್ರುಘ್ನ ಭಾಗವತ ಶೇಷತ್ವ. ಇದೊಂದೊಂದಕ್ಕೂ ಬಹಳ ಆಳವಾದಂತ ಅರ್ಥವಿದೆ. ಮತ್ತೆ ಯಾವಾಗ್ಲಾದ್ರೂ ಅದನ್ನ ಚರ್ಚೆ ಮಾಡ್ತೇವೆ. ಅದರಿಂದ ಭರತನಿಗೆ ಯಾವ ರೀತಿಯಾದಂತಹ ಕಷ್ಟವನ್ನ ಅನುಭವಿಸ್ಬೇಕಾಯ್ತು ಅದನ್ನ ನೆನೆದು ಶ್ರೀರಾಮಚಂದ್ರ ಪ್ರತಿ ದಿವಸ ಬೆಳಗ್ಗೆ ಮತ್ತೆ ರಾತ್ರಿ, ಇರುಳು ಮತ್ತು ಹಗಲು ಅವನು ಅದ್ರ ಬಗ್ಗೆ ನೆನೆದು ಅವನು ಆ ರೀತಿಯಾದಂತಹ ವಾತ್ಸಲ್ಯವನ್ನ ತೋರ್ತಾ ಇದ್ದ. ಮತ್ತೆ ಇಲ್ಲಿ ಬಹಳ ಮುಖ್ಯವಾದಂತಹ ಪ್ರಸಂಗ, ಶ್ರೀರಾಮಚಂದ್ರನ ಚಾರಿತ್ರ್ಯವನ್ನ ಹೇಳುವಂತಹ ಬಹಳ ಮುಖ್ಯವಾದಂತಹ ಪ್ರಸಂಗ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಸುಂದರಕಾಂಡದಲ್ಲಿ. ಯಾವಾಗ ಹನುಮಂತ ಸೀತೆಯನ್ನ ಭೇಟಿ ಮಾಡಕ್ಕೆ ಹೋಗ್ತಾನೆ, ಅಲ್ಲಿ ಶ್ರೀರಾಮಚಂದ್ರನ ಪ್ರಸಂಗ ಅದೇಂಗ್ ಬರೋಕ್ ಸಾಧ್ಯ ಅಂತ ನೀವು ಕೇಳ್ಬೋದು. ರಾಮಚಂದ್ರನ ಅಲ್ಲಿ ಮೆನ್ಷನ್ನೇ ಇಲ್ವಲ್ಲ, ಅതെಂಗೆ ಶ್ರೀರಾಮಚಂದ್ರನ ಅಲ್ಲಿ ಪ್ರಸಂಗ ಬರೋದಕ್ಕೆ ಸಾಧ್ಯ ಅವನ ಚಾರಿತ್ರ್ಯದ ಬಗ್ಗೆ ಅಲ್ಲಿ ಅಂತ ಹೇಳಿದ್ರೆ, ಯಾವಾಗ ಸೀತೆಯನ್ನ ಭೇಟಿ ಮಾಡಿ ಅದಾದ ಮೇಲೆ ಹನುಮಂತ ಅಲ್ಲಿ ಎಲ್ಲ ಬಹಳಷ್ಟು ಕೋಲಾಹಲವನ್ನ ಮಾಡ್ತಾನೆ. ಅದಾದ್ಮೇಲೆ ರಾವಣನನ್ನ ಭೇಟಿ ಮಾಡ್ತಾನೆ. ರಾವಣ ಅವನಿಗೆ ಅವನ ಬಾಲಕ್ಕೆ ಬೆಂಕಿಯನ್ನ ಸುಟ್ಬಿಡಿ, ಬೆಂಕಿಯನ್ನ ಹಾಕಿ ಅಂತ ಅವನ ರಾಕ್ಷಸ ವರ್ಗದವರಿಗೆ ಹೇಳ್ತಾನೆ. ಬೆಂಕಿಯನ್ನ ಹಾಕಾದ್ಮೇಲೆ ಅವನ ಬಾಲವನ್ನ ಸುಟ್ಟಿ ಆದ ನಂತರ ಅಲ್ಲಿ ಸೀತೆಗೆ ಗೊತ್ತಾಗ್ತದೆ ಈ ಒಂದು ಮಾಹಿತಿ. ಯಾರ್ಯಾರು ರಾಕ್ಷಸಿಯರು ಅವಳ ಅಶೋಕ ವಾಟಿಕೆಯಲ್ಲಿ ಇದ್ರು ಅವರೆಲ್ಲರೂ ಬಂದು ಸೀತೆಗೆ ಈ ಮಾಹಿತಿಯನ್ನ ಕೊಡ್ತಾರೆ. ಆವಾಗ ಸೀತೆ ಒಂದು ಪ್ರಾರ್ಥನೆಯನ್ನ ಮಾಡ್ತಾಳೆ. ಆ ಪ್ರಾರ್ಥನೆಯಲ್ಲಿ ಕೂಡ ಶ್ರೀರಾಮಚಂದ್ರನ ಚಾರಿತ್ರ್ಯದ ಬಗ್ಗೆ ವರ್ಣನೆ ಇದೆ. ಯಾರ್ಯಾರಿಗಾಗತ್ತೆ ಪ್ರಾರ್ಥನೆಯನ್ನ ನನ್ನ ಹಿಂದೆ ಹೇಳ್ಬೋದು. ಯದ್ಯಸ್ತಿ ಪತಿ ಶುಶ್ರೂಷಾ ಯದ್ಯಸ್ತಿ ಚರಿತಂ ತಪಃ ಏಕಪತ್ನೀತ್ವಂ ಶೀತೋ ಭವ ಹನುಮತಃ. ಸೀತೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯದಿ ಅಸ್ತಿ ಪತಿ ಶುಶ್ರೂಷಾ, ನನ್ನಲ್ಲಿ ಪತಿಯ ಬಗ್ಗೆ ಆ ರೀತಿಯಾದಂತಹ ಸೇವೆಯ ಭಾವನೆ ನನ್ನಲ್ಲಿ ಇದ್ರೆ, ಶುಶ್ರೂಷಾ ಅಂದ್ರೆ ಸೇವೆಯ ಭಾವನೆ. ಯದಿ ಅಸ್ತಿ ಚರಿತಂ ತಪಃ, ನನ್ನ ಚಾರಿತ್ರ್ಯ ಅನ್ನೋದು, ನನ್ನ ಶೀಲೆ ಅನ್ನೋದು ಏನಿದೆ ಶೀಲ, ಅದನ್ನ ನಾನು ಕಾಪಾಡ್ಕೊಂಡು ಬಂದಿದ್ರೆ. ಯದಿವಾ ಅಸ್ತಿ ಏಕಪತ್ನಿತ್ವಂ, ಅಥವಾ ಅವಳೇನ್ ಹೇಳ್ತಾ ಇದ್ದಾಳೆ ಅಂದ್ರೆ ರಾಮಚಂದ್ರನಲ್ಲಿ ಏಕಪತ್ನಿ ವ್ರತ ಅನ್ನೋದು ಇದುವರೆಗೆ ಕಾಪಾಡಿಕೊಂಡು ಅವನು ಬಂದಿದ್ರೆ, ಅದರಿಂದ ನನ್ನ ಚಾರಿತ್ರ್ಯ ಅನ್ನೋದು ನಾನು ಕಾಪಾಡ್ಕೊಂಡು ಬಂದಿದ್ರೆ, ಮತ್ತೆ ಇನ್ನೊಂದು ಬದಿಯಲ್ಲಿ ರಾಮಚಂದ್ರ ಅವನ ಚಾರಿತ್ರ್ಯವನ್ನ ಅವನು ಕಾಪಾಡ್ಕೊಂಡು ಬಂದಿದ್ರೆ, ಶೀತೋಭವ ಹನುಮತಃ, ಹನುಮಂತನ ಬಾಲ ಯದ್ಯಪಿ ಅದರ ಮೇಲೆ ಬೆಂಕಿ ಇದ್ರೂ ಕೂಡ ಒಂದು ತಣ್ಣಗಿರುವಂತಹ ನೀರು ಅದರ ಮೇಲೆ ಸುರಿದಂತೆ ಅವನಿಗೆ ಅನುಭವ ಆಗ್ಲಿ. ಅದಾದ್ಮೇಲೆ ಹನುಮಂತ ಹೇಳ್ತಾನೆ, ವಾಪಸ್ಸು ಲಂಕೆಯಿಂದ ಕಿಷ್ಕಿಂಧ ಕ್ಷೇತ್ರಕ್ಕೆ ಬಂದಾದ್ಮೇಲೆ ರಾಮಚಂದ್ರನಿಗೆ ಹೇಳ್ತಾನೆ, ಹೌದು ಸೀತಾಮಾತೆಯ ಪ್ರಾರ್ಥನೆಯಿಂದ ನನಗೆ ಯಾವುದೇ ರೀತಿಯಾದಂತಹ ಸುಟ್ಟು ಹೋಗಿದಂತಹ ಬಾಲದ ಅನುಭವ ಆಗ್ಲೇ ಇಲ್ಲ. ಎಲ್ಲವೂ ನನಗೆ ಬಹಳ ತಣ್ಣಗಿರುವಂತಹ ನೀರನ್ನ ಯಾರಾದ್ರೂ ನನ್ನ ಬಾಲದ ಮೇಲೆ ಸುರಿದಂತೆ ನನಗೆ ಅನುಭವ ಆಯಿತು ಅಂತ. ಅದರಿಂದ ಗೊತ್ತಾಗತ್ತೆ ರಾಮಚಂದ್ರನ ಆ ಒಂದು ಚಾರಿತ್ರ್ಯ ಅಷ್ಟು ಅದ್ಭುತವಾದಂತಹದ್ದು, ಅದರಿಂದ ನಿಷ್ಕಳಂಕವಾದಂತಹದ್ದು ಎಂಬುದು ಅದರಿಂದ ನಮ್ಗೆ ಗೊತ್ತಾಗ್ತದೆ. ಅದರಿಂದ ಏನೇನ್ ಚರ್ಚೆ ಮಾಡಿದ್ವಿ ಅದರ ಚಿತ್ರಗಳು ಇಲ್ಲಿ ನೋಡ್ಬೋದು. ವಾಲಿ ಸುಗ್ರೀವ ಯುದ್ಧ, ರಾಮರಾವಣ ದ್ವಂದ್ವ, ಏಕಪತ್ನಿ ವ್ರತ, ಭರತನ ಪ್ರತಿ ಭ್ರಾತೃವಾತ್ಸಲ್ಯ, ಮತ್ತೆ ಹನುಮಂತನ ಶೀತ ಬಾಲ ಅಂದ್ರೆ ತಣ್ಣಗಿರುವಂತಹ ಬಾಲ ಅಂತ. ಸೊ ಇದು 7ನೆಯ ಗುಣ, ಶ್ರೀರಾಮಚಂದ್ರನ 7ನೆಯ ಗುಣ. 6 ಗುಣಗಳನ್ನ ನಾವು ಕಳೆದ ಬಾರಿ ಚರ್ಚೆ ಮಾಡಿದ್ವಿ. ಅದರಿಂದ ಇದು 7ನೆಯ ಗುಣ. ಇವಾಗ 8ನೆಯ ಗುಣ, ಇದಕ್ಕೆ ಹೋಗೋಣ. ಇದು ಸರ್ವಭೂತೇಷು ಹಿತಃ.
ಸರ್ವಭೂತೇಷು ಹಿತಃ. ಹಿತಃ ಅಂದ್ರೆ ಹಿತೈಷಿ. ಸರ್ವಭೂತೇಷು ಅಂದ್ರೆ ಎಲ್ಲಾ ಜೀವಜಂತುಗಳ ಪ್ರತಿಯೂ ಕೂಡ ಅವನು ಹಿತೈಷಿಯಾಗಿದ್ದಾನೆ ಶ್ರೀರಾಮಚಂದ್ರ ಅಲ್ಲ. ಸೊ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಗೋವಿಂದರಾಜರು ಹೇಳ್ತಾರೆ, ಪರೋಪಕಾರವೇ ಶ್ರೇಷ್ಠವೆಂಬುದಾಗಿ ತಿಳಿದವನು ಅಪರಾಧಿಗಳಲ್ಲೂ ಪ್ರಾಣಿ ಮಾತ್ರಗಳಲ್ಲೂ ಹಿತವನ್ನೇ ಬಯಸುವವನು. ಅದರಿಂದ ಅಪರಾಧಿಗಳಲ್ಲೂ ಕೂಡ ಕಾಕಾಸುರನ ಪ್ರಸಂಗವನ್ನ ನೀವು ಕೇಳಿರಬೇಕು. ಇದು ವಸ್ತುತಃ ಆರಣ್ಯಕಾಂಡದಲ್ಲಿ ನಡೆದರೂ ಕೂಡ ರಾಮಾಯಣದಲ್ಲಿ ಎಲ್ಲಿ ವರ್ಣಿತವಾಗಿದೆ ಅಂತ ಹೇಳಿದ್ರೆ ಇದು ಸುಂದರಕಾಂಡದಲ್ಲಿ ವರ್ಣಿತವಾಗಿದೆ. ಏಕೆಂದ್ರೆ ಇದು ಬಹಳ ಗುಪ್ತವಾದಂತಹ ಪ್ರಸಂಗ, ಬಹಳ ಸೀಕ್ರೆಟ್ ಅಂತ ಹೇಳ್ತಾರಲ್ಲ. ಏಕೆಂದ್ರೆ ಈ ಪ್ರಸಂಗ ನಡಿಬೇಕಾದ್ರೆ ಅಲ್ಲಿ ಲಕ್ಷ್ಮಣನೂ ಕೂಡ ಇರಲಿಲ್ಲ, ಕೇವಲ ಶ್ರೀರಾಮಚಂದ್ರ ಮತ್ತೆ ಸೀತೆ ಮಾತ್ರ ಇದ್ದಂತಹದ್ದು. ಕಾಕಾಸುರ ಅಂದ್ರೆ ಇಂದ್ರನ ಮಗ ಅಲ್ಲ. ಸೊ ಇಂದ್ರನ ಮಗ ಜಯಂತ ಅಂತ ಒಂದಷ್ಟು ಜನ ಹೇಳ್ತಾರೆ, ಮತ್ತು ಬೇರೆಯವರೆಲ್ಲ ಮತ್ತೊಬ್ಬ ಇಂದ್ರನ ಮಗ ಅಂತ ಹೇಳ್ತಾರೆ. ಅದರಿಂದ ಕಾಕಾಸುರನ ಪ್ರಸಂಗದಲ್ಲಿ ಶ್ರೀ ರಾಮಚಂದ್ರನ ಕರುಣೆಯ ಒಂದು ಅತಿರೇಕ ಅದರಲ್ಲಿ ಹೊರಗೆ ಬರ್ತದೆ. ಕಾಕಾಸುರನ ಪ್ರಸಂಗದಲ್ಲಿ ವಿಶೇಷವಾಗಿ ರಾಮಚಂದ್ರನ ಕರುಣೆಗಿಂತ ಹೆಚ್ಚಾಗಿ ಸೀತಾದೇವಿಯ ಕರುಣೆ ಹೊರಗೆ ಬರ್ತದೆ. ಆದ್ರೆ ಶ್ರೀ ರಾಮಚಂದ್ರನ ಕರುಣೆ ಕೂಡ ಹೊರಗೆ ಬರ್ತದೆ. ಅದು ಒಂದು ಪ್ರಸಂಗ. ಅದೇ ರೀತಿ ಮತ್ತೊಂದು ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ, ವಾಲಿ ಮೋಕ್ಷ ಪ್ರಸಂಗ ಇದಕ್ಕೆ ಒಂದು ಶ್ರೇಷ್ಠ ಮಾದರಿ. ಸೊ ವಾಲಿ ಯಾವಾಗ ಅವನ ಹತ್ಯೆ ಆಗ್ತದೆ, ಅವನ ಸಂಹಾರವಾಗ್ತದೆ, ಅದಾದ್ಮೇಲೆ ಸಂಹಾರ ಆಗೋದಕ್ಕಿಂತ ಮುಂಚೆ ಅಂದ್ರೆ ಬಾಣ ಹೊಡೆದಾದ ಮೇಲೆ ರಾಮ ಮತ್ತೆ ವಾಲಿಯ ನಡುವೆ ಆ ರೀತಿಯಾದಂತಹ ಒಂದು ಚರ್ಚೆ ಆಗ್ತದೆ. ಅದರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಈ ಚರ್ಚೆ ಆದ್ಮೇಲೆ ವಾಲಿ ಯಾವ ರೀತಿಯಾದಂತಹ ಒಂದು ನಿಷ್ಕರ್ಷವನ್ನ ಕೊಡ್ತಾನೆ, ಯಾವ ಕನ್ಕ್ಲೂಷನ್ ಕೊಡ್ತಾನೆ. ಯಾಕೆಂದ್ರೆ ಮೊದಲು ವಾಲಿ ರಾಮನನ್ನ ವಿರೋಧಿಸ್ತಾನೆ, ಈ ರೀತಿಯಾದಂತಹ ಮಾಡುವುದು ಹೇಳಿತನ ಎಂಬುದಾಗಿ ಹೇಳ್ತಾನೆ. ನಿನ್ನಿಂದ ನಾನು ಇದನ್ನ ಅಪೇಕ್ಷೆ ಮಾಡಿರ್ಲಿಲ್ಲ, ಇದು ಖಂಡಿತವಾಗ್ಲೂ ಹೇಳಿತನ ಎಂಬುದಾಗಿ ಇವನಿಗೆ ರಾಮಚಂದ್ರನಿಗೆ ಹೇಳ್ತಾನೆ ವಾಲಿ. ಆದ್ರೆ ಆದ್ಮೇಲೆ ರಾಮಚಂದ್ರ ಯಾವಾಗ ತನ್ನ ಕಾರಣಗಳನ್ನ ತರ್ಕವನ್ನ ಕೊಡ್ತಾನೆ, ಅಲ್ಲಿ ಏನಕ್ಕೆ ನಾನಿನ್ನ ಸಂಹಾರವನ್ನ ಮಾಡಿದ್ದೇನೆ ಅಂತ ಅದರಲ್ಲಿ ಬಹಳಷ್ಟು ತರ್ಕಗಳನ್ನ ಅಲ್ಲಿ ಕೊಡ್ತಾನೆ. ಅದನ್ನ ಇಲ್ಲಿ ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಆದ್ರೆ ಕೊನೆಯದಾಗಿ ಅವನೇನ್ ಹೇಳ್ತಾನೆ ನನ್ನಿಂದ ಹೇಳ್ಬೋದು ನೀವು, ರಾಮ ಕರುಣ ವೇದೀಚ ಪ್ರಜಾನಾಂಚ ಹಿತೇ ರತಃ ಪ್ರಜಾನಾಂ ಚ ಹಿತೇ ರತಃ ಇತಿ ತೇ ಸರ್ವಭೂತಾನಿ ಇತಿ ತೇ ಹಿತೇ ಸರ್ವಭೂತಾನಿ ಕಥಯಂತಿ ಯಶೋ ಭುವಿ ಕಥಯಂತಿ ಯಶೋ ಭುವಿ. ಸರ್ವಭೂತಾನಿ ಎಲ್ಲ ಜೀವಿಗಳು ಕೂಡ ನಿನ್ನ ಬಗ್ಗೆ ಕಥಯಂತಿ ಅಂದ್ರೆ ಹೇಳ್ತಾರೆ. ಏನನ್ನ ಹೇಳ್ತಾರೆ? ನಿನ್ನ ಯಶ ಅಂದ್ರೆ ನಿನ್ನ ಯಶಸ್ಸಿನ ಗುಣಗಾನವನ್ನ ಮಾಡ್ತಾರೆ ಈ ಲೋಕದಲ್ಲಿ. ಭುವಿ ಅಂದ್ರೆ ಈ ಭೂಮಿಯ ಮೇಲೆ. ಹೇಗೆ? ರಾಮ ಕರುಣವೇದೀಚ ಪ್ರಜಾನಾಂಚ ಹಿತೇ ರತಃ. ಇಲ್ಲಿವರೆಗೂ ನಾನು ಇದನ್ನ ಮಾತ್ರ ಕೇಳಿದ್ದೆ, ಆದ್ರೆ ಇವತ್ತು ನಾನು ಅದನ್ನ ಅನುಭವಿಸಿದ್ದೇನೆ ಎಂಬುದಾಗಿ ವಾಲಿ ಹೇಳ್ತಾನೆ. ರಾಮ ಕರುಣವೇದಿ ಅಂದ್ರೆ ಅವನು ಎಲ್ಲರಲ್ಲೂ ಕರುಣೆಯನ್ನ ತೋರಿಸ್ತಾನೆ. ಮತ್ತೆ ಪ್ರಜಾನಾಂಚ ಹಿತೇ ರತಃ, ಅವನ ಸಾಮ್ರಾಜ್ಯದಲ್ಲಿ ಯಾವ ಯಾವ ಪ್ರಜೆಗಳಿದ್ದಾರೆ ಅವರು ಮನುಷ್ಯ ಶರೀರದಲ್ಲಿ ಇರಬಹುದು, ಅಥವಾ ಪ್ರಾಣಿಗಳ ಶರೀರದಲ್ಲಿ ಇರಬಹುದು, ಅಥವಾ ಪಕ್ಷಿಗಳ ಶರೀರದಲ್ಲಿ ಕೂಡ ಇರಬಹುದು, ಯಾವುದೇ ಶರೀರದಲ್ಲಿ ಇರಬಹುದು, ಅವರೆಲ್ಲರ ಮೇಲೆ ಆ ರೀತಿಯಾದಂತಹ ಹಿತವನ್ನ ಅವನು ತೋರ್ತಾನೆ, ಎಲ್ಲರಿಗೂ ಅವನು ಹಿತೈಷಿಯಾಗಿದ್ದಾನೆ ಎಂಬುದಾಗಿ ವಾಲಿ ಹೋಗಿ ವಾಲಿ ಆ ರೀತಿಯಾದಂತಹ ನಿಷ್ಕರ್ಷವನ್ನ ಕೊಡ್ತಾನೆ. ಮತ್ತೊಂದು ಉದಾಹರಣೆ ಕೊಡ್ತಾರೆ. ಜಟಾಯು ಪಕ್ಷಿ ಕುಲದವನಾದರೂ ಕೂಡ ತನಗಾಗಿ ಪ್ರಾಣ ಬಿಟ್ಟ ಅವನಿಗೆ ಅಂತಿಮ ಸಂಸ್ಕಾರವನ್ನ ಶ್ರೀರಾಮಚಂದ್ರ ಮಾಡ್ತಾನೆ. ದಶರಥನ ಅಂತಿಮ ಸಂಸ್ಕಾರವನ್ನೇ ಮಾಡಲಿಲ್ಲ, ತನ್ನ ತಂದೆಯ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಆಗ್ಲಿಲ್ಲ ಶ್ರೀರಾಮಚಂದ್ರನಿಗೆ, ಅದನ್ನ ಭರತ ಮಾಡ್ತಾನೆ. ಆದರೆ ಜಟಾಯುವಿಗೆ ದಶರಥನ ಬಹಳ ನಿಕಟ ಸ್ನೇಹಿತನಾಗಿದ್ದಂತಹ ಜಟಾಯು, ಇದನ್ನ ನೀವೆಲ್ಲರಿಗೂ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಜಟಾಯು ಅನ್ನೋನು ದಶರಥನ ಬಹಳ ನಿಕಟವಾದಂತಹ ಸ್ನೇಹಿತನಾಗಿದ್ದ. ಅದರಿಂದ ಅವನಿಗೆ ಅಂತಿಮ ಸಂಸ್ಕಾರವನ್ನು ಶ್ರೀರಾಮಚಂದ್ರ ಮಾಡ್ತಾನೆ. ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲದೇನೆ ಶ್ರೀರಾಮಚಂದ್ರ ಮಾಡ್ತಾನೆ. ಅದರಿಂದ ಅವನು ಸರ್ವಭೂತೇಷು ಹಿತಃ. ವಿರಾಧ ಕಬಂಧಾದಿ ರಾಕ್ಷಸರಿಗೆ ಮೋಕ್ಷವನ್ನ ಕೊಡ್ತಾನೆ. ಯದ್ಯಪಿ ಅವರು ಶ್ರೀರಾಮಚಂದ್ರನನ್ನ ಕೊಲ್ಲೋದಕ್ಕೆ ಬರ್ತಾರೆ, ಸೀತಾದೇವಿ ಅಪಹರಣವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅವರು ಕೂಡ. ಆದ್ರೆ ರಾಮಚಂದ್ರ ಅವರೆಲ್ಲರಿಗೆ ತನ್ನ ಕರುಣೆಯನ್ನ ತೋರಿ ಮೋಕ್ಷವನ್ನೇ ಕೊಟ್ಬಿಡ್ತಾನೆ. ಅಯೋಧ್ಯೆಯ ಎಲ್ಲಾ ನಿವಾಸಿಗಳು ತನ್ನೊಡನೆ ಬರುವಂತೆ ಅವರನ್ನು ತನ್ನ ಲೋಕಕ್ಕೆ ಕೊಂಡೊಯ್ಯುತ್ತಾನೆ. ತನ್ನ ಲೋಕಕ್ಕೆ ಅಂದ್ರೆ ಆಧ್ಯಾತ್ಮಿಕ ಜಗತ್ತಿಗೆ. ಸೊ ರಾಮಾಯಣದ ಕೊನೆಯಲ್ಲಿ ಇವತ್ತು ಕೂಡ ಗುಪ್ತಾರ್ ಘಾಟ್ ಅಂತ ಅಯೋಧ್ಯೆಯಲ್ಲಿ ಇದೆ. ನೀವು ಅಯೋಧ್ಯೆಗೆ ಹೋದ್ರೆ
ಇನ್ನು ಅತಿ ಶೀಘ್ರದಲ್ಲಿ ತಾವೆಲ್ಲರೂ ಖಂಡಿತವಾಗ್ಲೂ ಹೋಗ್ತೀರಾ ಅಂತ ನನ್ಗೆ ಗೊತ್ತಿದೆ. ಯಾಕೆಂದ್ರೆ ಇಂಥ ದೊಡ್ಡ ಅಲ್ಲಿ ಒಂದು ಘಟನೆ ನಡೆದಿದೆ. ಮತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಶ್ರೀರಾಮಚಂದ್ರನ ವಿಗ್ರಹ ಅಲ್ಲಿ ಸ್ಥಾಪಿತವಾಗಿದೆ. ಅದರಿಂದ ಯಾವಾಗ ಹೋಗ್ತೀರಾ, ಖಂಡಿತವಾಗ್ಲೂ ಗುಪ್ತಾರ್ ಘಾಟ್ಗೆ ಹೋಗಿ. ಗುಪ್ತಾರ್ ಘಾಟ್ ಅಂದ್ರೆ ಯಾವ ಪ್ರದೇಶದಿಂದ ಶ್ರೀರಾಮಚಂದ್ರ ಈ ಲೋಕವನ್ನ ತ್ಯಜಿಸಿ ತನ್ನ ಲೋಕಕ್ಕೆ ಮರಳಿ ಹೋಗ್ತಾನೆ. ಸೊ ರಾಮಚಂದ್ರ ಹೋಗ್ಬೇಕಾದ್ರೆ ಅವನೊಬ್ಬನೇ ಹೋಗ್ಬೋದಾಗಿತ್ತು. ಅಂದ್ರೆ ಅಯೋಧ್ಯೆಯಲ್ಲಿ ಯಾರ್ಯಾರು ಬರೋದಕ್ಕೆ ಅವನ ಜೊತೆಗೆ ಸಮ್ಮತಿಯನ್ನ ಕೊಟ್ಟರು ಅವರೆಲ್ಲರನ್ನು ಕರ್ಕೊಂಡು ವಾಪಸ್ಸು ತನ್ನ ಜಗತ್ತಿಗೆ ಹೊರಟೋಗ್ತಾನೆ. ರಾವಣನಿಗೆ ಉತ್ತರ ಕ್ರಿಯೆ, ಇದನ್ನು ನಾವು ಬಾರಿ ನಾವು ಚರ್ಚೆ ಮಾಡಿದ್ವಿ ಅಲ್ಲ. ರಾವಣ ಅವನ ಸಂಹಾರ ಆದ್ಮೇಲೆ ವಿಭೀಷಣನಿಗೆ ಅವನ ಅಂತಿಮ ಕ್ರಿಯೆಯನ್ನ ಮಾಡೋದಕ್ಕೆ ವಿಭೀಷಣನಿಗೆ ಇಷ್ಟ ಆಗ್ಲಿಲ್ಲ. ಆದ್ರೆ ಶ್ರೀರಾಮಚಂದ್ರ ಹೋಗಿ ವಿಭೀಷಣನಿಗೆ ಹೇಳ್ತಾನೆ, ಎಲ್ಲಿವರೆಗೆ ನಮ್ಮ ವೈರಿ ಭಾವ ವೈರತ್ವ ಅನ್ನೋದು ಎಲ್ಲಿವರೆಗೆ ಇರ್ತದೆ ಅಂತ ಹೇಳಿದ್ರೆ ಶರೀರದಲ್ಲಿ ಆತ್ಮ ಇರುವವರೆಗೆ ಮಾತ್ರ. ಆತ್ಮ ಶರೀರವನ್ನ ತ್ಯಜಿಸಿ ಹೋಗಿ ಆದ ನಂತರ ಯಾವ ರೀತಿಯಾದಂತಹ ವೈರತ್ವ, ಕೇವಲ ಶರೀರವನ್ನ ಕಂಡು ವೈರತ್ವ ಬೇಡ. ನಿಮ್ಮ ಅಣ್ಣನ ಸದ್ಗತಿಗೋಸ್ಕರ ನೀನು ಅಂತಿಮ ಕ್ರಿಯೆಯನ್ನು ಮಾಡಬೇಕು ಅಂತ ಶ್ರೀರಾಮಚಂದ್ರ ಹೋಗಿ, ಯಾರು ತನ್ನ ಪತ್ನಿಯ ಅಪಹರಣೆಯನ್ನು ಮಾಡಿ, ಯಾರೋ ತನ್ನ ವಾನರ ಸೈನ್ಯದಲ್ಲಿ ನೂರಾರು ಸಾವಿರಾರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವಾನರರ ಸಾವಿಗೆ ಕಾರಣನಾದ್ನೋ ಅಂತಹ ರಾಕ್ಷಸರ ಮುಖಂಡನಾಗಿದ್ದಂತಹ ರಾವಣನ ಅಂತಿಮ ಕ್ರಿಯೆಯನ್ನ ಮಾಡೋದಕ್ಕೆ ಹೇಳ್ತಾನೆ. ಶಬರಿ ಮೋಕ್ಷ ಅದು ಕೂಡ ಮತ್ತೊಂದು ಪ್ರಸಂಗ. ಇದೆಲ್ಲಾ ಪ್ರಸಂಗಗಳಿಂದ ನಾವೇನ್ ತಿಳ್ಕೊತೀವಿ, ಸರ್ವಭೂತೇಷು ಹಿತಃ, ಎಲ್ಲರಿಗೂ ಹಿತೈಷಿಯಾಗಿ ಶ್ರೀರಾಮಚಂದ್ರ ಇದ್ದಾನೆ ಅಲ್ಲ. ಇದು ಒಂದಷ್ಟು ಚಿತ್ರಗಳು. ಆಮೇಲೆ ಮೂರನೇ ಯಾವ ಗುಣ ಇಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವಿದ್ವಾನ್. ವಿದ್ವಾನ್ ಕನ್ನಡದಲ್ಲಿ ವಿದ್ವಾಂಸ. ಸೊ ವಿದ್ವಾಂಸನಾಗಿದ್ದಾನೆ ಶ್ರೀರಾಮಚಂದ್ರ. ವಿದ್ವಾಂಸ ಅಂದ್ರೆ ಎರಡು ಅರ್ಥ ಅಂತ ಹೇಳಿ ಹೇಳ್ತಾರೆ ಗೋವಿಂದರಾಜರು. ನೋಡಿ, ಶಾಸ್ತ್ರಜ್ಞತ್ವ ಮತ್ತೆ ಸರ್ವಜ್ಞತ್ವ ಎರಡೂ ಕೂಡ ಇಲ್ಲಿ ವಿವಕ್ಷಿತವಾಗಿವೆ. ಶಾಸ್ತ್ರಜ್ಞತ್ವ, ಶಾಸ್ತ್ರಗಳನ್ನ ತಿಳಿದುಕೊಂಡಿರುವಂತಹವನು. ಜ್ಞಾ ಎಂಬಂತಹ ಶಬ್ದಕ್ಕೆ ತಿಳಿದುಕೊಂಡಿರುವಂತಹವನು ಅಂತ ಅರ್ಥ. ಅದರಿಂದ ಶಾಸ್ತ್ರಗಳನ್ನ ಸಂಪೂರ್ಣವಾಗಿ ಅವನು ತಿಳಿದುಕೊಂಡಿದ್ದಾನೆ, ಮತ್ತೆ ಸರ್ವಜ್ಞನೂ ಆಗಿದ್ದಾನೆ. ಸರ್ವಜ್ಞ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂತು ವೇದನ ಕಶ್ಚನ. 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವಂತೆ ಅತೀತದಲ್ಲಿ ಅಂದ್ರೆ ಭೂತಕಾಲದಲ್ಲಿ ಯಾವ ಘಟನೆಗಳಾಗಿದೆ, ಎಲ್ಲಿ ಆಗಿದೆ ಎಲ್ಲವೂ ನನಗೆ ಗೊತ್ತಿದೆ. ಇವಾಗ ವರ್ತಮಾನ ಕಾಲದಲ್ಲಿ ಆಗ್ತಿರೋದು ನನಗೆ ಗೊತ್ತಿದೆ, ಭವಿಷ್ಯ ಕಾಲದಲ್ಲಿ ಬರುವಂತಹದ್ದು ನನಗೆ ಗೊತ್ತಿದೆ. ಅಷ್ಟು ಮಾತ್ರ ಅಲ್ಲ, ಭೂತಾನಿ ಅಂದ್ರೆ ಅಲ್ಲಿ ಎಲ್ಲಾ ಜೀವಜಂತುಗಳ ಬಗ್ಗೆ ಕೂಡ ನನಗೆ ಗೊತ್ತಿದೆ. ಎಲ್ಲಾ ಜೀವಜಂತುಗಳನ್ನ ಕೂಡ ನಾನು ಅರಿತಿದ್ದೇನೆ. ಆದ್ರೆ ನನ್ನನ್ನ ಯಾರು ಕೂಡ ಅರಿತಿಲ್ಲ, ಸಂಪೂರ್ಣವಾಗಿ ಅರಿತಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದು ರಾಮಚಂದ್ರನಿಗೆ ಕೂಡ ಅನ್ವಯವಾಗುತ್ತೆ. ಸೊ ಇಲ್ಲಿ ಅಯೋಧ್ಯಾಕಾಂಡದಲ್ಲಿ ಒಂದು ಶ್ಲೋಕ ಬರ್ತದೆ. ಸರ್ವವಿದ್ಯಾ ವ್ರತಸ್ನಾತಃ ಯಥಾವತ್ ಸಾಂಗವೇದವಿತ್ ವಿಶ್ವಸ್ತ್ರೇ ಚ ಪಿತುಶ್ರೇಷ್ಠೋ ಬಭೂವ ಅಗ್ರಜ ಅಂತ ಹೇಳಿದ್ರೆ ಮುಂಚೆ ಹುಟ್ಟಿರ್ತಕ್ಕಂಥವನು, ಭರತನಿಗೆ ಮುಂಚೆ ಹುಟ್ಟಿರ್ತಕ್ಕಂಥವನು ಶ್ರೀರಾಮಚಂದ್ರ. ರಾಮಚಂದ್ರ ಬಭೂವ, ಈ ರೀತಿ ರಾಮಚಂದ್ರ ಆದನು. ಹೇಗೆ? ಸರ್ವವಿದ್ಯಾ ವ್ರತಸ್ನಾತಃ, ಎಲ್ಲಾ ವಿದ್ಯೆಗಳಲ್ಲಿ ಅಪ್ರತಿಮವಾದಂತಹ ಪಾಂಡಿತ್ಯ. ಸ್ನಾತಃ ಅಂದ್ರೆ ಸ್ನಾನ ಮಾಡಿರುವಂತಹದ್ದು ಅಂತ. ಎಲ್ಲಾ ವಿದ್ಯೆಗಳಲ್ಲಿ ಅವನು ಸ್ನಾನಾನೇ ಮಾಡ್ಬಿಟ್ಟಿದ್ದಂತೆ, ಅಂತಹ ಅಪ್ರತಿಮವಾದಂತಹ ಪಾಂಡಿತ್ಯ ಅವನಲ್ಲಿ ಇತ್ತು. ಯಥಾವತ್ ಸಾಂಗ ವೇದವಿತ್, ಸ ಅಂಗ ವೇದವಿತ್. ಒಂದೊಂದು ವೇದಗಳು ಮತ್ತೆ ವೇದಾಂಗ ಅಂತ ಇದೆ. 6 ವೇದಾಂಗಗಳು ಅಂತ ಇದೆ ಅಲ್ಲ. ಜ್ಯೋತಿಷ, ಕಲ್ಪ, ಮತ್ತೆ ಇದು ನಿರುಕ್ತಿ, ಈ ರೀತಿ 6 ವೇದಾಂಗಗಳು ಅಂತ ಇದೆ. ವೇದಗಳನ್ನ ಓದೋದಕ್ಕೆ ಪೂರಕವಾಗಿರ್ತಕ್ಕಂತಹದ್ದು. ಪೂರಕ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ಸ್ಟಡಿಂಗ್ ದ ಒರಿಜಿನಲ್ ವೇದಾಸ್. ಸೊ ವೇದಗಳನ್ನ ಓದೋದಕ್ಕೆ ಸಂಸ್ಕೃತ ಜ್ಞಾನ ಬೇಕು. ಅದನ್ನ ನಾವು ವ್ಯಾಕರಣದಿಂದ ನಾವು ಕಲಿತೀವಿ. ವ್ಯಾಕರಣ ಅನ್ನೋದು ಒಂದು ವೇದಾಂಗ. ಮತ್ತೆ ಸಂಸ್ಕೃತ ಜ್ಞಾನ ಬೇಕಾದ್ರೆ ನಮ್ಗೆ ಶಬ್ದಕೋಶದ ಜ್ಞಾನ ಬೇಕು, ಅದನ್ನ ನಾವು ನಿರುಕ್ತದಿಂದ ನಾವು ಪಡ್ಕೋತೀವಿ. ಅದೇ ರೀತಿ ಇದು ಶಾಸ್ತ್ರಗಳನ್ನ ಓದಬೇಕಾದ್ರೆ ಜ್ಯೋತಿಷ್ ಶಾಸ್ತ್ರದ ಉಲ್ಲೇಖ ಬರುತ್ತದೆ. ಉದಾಹರಣೆಗೆ ರಾಮಚಂದ್ರನ ಅಲ್ಲಿ ಜನ್ಮ ಯಾವ ಪ್ರಸಂಗ ಇದೆ, ಆ ಪ್ರಸಂಗದಲ್ಲಿ ಕೂಡ ಜ್ಯೋತಿಷ್ ಶಾಸ್ತ್ರದ ವರ್ಣನೆ ಇದೆ. ಈ ರೀತಿಯಾದಂತಹ ತಿಥಿಯಲ್ಲಿ ಶ್ರೀರಾಮಚಂದ್ರ ಹುಟ್ಟಿದನು. ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಜ್ಯೋತಿಷ್ ಶಾಸ್ತ್ರದ ಒಂದು ಸ್ವಲ್ಪ ನಮ್ಗೆ ಜ್ಞಾನ ಬೇಕಾಗ್ತದೆ. ಸೊ ಈ ರೀತಿ ಸ ಅಂಗ, ಸೊ ವೇದಗಳನ್ನ ಅವನು ಓದಿದ್ದ. ಖಂಡಿತವಾಗ್ಲೂ ಎಲ್ಲಾ ವಿದ್ಯೆಗಳಲ್ಲಿ ಪ್ರವೀಣನಾಗಿದ್ದ ಶ್ರೀರಾಮಚಂದ್ರ. ಅದ್ರ ಜೊತೆಗೆ ವೇದಾಂಗದಲ್ಲಿ ಕೂಡ 6 ವೇದಾಂಗಗಳು ಅಂತ ಏನಿದೆ ಅದರಲ್ಲೂ ಕೂಡ ಪ್ರವೀಣನಾಗಿದ್ದ. ಇಶು ಅಂದ್ರೆ ಈ ಬಾಣ ಅಂದ್ರೆ ಧನುಶಾಸ್ತ್ರ. ಇಶ್ವಸ್ತ್ರೇ ಚ ಪಿತುಶ್ರೇಷ್ಠ,
ಪಿತಾ ಅಂದ್ರೆ ಅಲ್ಲಿ ದಶರಥನೇ ಬಹಳ ಪ್ರವೀಣನಾಗಿದ್ದ. ವಿಶ್ವಸ್ತ್ರ ಶಾಸ್ತ್ರ ಅಂದ್ರೆ ಯಾವುದು, ಧನುಶಾಸ್ತ್ರದಲ್ಲಿ ಪ್ರವೀಣನಾಗಿದ್ದ. ಅವನಿಗೆ ಹೋಲಿಸಿ ನೋಡಿದರೆ ಶ್ರೀರಾಮಚಂದ್ರ ದಶರಥನಿಗಿಂತಲೂ ಅಧಿಕವಾದಂತಹ ಪಾಂಡಿತ್ಯವನ್ನ ಪಡ್ಕೊಂಡಿದ್ದಂತೆ. ಸೊ ಈ ರೀತಿಯಾಗಿ ಭರತಾಗ್ರಜ ಆದ ಎಂಬುದಾಗಿ ಇಲ್ಲಿ ಈ ಶ್ಲೋಕದಲ್ಲಿ ಬರ್ತದೆ. ಅದೇ ರೀತಿ ಮತ್ತೊಂದು ಶ್ಲೋಕ ಅದೇ ಅಯೋಧ್ಯಾಕಾಂಡದಲ್ಲಿ ಬರ್ತದೆ. ಯಜುರ್ವೇದ ವಿನೀತಶ್ಚ ವೇದವಿದ್ಭಿ ಸುಪೂಜಿತಃ ಧನುರ್ವೇದೇ ಚ ವೇದೇಶು ವೇದಾಂಗೇಶು ಚ ನಿಷ್ಠಿತಃ. ಸೊ ಯಜುರ್ವೇದ ವಿನೀತಶ್ಚ, ವಿಶೇಷವಾಗಿ ಶ್ರೀ ರಾಮಚಂದ್ರನ ವಂಶದಲ್ಲಿ ಬಂದಂಥವರೆಲ್ಲರೂ ಯಜುರ್ವೇದದ ನಿಷ್ಣಾತರಾಗಿದ್ದರಂತೆ, ಪಂಡಿತರಾಗಿದ್ದರಂತೆ. ಅದರಿಂದ ಎಷ್ಟೊಂದು ಕಡೆಯಲ್ಲಿ ರಾಮಚಂದ್ರನ ಒಂದು ವೈದಿಕ ಪಾಂಡಿತ್ಯವನ್ನ ಹೇಳಬೇಕಾದ್ರೆ ಎಷ್ಟೊಂದು ಕಡೆ ಅಲ್ಲಿ ಯಜುರ್ವೇದದ ವರ್ಣನೆ ಅಲ್ಲಿ ಬರ್ತದೆ. ಅದರಿಂದ ಯಜುರ್ವೇದದಲ್ಲಿ ಅಪ್ರತಿಮವಾದಂತಹ ಪಾಂಡಿತ್ಯ. ವೇದವಿದ್ಭಿ ಸುಪೂಜಿತ, ವೇದವಿತ್ ಅಂದ್ರೆ ಯಾರು ವೇದಗಳನ್ನು ತಿಳ್ಕೊಂಡಿರ್ತಾರೆ ಅಂಥವರಿಂದ ಸುಪೂಜಿತನಾಗಿದ್ದ ಶ್ರೀರಾಮಚಂದ್ರ. ಅಂದ್ರೆ ವೇದ ಪಂಡಿತರು ಯಾರಿರ್ತಾರೆ ಅವರು ಕೂಡ ಶ್ರೀರಾಮಚಂದ್ರನ ವೈದಿಕ ಪಾಂಡಿತ್ಯ ಏನಿತ್ತು ಅದನ್ನ ಅವರು ಪೂಜಿಸ್ತಾ ಇದ್ರು, ಅದನ್ನ ಅವರು ಮೆಚ್ಕೊಳ್ತಾ ಇದ್ರು. ಧನುರ್ವೇದೇಚ ವೇದೇಶು, ಧನುರ್ವೇದ ಅನ್ನೋದು ಮತ್ತೊಂದು ಉಪವೇದ. ಸೊ ವೇದಾಂಗ ಮತ್ತೆ ಉಪವೇದ ಅಂತ ಕೂಡ ಇದೆ. ಇವಾಗ ಆಯುರ್ವೇದ, ಧನುರ್ವೇದ ಇದೆಲ್ಲವೂ ಕೂಡ ಉಪವೇದ. ಇದು ಮೂಲ ವೇದದಲ್ಲಿ ಬರದೇ ಹೋದ್ರೂ ಕೂಡ ಇದು ಉಪವೇದ. ಆ ರೀತಿಯಾದಂತಹ ಧನುರ್ವೇದೇ ಚ ವೇದೇಶು. ಸೊ ವೇದೇಶು ಅನ್ನೋದನ್ನು ಲಾಸ್ಟ್ ಹೇಳ್ತಾ ಇದ್ದಾರೆ ಇಲ್ಲಿ. ಅದರಿಂದ ವೇದ ಪಾಂಡಿತ್ಯವನಲ್ಲಿ ಖಂಡಿತವಾಗ್ಲೂ ಇದ್ದೇ ಇತ್ತು. ಅದರ ಜೊತೆಗೆ ಧನುರ್ವೇದದಲ್ಲಿ ವೇದವಿದ್ಭಿ ಸುಪೂಜಿತ, ಅವನು ಎಲ್ಲಾ ವೇದಗಳಲ್ಲಿ ಯಾವ ರೀತಿಯಾದ ಪಾಂಡಿತ್ಯವನ್ನು ಪಡ್ಕೊಂಡಿದ್ದ ಅಂತ ಹೇಳಿದ್ರೆ ವೇದವಿದ್ಭಿ, ವೇದಗಳನ್ನ ತಿಳಿದುಕೊಂಡಂತಹ ಪ್ರವೀಣರಾಗಿದ್ದಂತಹ ಪಂಡಿತರಿಂದ ಅವನು ಸುಪೂಜಿತನಾಗಿದ್ದ. ವೇದಾಂಗೇಶು ಚ ನಿಷ್ಠಿತ ಅಲ್ಲ. ಸೊ ವೇದ ಸಂರಕ್ಷಕನಿಗೆ ವೇದ ಗೊತ್ತಿಲ್ಲವೆಂದರೇನು ಅಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವೇಷ್ಟೋ ಮತ್ತಃ ಸ್ಮೃತಿಂ ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತ ಕೃತ್ ವೇದವಿದ್ ಏವ ಚ ಅಹಂ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯಃ, ಎಲ್ಲ ವೇದಗಳಿಂದ ತಿಳಿದುಕೊಳ್ಳಬೇಕಾದಂತಹವನು ನಾನೇನೆ. ವೇದಾಂತ ಕೃತ್ ಅಂದ್ರೆ ಆ ವೇದಾಂತ ಎಂಬಂತಹ ಉಪನಿಷತ್ತನ್ನ ನಾನೇ ಬರ್ದಿರೋದು. ಮತ್ತೆ ವೇದವಿದ್, ವೇದಗಳನ್ನ ತಿಳಿದುಕೊಂಡಿರುವಂತವನು ನಾನೇ, ಮತ್ತೆ ವೇದಗಳನ್ನ ಬರೆದಂತವನು ನಾನೇನೆ. ಅದರಿಂದ ರಾಮಚಂದ್ರನಿಗೆ ಕೂಡ ಅದು ಅನ್ವಯವಾಗತ್ತೆ. ಸಕಲ ಧರ್ಮ ಸೂಕ್ಷ್ಮಗಳನ್ನು ಅರಿತ ಮಹಾನಿಪುಣನೆಂಬುದನ್ನು ಕಾವ್ಯದುದ್ದಕ್ಕೂ ಕಾಣುತ್ತೇವೆ. ಕಾವ್ಯ ಅಂದ್ರೆ ರಾಮಾಯಣದ ಉದ್ದಕ್ಕೂ ಇದನ್ನು ನಾವು ನೋಡಬಹುದು. ಇದು 9ನೇ ಗುಣ, ವಿದ್ವಾನ್ ಅಲ್ಲ. ಸೊ ಈ ಪ್ರಸಂಗಗಳಲ್ಲಿ ಈ ಗುಣವನ್ನ ನಾವು ಸ್ಪಷ್ಟವಾಗಿ ನಾವು ನೋಡಬಹುದು. ಯಾವಾಗ ವಾಲಿಯನ್ನ ಸಂಹಾರ ಮಾಡ್ತಾನೆ ಅಂದ್ರೆ ಬಾಣ ಹೊಡೆದಿರ್ತಾನೆ, ಇನ್ನು ವಾಲಿ ಸತ್ತಿರೋದಿಲ್ಲ, ಅವಾಗ ವಾಲಿ ಪ್ರಶ್ನೆಗಳನ್ನ ಕೇಳ್ತಾನೆ. ಬಹಳ ತೀವ್ರವಾದಂತಹ ಒಂದು ಕೋಪದಿಂದ ರಾಮಚಂದ್ರನಿಗೆ ಆ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾನೆ. ಹೇಗೆ ಈ ರೀತಿಯಾದಂತಹ ಹೇಳಿತನವನ್ನ ನೀನು ತೋರಿಸೋದಕ್ಕೆ ನನ್ನ ಮುಂದೆ ಸಾಧ್ಯ? ನಿನ್ನ ಬಗ್ಗೆ ಎಂತ ರೀತಿಯಾದಂತಹ ಅಪೇಕ್ಷೆಯನ್ನ ನಾನು ಇಟ್ಕೊಂಡಿದ್ದೆ. ಯದ್ಯಪಿ ನನ್ನ ಪತ್ನಿ ತಾರೆ ನನಗೆ ಹೇಳದ್ಲು, ಆದ್ರೂ ಕೂಡ ಆ ಮಾತನ್ನ ಕೇಳದೆ ಈ ಸುಗ್ರೀವನ ಜೊತೆಗೆ ದ್ವಂದ್ವ ಯುದ್ಧವನ್ನ ಮಾಡೋದಕ್ಕೆ ಬಂದೆ. ಆದ್ರೆ ನೀನು ಈ ರೀತಿಯಾದಂತಹ ಹೇಳಿತನವನ್ನ ತೋರಿಸ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ಅವಾಗ ಶ್ರೀರಾಮಚಂದ್ರ ಯಾವ ರೀತಿಯಾದಂತ ತರ್ಕವನ್ನ ಕೊಡ್ತಾನೆ, ಅದರಿಂದ ನಮ್ಗೆ ಗೊತ್ತಾಗತ್ತೆ ಯಾವ ರೀತಿಯಾದಂತಹ ವೈದಿಕ ವಿದ್ವಾಂಸ ಶ್ರೀರಾಮಚಂದ್ರ ಆಗಿದ್ದ ಎಂಬುದು ನಮಗೆ ಗೊತ್ತಾಗ್ತದೆ. ಅದೇ ರೀತಿ 2ನೇ ಪ್ರಸಂಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದ್ ನೋಡ್ಬೋದು. ಕೌಸಲ್ಯೆ ಯಾವಾಗ ಶ್ರೀರಾಮಚಂದ್ರನಿಗೆ ಹೇಳ್ತಾಳೆ, ರಾಮಚಂದ್ರ ಅರಣ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಮೊದಲು ದಶರಥನಿಂದ ಕೇಳ್ತಾನೆ ನೀನು ಅರಣ್ಯಕ್ಕೆ ಹೋಗ್ಬೇಕಂತ. ಅದಾದ್ಮೇಲೆ ಸೀದಾ ಹೋಗಿ ಸೀತಾದೇವಿಗೆ ಹೇಳೋದಿಲ್ಲ, ಮೊದಲು ಬಂದು ತಾಯಿಗೆ ಹೇಳ್ಬೇಕು ಅಂತ ಹೇಳಿ ಕೌಸಲ್ಯಗೆ ಹೇಳ್ತಾನೆ. ಕೌಸಲ್ಯ ಅಷ್ಟೊತ್ತಿಗಾಗ್ಲೇ ಹೊಸ ಸೀರೆಯನ್ನ ಎಲ್ಲ ಉಟ್ಕೊಂಡು ಅವನ ಪಟ್ಟಾಭಿಷೇಕಕ್ಕೆ ಅವಳು ಸಿದ್ಧತೆಯನ್ನ ಮಾಡ್ಕೋತಾ ಇರ್ತಾಳೆ. ಅವಾಗ ಕೌಸಲ್ಯೆ ಗೊತ್ತಾದ ತಕ್ಷಣ ಅವಳು ಮೂರ್ಛೆ ಹೋಗಿ ಬಿದ್ದ್ಬಿಡ್ತಾಳೆ. ಅದಾದ್ಮೇಲೆ ಅವಳನ್ನ ಎಬ್ಸಿ ಆದ ನಂತರ ಕೌಸಲ್ಯೆ ಎಷ್ಟೊಂದು ತರ್ಕವನ್ನ ಅವಳೇ ಕೊಡ್ತಾಳೆ. ತಂದೆ ಹೇಳಿದ ಮಾತ್ರ ನಿನಗೆ ಮುಖ್ಯನಾ? ಇವಾಗ ನಾನ್ ಹೇಳ್ತಾ ಇದ್ದೀನಿ ನಿನಗೆ ಇಲ್ಲಿ ಉಳ್ಕೋಬೇಕು ನೀನು ಅಂತ. ತಂದೆ ಹೇಳಿದ ಮುಖ್ಯನೋ ತಾಯಿ ಹೇಳಿದ ಮುಖ್ಯನೋ? ನಿಜವಾಗ್ಲೂ ಶಾಸ್ತ್ರ ಹೇಳದ ಪ್ರಕಾರ ತಂದೆ ಹೇಳಿದ ಮಾತನ್ನ ನೀವು ನಿರಾಕರಿಸಿದರೂ ತಾಯಿ ಹೇಳಿದ ಮಾತನ್ನ ನೀವು ನಿರಾಕರಿಸಬಾರದು ಎಂಬುದಾಗಿ ಮನು ಧರ್ಮಶಾಸ್ತ್ರದಲ್ಲಿ ಬರ್ತದೆ. ತಾಯಿ ಅನ್ನೋವಳು ಅವಳ ಸ್ಥಾನವನ್ನ ಯಾರು ಕೂಡ ಕಿತ್ಕೊಳ್ಳೋಕ್ ಸಾಧ್ಯವಿಲ್ಲ. ಯದ್ಯಪಿ ಒಂದು ಮನೆಯಲ್ಲಿ ಒಬ್ಬ ತಾಯಿ ಅನ್ನೋಳು ಅವಳ ನಡತೆ ಸರಿಗಿರದೆ ಹೋದ್ರೂ ಕೂಡ, ಅವಳು ವೇಶ್ಯಾಗಿದ್ರೂ ಕೂಡ ಅವಳನ್ನ ಮಗನಾದಂಥವನು ಕೊನೆಯ ಉಸಿರಿನವರೆಗೆ ಅವಳನ್ನ ಕಾಪಾಡಬೇಕು. ಆದರೆ ತಂದೆಯಾದಂತಹವನಿಗೆ
ಚಾರಿತ್ರ್ಯ ಸರಿಗಿಲ್ಲ ಅಂತ ಹೇಳಿದ್ರೆ ಅವನನ್ನ ಬೇಕಾದ್ರೆ ಹೊರಗೆ ದಬ್ಬಬಹುದು ಎಂಬುದಾಗಿ ಮನುಧರ್ಮ ಶಾಸ್ತ್ರದಲ್ಲಿ ಹೇಳ್ತಾನೆ ಮನು. ಅದರಿಂದ ಅದನ್ನ ಉಪಯೋಗಿಸಿ ಕೌಸಲ್ಯ ಈ ರೀತಿಯಾದಂತ ತರ್ಕವನ್ನ ಮಾಡ್ತಾಳೆ. ಅದಕ್ಕೆ ಯಾವ ರೀತಿಯಾದಂತ ಉತ್ತರವನ್ನ ಕೊಡ್ತಾನೆ ಶ್ರೀರಾಮಚಂದ್ರ, ಅದನ್ನ ಇಲ್ಲಿ ನಾವು ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಯಾವ ರೀತಿಯ ಉತ್ತರವನ್ನ ಕೊಟ್ಟು ಕೌಸಲ್ಯಗೆ ಕನ್ವಿನ್ಸ್ ಮಾಡಿಸ್ತಾನೆ, ಆ ರೀತಿಯಾದಂತೆ ಮನ ಮುಟ್ಟುವಂತೆ ಅವಳಿಗೆ ಉತ್ತರವನ್ನ ಕೊಡ್ತಾನೆ, ಅದನ್ನ ನಾವು ನೋಡಬಹುದು. ಅದೇ ರೀತಿ ವಿಭೀಷಣನನ್ನ ಖಂಡಿತವಾಗ್ಲೂ ಕರ್ಕೊಳ್ಬಾರದು ನಮ್ಮ ಗುಂಪಿನಲ್ಲಿ, ನಮ್ಮ ತಂಡದಲ್ಲಿ ಅಂತ ಸುಗ್ರೀವಾದಿ ಎಲ್ಲಾ ವಾನರರು ಕೂಡ ಎಷ್ಟು ತರ್ಕವನ್ನ ಕೊಟ್ಟಿದ್ರು ಕೂಡ ರಾಮಚಂದ್ರ ಅವರೆಲ್ಲರ ತರ್ಕವನ್ನ ಕೇಳಿ ನಂತರ ಹನುಮಂತನ ತರ್ಕವನ್ನು ಕೇಳಿ ಅವನು ಏನಕ್ಕೆ ಹನುಮಂತನ ತರ್ಕವನ್ನ ಮಾತ್ರ ಅವನು ಒಪ್ಪುತ್ತಾನೆ, ಬೇರೆಯವರೆಲ್ಲ ಯಾವ ಯಾವ ತರ್ಕವನ್ನ ಕೊಟ್ಟಿದ್ರು ಅದನ್ನ ನಾನು ಒಪ್ಕೊಳ್ಳೋದಿಲ್ಲ ಎಂಬುದಕ್ಕೆ ಯಾವ ರೀತಿಯಾದಂತ ಮತ್ತೊಂದು ಪ್ರತಿ ತರ್ಕವನ್ನ ಶ್ರೀರಾಮಚಂದ್ರ ಕೊಡ್ತಾನೆ ಎಂಬುದನ್ನ ನಾವು ಆ ಪ್ರಸಂಗದಲ್ಲಿ ನೋಡ್ಬೋದು. ಈ ಎಲ್ಲಾ ಪ್ರಸಂಗಗಳಿಂದ ಮತ್ತಷ್ಟು ಪ್ರಸಂಗಗಳಿಂದ ನಾವು ಶ್ರೀರಾಮಚಂದ್ರ ಯಾವ ರೀತಿಯಾದಂತಹ ವೈದಿಕ ಪಾಂಡಿತ್ಯವನ್ನ ಕೂಡ ಹೊಂದಿದ್ದ ಎಂಬುದನ್ನ ನಾವು ತಿಳ್ಕೋಬಹುದು. ಇದು 9ನೇ ಗುಣ. ಇನ್ನು 10 ಮತ್ತೆ 11ನೇ ಗುಣ ಚರ್ಚೆ ಮಾಡೋಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗುತ್ತೆ. ಅದರಿಂದ 10ನೇ ಗುಣವನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ಬಿಡೋಣ. 10ನೇ ಗುಣ ಯಾವುದು ಅಂತ ಹೇಳಿದ್ರೆ ಸಮರ್ಥ. ಕಹ ಸಮರ್ಥ, ಯಾರು ಸಮರ್ಥನಾಗಿದ್ದಾನೆ. ಸಾಮರ್ಥ್ಯ ಅಂದ್ರೆ ಏನು ಇಲ್ಲಿ ನೋಡಿ ಗೋವಿಂದರಾಜರು ಹೇಳ್ತಾರೆ, ಹಿಡಿದ ಕೆಲಸವನ್ನು ಬಿಡದೆ ನಡೆಸಿ ಪೂರೈಸುವ ಯೋಗ್ಯತೆ. ಇದು ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಅನ್ಸುತ್ತೆ, ನಮ್ಮೆಲ್ಲರಿಗೂ ಇದು ಅನುಭವದಲ್ಲಿ ಬರ್ತದೆ. ಯಾರು ಸಮರ್ಥರಾಗಿರ್ತಾರೆ ಯಾವುದೇ ಕೆಲಸವನ್ನ ಕೊಟ್ರೆ ಅದನ್ನ ಹಿಡಿದು ಪೂರೈಕೆ ಆಗುವ ತನಕ ಅದನ್ನ ಬಿಡೋದಿಲ್ಲ. ಉದಾಹರಣೆಗೆ ಸಮರ್ಥರು ಯಾರು ಅಂತ ಹೇಳಿದ್ರೆ ಪ್ರಾಯಶಃ ನಮ್ಮ ಪ್ರಧಾನಮಂತ್ರಿಗಳ ಉದಾಹರಣೆಯನ್ನು ಕೊಡಬಹುದು ಅಲ್ಲ. ಯಾರು ನೆನೆಸಿಕೊಳ್ಳಲು ಕೂಡ ಅಸಾಧ್ಯವಾದಂತ ಕೆಲಸವನ್ನ ಇವತ್ತು ಅವರು ಮಾಡಿ ತೋರಿಸಿದ್ದಾರೆ. ಶ್ರೀರಾಮಚಂದ್ರನ ಭೂಮಿಯ ಮೇಲೆ ರಾಮನೆಲ್ಲ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಅಂತಹ ಭವ್ಯವಾದಂತಹ ದೇವಸ್ಥಾನವನ್ನ ಕಟ್ಟಿ ಸಮಸ್ತವಾದಂತಹ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಲ್ಲ. ಸೊ ಸಮರ್ಥ ಕೇವಲ ಅದನ್ನ ನಮ್ಮ ಪ್ರಧಾನಮಂತ್ರಿಗಳನ್ನ ರಾಮಚಂದ್ರನಿಗೆ ಹೋಲಿಸ್ತಾ ಇದ್ದೀನಿ ಅಂತ ಅಲ್ಲ, ಆದ್ರೆ ಮನಸ್ಸಿಗೆ ಬಂತಷ್ಟೇನೆ. ಸೊ ಕೇವಲ ವಿದ್ವಾಂಸರಿಗೆ ಸೊ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಾಮರ್ಥ್ಯ ಅನ್ನೋದು ಉಲ್ಲಿಖಿತವಾಗ್ತದೆ. ಉದಾಹರಣೆಗೆ ಕೇವಲ ವಿದ್ವಾಂಸರಿಗೆ ಅಂತ ಹೇಳಿದ್ರೆ ಅವರಲ್ಲಿ ಕ್ಷಾತ್ರ ಗುಣ ಇದ್ದೇ ಇರಬಹುದು. ಕೇವಲ ಬ್ರಾಹ್ಮಣರು ಮಾತ್ರ ಆಗಿದ್ದಾರೆ, ಅವರಿಗೆ ಕಾವ್ಯ, ನಾಟಕ, ವೇದಾಂತ ಮುಂತಾದ ವಿಷಯಗಳಲ್ಲಿ ವಾಕ್ಯಾರ್ಥ ಸಾಮರ್ಥ್ಯ. ವಾಕ್ಯಾರ್ಥ ಅಂದ್ರೆ ಏನು, ಅದನ್ನ ಪ್ರತಿಪಾದಿಸುವಂತಹ, ಅದನ್ನ ಪ್ರಚಾರ ಮಾಡುವಂತಹ ಸಾಮರ್ಥ್ಯವಿರುತ್ತದೆ. ಕ್ರಿಯಾ ಸಾಮರ್ಥ್ಯ, ಕ್ರಿಯಾಶೀಲತೆ ಬೇರೆ ವಿಷಯಗಳಲ್ಲಿ ಇರುವುದು ವಿರಳ. ಅರ್ಥವಾಗ್ತಾ ಇದೆಯಲ್ಲ. ಸೊ ಸಾಮಾನ್ಯವಾಗಿ ಎಲ್ಲಾ ಜನರಿಗೆ ಒಂದು ವಿಷಯದಲ್ಲಿ ಸಾಮರ್ಥ್ಯವಿದ್ರೆ ಮತ್ತೊಂದು ವಿಷಯದಲ್ಲಿ ಇರೋದಿಲ್ಲ. ಸೊ ಕೇವಲ ವೈದಿಕ ವಿದ್ವಾಂಸರಿಗೆ ಇದರಲ್ಲೆಲ್ಲ ಅಂದ್ರೆ ಎಸ್ಥೆಟಿಕ್ ವಿಷಯಗಳು ಅಂತ ಏನ್ ಹೇಳ್ತೀವಿ, ಅಂದ್ರೆ ಕಾವ್ಯ, ನಾಟಕ, ವೇದಾಂತ ಇದರಲ್ಲಿ ಅವರಿಗೆ ಸಾಮರ್ಥ್ಯ ಇರ್ಬೋದು, ಅವರಲ್ಲಿ ಪಾಂಡಿತ್ಯ ಇರ್ಬೋದು. ಆದ್ರೆ ಕ್ರಿಯಾಶೀಲತೆ ಅವರಲ್ಲಿ ಇರೋದಿಲ್ಲ, ಕ್ರಿಯಾ ಸಾಮರ್ಥ್ಯ ಅವರಲ್ಲಿ ಇರೋದಿಲ್ಲ, ಅಂದ್ರೆ ಕ್ಷಾತ್ರ ಗುಣ ಅವರಲ್ಲಿ ಇರೋದಿಲ್ಲ, ಅವರಿಗೆ ಬಲವತ್ತಾದಂತಹ ಶರೀರ ಅವರಲ್ಲಿ ಇರೋದಿಲ್ಲ. ಅದರಿಂದ ಸಮರ್ಥ ಅನ್ನೋದನ್ನ ಸಂಪೂರ್ಣವಾದಂತಹ ದೃಷ್ಟಿಯಿಂದ ನೋಡಿದ್ರೆ ಕೇವಲ ಭಗವಂತನಲ್ಲಿ ಮಾತ್ರ ಅದು ಅನ್ವಯವಾಗುತ್ತೆ. ಹೇಗೆ? ಎಷ್ಟೊಂದು ಉದಾಹರಣೆ, ಆದರೆ ಪ್ರಮುಖವಾದಂತಹ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಸೀತೆಯನ್ನ ವಾಪಸ್ಸು ಪಡೆದುಕೊಳ್ಳಲು ಎಂತಹ ಯಾವ ಸಾಹಸವನ್ನ ಶ್ರೀರಾಮಚಂದ್ರ ಮಾಡ್ತಾನೆ. ಕೇವಲ ಅವನು ಮಾತ್ರ ಮಾಡೋದಿಲ್ಲ, ಅವನ ಪ್ರೇರಣೆಯಿಂದ ಸಮಸ್ತವಾದಂತಹ ವಾನರ ಸೈನ್ಯವೇ ಮಾಡುತ್ತದೆ. ಅದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ರಾಮಚಂದ್ರ ಎಂತಹ ಸಮರ್ಥನಾಗಿದ್ದಾನೆ. ಯದಾ ವ್ರಜತಿ ಸಂಗ್ರಾಮಂ ನ ಅವಿಜಿತ್ಯ ನಿವರ್ತತೆ. ಅವಿಜಿತ್ಯ ಅಂದ್ರೆ ಗೆಲ್ಲದೇನೆ ಅಂತ ಅರ್ಥ. ಸೊ ಸಂಗ್ರಾಮಂ ಯದಾ ವ್ರಜತಿ, ಯಾವಾಗ ಸಂಗ್ರಾಮಕ್ಕೋಸ್ಕರ ಅಂದ್ರೆ ಯುದ್ಧವನ್ನ ಮಾಡೋದಕ್ಕೆ ಶ್ರೀರಾಮಚಂದ್ರ ಹೋಗ್ತಾನೆ, ನ ಅವಿಜಿತ್ಯ ಗೆಲ್ಲದೇನೆ ಅವನು ಯಾವತ್ತೂ ವಾಪಸ್ಸು ಬರೋದಿಲ್ಲ. ಅವನು ಯಾವತ್ತೂ ಇದ್ರೂ ಅವನು ಗೆದ್ದೇನೆ ವಾಪಸ್ಸು ಬರುವಂತಹದ್ದು. ಲೌಕಿಕೆ ಸಮಯಾಚಾರೆ ಕೃತಕಲ್ಪೋ ವಿಶಾರದಃ. ಲೌಕಿಕವಾದಂತ ವಿಷಯಗಳಲ್ಲಿ ಕೂಡ ನೋಡಿದರೆ ಅವನು ವಿಶಾರದನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಮತ್ತಷ್ಟು ಉದಾಹರಣೆಗಳನ್ನು ಕೊಡ್ತಾರೆ ಇಲ್ಲಿ. ಋಷಿಪೀಡಿಕರಾಗಿದ್ದಂತಹ ದಂಡಕಾರಣ್ಯದ ಖರಾದಿ 14,000 ರಾಕ್ಷಸರನ್ನು ಅರ್ಧ ಮುಹೂರ್ತದಲ್ಲೇ ಸಂಹರಿಸಿದ್ದು ಎಂಥ ಸಾಮರ್ಥ್ಯ. ಮುಹೂರ್ತ ಅಂದ್ರೆ ಸಾಮಾನ್ಯವಾಗಿ 48 ನಿಮಿಷಗಳು ಅಂತ ಹೇಳ್ತಾರೆ. ಸೊ 48 ನಿಮಿಷಗಳಲ್ಲಿ ಅರ್ಧ ಅಂತ ಹೇಳಿದ್ರೆ ಸುಮಾರು 20 ರಿಂದ 24 ನಿಮಿಷಗಳು. ಸೊ 24 ನಿಮಿಷಗಳಲ್ಲಿ 14,000 ರಾಕ್ಷಸರನ್ನ ಸಾಯಿಸಿದಂತಹ ಸಾಮರ್ಥ್ಯ, ಅದರ ಬಗ್ಗೆ ಏನ್ ತಾನೇ ಹೇಳೋದಿದೆ ಎಂಬುದಾಗಿ ಇಲ್ಲಿ ಗೋವಿಂದರಾಜರು ಹೇಳ್ತಾರೆ. ಸೊ ಇದೆಲ್ಲ ಪ್ರಸಂಗಗಳನ್ನ ಇಲ್ಲಿ ನೀವು ನೋಡಬಹುದು. ಇವಾಗ ನಾವು ಕೊನೆಯ ಬಹಳ ಮುಖ್ಯವಾದಂತಹ ಯಾವ ಗುಣ ಇದೆ, ಈ ಗುಣ
ಎಷ್ಟು ಆ ಚರ್ಚಿತವಾಗಿದೆ ಶಾಸ್ತ್ರಗಳಲ್ಲಿ, ವಿಶೇಷವಾಗಿ ಈ ರಾಮಾಯಣದ ವ್ಯಾಖ್ಯಾನಗಳಲ್ಲಿ ಅಂತ ಹೇಳಿದ್ರೆ ಕೇವಲ ಈ ಗುಣದ ಬಗ್ಗೆ ಬಹಳಷ್ಟು ಆಚಾರ್ಯರು ಪುಟಗಟ್ಟಲೆ ಬರೀತಾರೆ. ಏಕಪ್ರಿಯ ದರ್ಶನ, ಏಕಪ್ರಿಯ ದರ್ಶನ ಅಂತ. ಇದು 11ನೆಯ ಗುಣ, ಬಹಳ ಮುಖ್ಯವಾದಂತಹ ಗುಣ, ಮತ್ತೆ ಬಹಳ ಚರ್ಚಿತವಾದಂತಹ ಗುಣ. ಎಲ್ಲ ಆಚಾರ್ಯರು ಈ ಗುಣದ ಬಗ್ಗೆ ಮಾತ್ರ ಫೋಕಸ್ ಮಾಡಿ, ಹೇಗೆ ಒಂದು ಫೋಕಸ್ ಲೈಟ್ ಅನ್ನ ಹಾಕ್ತಿವಿ ದೇವಸ್ಥಾನದಲ್ಲಿ, ಯದ್ಯಪಿ ಲೈಟ್ ಇರ್ತದೆ, ಆದರೆ ಲೈಟಿಗೆ ಹೊರತಾಗಿ ಮತ್ತೊಂದು ಫೋಕಸ್ ಲೈಟ್ ಅನ್ನ ಹಾಕ್ತಾರೆ, ಭಗವಂತನ ಆ ಒಂದು ಮುಖಾರವಿಂದ ಬಹಳ ಚೆನ್ನಾಗಿ ಎಲ್ಲರಿಗೂ ಕಾಣಿಸ್ಲಿ ಅಂತ. ಯದ್ಯಪಿ ಸಂಪೂರ್ಣ ಶರೀರನೇ ಕಾಣಿಸ್ಬೇಕು, ಆದ್ರೆ ಆ ಮುಖ ಏನಿರ್ತದೆ ಅದರ ಮೇಲೆ ಒಂದು ಫೋಕಸ್ ಲೈಟ್ ಅನ್ನ ಹಾಕ್ಬಿಟ್ಟು ತೋರಿಸ್ತಾರೆ ಅಲ್ಲ. ಸೊ ಅದೇ ರೀತಿಯಲ್ಲಿ ನಿಯಾನ್ ಲೈಟ್ ಅಂತ ಏನು ಹೇಳ್ತಾರೆ ಅದಕ್ಕೆ ಅಲ್ಲ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಏಕಪ್ರಿಯ ದರ್ಶನ ಅನ್ನೋದ್ರ ಬಗ್ಗೆ ಅದನ್ನ ಫೋಕಸ್ ಮಾಡಿ, ಅದನ್ನೇ ಕೇಂದ್ರೀಕರಿಸಿ ಬಹಳಷ್ಟು ಆಚಾರ್ಯರು, ವಿಶೇಷವಾಗಿ ಇಲ್ಲಿ ಗೋವಿಂದರಾಜರು ಪುಟಗಟ್ಟಲೆ ತಮ್ಮ ವ್ಯಾಖ್ಯಾನಗಳನ್ನ ಬರೀತಾರೆ. ಸೊ ಇಲ್ಲಿ ನಾವು ನೋಡ್ಬೋದು ಇದಕ್ಕೆ ಏನರ್ಥ ಅಂತ. ಜಗತ್ತಿನಲ್ಲಿ ನೋಡಲು ಅವನು ಮಾತ್ರ ಆಹ್ಲಾದಕರ, ಇದು ಮೊದಲನೇ ಅರ್ಥ. ಅಂದ್ರೆ ಬೇರೆ ಯಾರು ನೋಡೋದಕ್ಕೆ ಅಷ್ಟೊಂದು ಅವರನ್ನ ನೋಡಿ ನಮ್ಗೆ ಆಹ್ಲಾದ ಅನ್ನೋದು ಬರದೇ ಇರಬಹುದು ಎಂಬುದಾಗಿ ಮೊದಲನೇ ವ್ಯಾಖ್ಯಾನ ಈ ಶಬ್ದಕ್ಕೆ, ಇದಕ್ಕೆ ಪರಿಭಾಷೆ. ಜಗತ್ತಿನಲ್ಲಿ ನೋಡಲು ಅವನು ಮಾತ್ರ ಆಹ್ಲಾದಕರ ಅಥವಾ ಸುಖಕರ. ಅಥವಾ ಮತ್ತೊಂದು ಅರ್ಥ ಏನಂತ ಹೇಳಿದ್ರೆ, ಅವನು ನೋಡಲು ವಿಶೇಷವಾಗಿ ಆಹ್ಲಾದಕರ, ಅವನನ್ನ ನೋಡೋದಕ್ಕೆ ವಿಶೇಷವಾದಂತ ಆಹ್ಲಾದ ನಮಗೆ ಬರುತ್ತದೆ. ಸೊ ಬೇರೆಯವರಿಗೆ ಹೋಲಿಸಿ ನೋಡಿದರೆ ಅವನು ಮಾತ್ರ ಸುಂದರನಾಗಿದ್ದಾನೆ ಅನ್ನೋದು ಮೊದಲನೇ ವ್ಯಾಖ್ಯಾನವಾದ್ರೆ, ಎರಡನೇ ವ್ಯಾಖ್ಯಾನ ಏನು ಅಂತ ಹೇಳಿದ್ರೆ, ವಿಶೇಷವಾದಂತಹ ಆಹ್ಲಾದ ಅನ್ನೋದು ನಮ್ಗೆ ಅವನನ್ನ ನೋಡಿದ್ರೆ ಮಾತ್ರ ಬರ್ತದೆ ಎಂಬುದು ಮತ್ತೊಂದು ವ್ಯಾಖ್ಯಾನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ನೋಡಿದರೂ ನೋಡಿ ದಣಿಯದ ಅಪೂರ್ವ ಸೌಂದರ್ಯ ನಿಧಿ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಅದೇನ್ ಬರ್ತದೆ ಅದು ತುಳಸಿದಾಸರದು. ಶ್ರೀರಾಮಚಂದ್ರ ಹರಣ ಏನದು ಭವಭಯ ನಾಶನಂ. ಸೊ ಅದರಲ್ಲಿ ಕೂಡ ಬರ್ತದೆ, ಅವನ ಸೌಂದರ್ಯದ ವರ್ಣನೆ ಅದರಲ್ಲಿ ಬರ್ತದೆ. ಸೊ ಇಲ್ಲಿ ಎರಡು ಮುಖ್ಯವಾದಂತಹ ಶಬ್ದಗಳು ಬರ್ತದೆ ಶಾಸ್ತ್ರದಲ್ಲಿ, ಸೌಂದರ್ಯ ಮತ್ತೆ ಲಾವಣ್ಯ ಅಂತ ಹೇಳ್ತಾರೆ. ಸೌಂದರ್ಯ ಮತ್ತೆ ಲಾವಣ್ಯ ಈ ಎರಡು ಶಬ್ದಗಳ ಮಧ್ಯೆ ಏನು ವ್ಯತ್ಯಾಸ ಅಂತ ಹೇಳ್ತಾರೆ. ಸೌಂದರ್ಯ ಅಂತ ಹೇಳಿದ್ರೆ ಅವಯವ ಶೋಭೆ ಅಂತ ಹೇಳ್ತಾರೆ. ಅವಯವ ಶೋಭೆ ಅಂತ ಹೇಳಿದ್ರೆ ಏನು? ಅವಯವ ಅಂದ್ರೆ ಬೇರೆ ಬೇರೆ ಅಂಗಗಳು ಅಂತ ಅರ್ಥ. ನಮ್ಗೆ ಕೈ ಅನ್ನೋದು ಇದೆ, ಕಾಲು ಅನ್ನೋದು ಇದೆ, ತಲೆ ಅನ್ನೋದು ಇದೆ, ಮೂಗು ಅನ್ನೋದಿದೆ, ಕಣ್ಣು ಅನ್ನೋದಿದೆ. ಇದೆಲ್ಲ ಅವಯವಗಳು, ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಅಂಗಗಳು. ಸೊ ಸೌಂದರ್ಯ ಅಂದ್ರೆ ಏನು? ಈ ಅಂಗಗಳ ಪೈಕಿ ಯಾವ್ದಾದ್ರೂ ಒಂದೇ ಒಂದು ಅಂಗ ಸುಂದರವಾಗಿದ್ರೆ ಅದಕ್ಕೆ ಸೌಂದರ್ಯ ಅಂತ ಹೇಳ್ಬೋದು. ಅದರಿಂದ ಈ ಲೋಕದಲ್ಲಿ ನಾವೇನ್ ನೋಡ್ತೀವಿ, ಮಿಸ್ ವರ್ಲ್ಡ್, ಮಿಸ್ಟರ್ ವರ್ಲ್ಡ್ ಎಲ್ಲ, ಅದೆಲ್ಲ ಕೇವಲ ಸೌಂದರ್ಯ ಅಷ್ಟೇನೆ. ಆ ಒಂದು ಶರೀರದಲ್ಲಿ ಒಂದೇ ಒಂದು ಅಂಗ ಚೆನ್ನಾಗಿರ್ತದೆ ನೋಡೋದಕ್ಕೆ, ಅದು ಸೌಂದರ್ಯ. ಎಲ್ಲ ಅಂಗಗಳು ಸುಂದರವಾಗಿರಬೇಕು ಅಂತ ಇಲ್ಲ ಅಲ್ಲ. ಸೊ ಯಾರು ಮಿಸ್ ವರ್ಲ್ಡ್, ಅವಳಿಗೆ ಕಣ್ಣು ಬಹಳ ಸುಂದರವಾಗಿರ್ಬೋದು, ಅಥವಾ ಬೇರೆಯವರ ಕೈಗಳು ಬಹಳ ಆಜಾನುಬಾಹುವಾಗಿ ಬಹಳ ಉದ್ದವಾಗಿ ಬಹಳ ಚೆನ್ನಾಗಿರ್ಬೋದು, ಅಥವಾ ಬೇರೆಯವರ ಕಾಲುಗಳು ಉದ್ದವಾಗಿ ಬಹಳ ಉದ್ದವಾಗಿ ಮತ್ತೆ ತೆಳ್ಳಕ್ಕೆ ಚೆನ್ನಾಗಿರ್ಬೋದು. ಇದೆಲ್ಲ ಸೌಂದರ್ಯ. ಆದರೆ ಲಾವಣ್ಯ ಅಂದ್ರೆ ಏನು? ಲಾವಣ್ಯ ಅಂದ್ರೆ ಸಂಪೂರ್ಣವಾದಂತಹ ಶರೀರ, ಸಂಪೂರ್ಣವಾದಂತಹ ಶರೀರದಲ್ಲಿ ಇರ್ತಕ್ಕಂಥ ಒಂದೊಂದು ಅಂಗ ಕೂಡ ಅಷ್ಟು ಸುಂದರವಾಗಿದ್ರೆ ಅದಕ್ಕೆ ನಾವು ಲಾವಣ್ಯ ಅಂತ ಹೇಳ್ತೇವೆ ಅಲ್ಲ. ಸೊ ಲಾವಣ್ಯ ಅನ್ನೋದನ್ನ ಕೇವಲ ಭಗವಂತನಿಗೆ ಮಾತ್ರ ನಾವು ಅನ್ವಯಿಸ್ಬೋದು. ಭಗವಂತನ ಸಚ್ಚಿದಾನಂದ ಶರೀರದಲ್ಲಿ ಮಾತ್ರ ನಾವು ಲಾವಣ್ಯವನ್ನು ನೋಡೋದಕ್ಕೆ ಸಾಧ್ಯ. ಈ ಲೋಕದಲ್ಲಿ ಲಾವಣ್ಯ ಎಲ್ಲೂ, ಯಾವ ಜೀವಿಯಲ್ಲೂ, ಪ್ರಾಣಿಯಲ್ಲೂ ಅಥವಾ ಮನುಷ್ಯನಲ್ಲೂ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ ಅಲ್ಲ. ಈ ಲೋಕದಲ್ಲಿ ಕೇವಲ ಸೌಂದರ್ಯವನ್ನ ಮಾತ್ರ ನೋಡೋದಕ್ಕೆ ಸಾಧ್ಯ, ಲಾವಣ್ಯವನ್ನ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲಿ ನೋಡಿ, ಕೆಲವರನ್ನ ನೋಡಿದರೆ ಒಮ್ಮೆ ನೋಡಿದರೆ ಸಾಕೆಂದೆನಿಸುವುದುಂಟು ಅಲ್ಲ. ಒಂದೇ ಸತಿ ನೋಡಿದ್ರೆ ಸಾಕು, ಮತ್ತೆ ನೋಡೋದಕ್ಕೆ ಬೇಕಾಗಿಲ್ಲ, ಆ ರೀತಿ ಅನಿಸ್ಬೋದು. ಮತ್ತೆ ಕೆಲವರನ್ನು ಒಮ್ಮೆ ನೋಡಲು ಅಸಹ್ಯವಾಗುವುದು ಉಂಟು ಅಲ್ಲ. ಹೇಗೆ? ಒಂದೊಂದ್ಸತಿ ಅದು 2 ಸಲನೂ ಆಗ್ಬೋದು. ಒಂದೊಂದ್ಸತಿ ಯಾರನ್ನ ನಮ್ಗೆ ನೋಡೋದಕ್ಕೆ ಬೇಕಾಗಿರಲ್ಲ ಅವ್ರನ್ನ ನೋಡೋದಕ್ಕೆ ನಮ್ಗೆ ಅಸಹ್ಯವಾಗ್ಬಾರ್ದು. ಅಥವಾ ಮತ್ತೊಂದು ಏನಾಗ್ಬೋದು ಅಂತ ಹೇಳಿದ್ರೆ, ಯಾರಿಗೆ ಬಹಳ ಏನ್ ಹೇಳ್ತಾರೆ,
ಕೆಟ್ಟದಾದಂತ ಕಾಯಿಲೆ ಬಂದಿರುತ್ತೆ ಶರೀರದಲ್ಲಿ, ಶರೀರ ಪೂರ್ತಿ ಮೊಡವೆಗಳು ಇರ್ತಕ್ಕಂಥದ್ದು ಅಥವಾ ಆ ರೀತಿ ಏನಾದ್ರೂ ಆಗಿರುತ್ತದೆ, ಅವ್ರನ್ನ ನೋಡೋದಕ್ಕೆ ನಮ್ಗೆ ಬೇಕೇ ಆಗೋದಿಲ್ಲ. ಆದ್ರೆ ಒಮ್ಮೆ ನೋಡಿದವರ ಮನಸ್ಸನ್ನು, ಕಣ್ಣುಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂತಹ ರೂಪ ಶ್ರೀರಾಮಚಂದ್ರನದ್ದು. ಸೊ ಇದ್ರ ಬಗ್ಗೆ ಇವಾಗ ಎಷ್ಟೊಂದು ಉದಾಹರಣೆಗಳನ್ನ ಕೊಟ್ಟು ಗೋವಿಂದರಾಜರು ಇಲ್ಲಿ ಇದನ್ನ ತೋರಿಸ್ತಾರೆ. ಹೇಗೆ ಶ್ರೀರಾಮಚಂದ್ರನ ಏಕಪ್ರಿಯ ದರ್ಶನತ್ವ ಅನ್ನೋದು ಎಲ್ಲದಕ್ಕಿಂತ ಮಿಗಿಲಾದಂತಹದ್ದು ಎಂಬುದನ್ನ ಇಲ್ಲಿ ತೋರಿಸ್ತಾರೆ. ಉದಾಹರಣೆಗಳನ್ನ ನಾವು ಇಲ್ಲಿ ಚರ್ಚೆ ಮಾಡಬಹುದು. ಮೊದಲನೇದು ಉದಾಹರಣೆ ಕೊಡ್ತಾರೆ, ದಶರಥನ ಉದಾಹರಣೆ. ದಶರಥ ಪ್ರತಿ ದಿವಸ ಕೂಡ ಶ್ರೀರಾಮಚಂದ್ರನನ್ನ ನೋಡ್ತಾ ಇದ್ದ. ಆದ್ರೆ ಶ್ರೀರಾಮಚಂದ್ರನನ್ನ ಅವನು ಹೇಗೆ ನೋಡ್ತಾ ಇದ್ದ ಅಂತ ಹೇಳಿದ್ರೆ, ಕಂಬ ರಾಮಾಯಣದಲ್ಲಿ ವರ್ಣನೆ ಬರ್ತದೆ. ದಶರಥ ಯಾವುದೇ ಕಾರಣ ಇಲ್ದೇನೆ ರಾಮಚಂದ್ರನನ್ನ ಸುಮ್ಮನೆ ಕರಿತಾ ಇದ್ದಂತೆ, ಬಾಯಲಿ ಬಾಯಲಿ ಅಂತ. ಸೊ ಶ್ರೀರಾಮಚಂದ್ರ ಬರ್ತಾ ಇದ್ದ, ರಾಮಚಂದ್ರ ಬಂದ್ಬಿಡ್ತಾ ಇದ್ದ. ಬರ್ಬೇಕಾದ್ರೆ ಶ್ರೀರಾಮಚಂದ್ರನ ಮುಂಭಾಗದ ಸೌಂದರ್ಯ ಮಾತ್ರ ದಶರಥನಿಗೆ ಕಾಣಿಸ್ತಾ ಇತ್ತು, ಹಿಂಭಾಗದ ಸೌಂದರ್ಯ ಅವನಿಗೆ ಕಾಣಿಸ್ತಾ ಇರ್ಲಿಲ್ಲ. ಆದ್ರಿಂದ ಶ್ರೀರಾಮಚಂದ್ರನಿಗೆ ಬಾಯಲಿ ಅಂತ ಹೇಳ್ತಾ ಇದ್ದ. ರಾಮಚಂದ್ರ ವಿಧೇಯನಾದಂತ ಬಾಲಕ ಬರ್ತಾ ಇದ್ದ. ಆಮೇಲೆ ಬಂದಾದ್ಮೇಲೆ ಅವನನ್ನ ನೋಡ್ತಾ ಇರ್ಬೇಕಾದ್ರೆ ತಕ್ಷಣ ಅವನಿಗೆ, ದಶರಥನಿಗೆ ಏನ್ ಅನಿಸ್ತಾ ಇತ್ತು ಅಂತ ಹೇಳಿದ್ರೆ, ಇವನ ಹಿಂಭಾಗದ ಸೌಂದರ್ಯವನ್ನ ನೋಡ್ಬೇಕು. ಅದರಿಂದ ಬಂದ ತಕ್ಷಣ ಅವನು ತನ್ನ ನಮಸ್ಕಾರಗಳನ್ನ ಸಲ್ಲಿಸಿದ ನಂತರ ತಕ್ಷಣ ದಶರಥ ರಾಮಚಂದ್ರನಿಗೆ ಇವಾಗ ಹೋಗು ಅಂತ ಹೇಳ್ತಾ ಇದ್ದಂತೆ. ಏನಕ್ಕೆ? ಇವನ ಹಿಂಭಾಗದ ಸೌಂದರ್ಯವನ್ನ ನೋಡ್ಬೇಕಲ್ಲ ಇವಾಗ. ಈ ರೀತಿ ಕಂಬ ರಾಮಾಯಣದಲ್ಲಿ ಕಂಬನ್ನವರು ವರ್ಣಿಸ್ತಾರೆ. ಮತ್ತೆ ಹೋಗು ಅಂತ ಹೇಳ್ತಾ ಇದ್ದಂತೆ. ಸ್ವಲ್ಪ ಒಂದ್ 2-3 ಹೆಜ್ಜೆ ಇಡುವಷ್ಟೊತ್ತಿಗೆ ಮತ್ತೆ ರಾಮಚಂದ್ರ ವಾಪಸ್ ಬಾ ಅಂತ ಹೇಳ್ತಾ ಇದ್ದ. ಮತ್ತೆ ಹೋಗು, ವಾಪಸ್ ಬಾ, ಮತ್ತೆ ಹೋಗು. ರಾಮಚಂದ್ರ ಯಾವುದೇ ರೀತಿಯಾದ ಕೋಪವನ್ನ ಮಾಡ್ಕೊಳ್ಳದೇನೆ ವಿಧೇಯನಾದಂತಹ ಬಾಲಕ ಆಗಿದ್ರಿಂದ ಅದನ್ನೆಲ್ಲ ಕೇಳ್ತಾ ಇದ್ದ ಅಲ್ಲ. ಸೊ ದಶರಥ ಆ ರೀತಿಯಾದಂತಹ ಸೌಂದರ್ಯವನ್ನ ಅವನು ಸವಿತಾ ಇದ್ದ, ಶ್ರೀರಾಮಚಂದ್ರನ ಸೌಂದರ್ಯವನ್ನ. ಸೊ ಇದೆಲ್ಲ ಶಬ್ದಗಳು ಮೊದಲನೇ ಬಾಲಕಾಂಡದಲ್ಲಿ ಬರ್ತದೆ. ಚಂದ್ರಕಾಂತ ಆನನಂ, ಆನನ ಅಂದ್ರೆ ಮುಖ, ಚಂದ್ರಕಾಂತದಂತೆ ಇರ್ತಕ್ಕಂಥ ಮುಖ ಶ್ರೀರಾಮಚಂದ್ರನದ್ದು. ಅತೀವ ಪ್ರಿಯ ದರ್ಶನಂ, ಅತೀವ ಪ್ರಿಯ ದರ್ಶನಂ ಅಲ್ಲ, ಇಲ್ಲಿ ಏಕಪ್ರಿಯ ದರ್ಶನ ಅಂತ ಇದೆ, ಅಲ್ಲಿ ಅತೀವ ಪ್ರಿಯ ದರ್ಶನಂ. ಪುಂಸಾಂ ದೃಷ್ಟಿ ಚಿತ್ತ ಅಪಹಾರಿಣಂ. ಪುಂಸಾಂ ಅಂದ್ರೆ ಗಂಡಸರು ಕೂಡ, ಗಂಡಸರ ಚಿತ್ತವನ್ನ ಅವನು ಅಪಹರಣೆ ಅಂದ್ರೆ ಅದನ್ನ ಕದಿಯುವಂತಹ ಅವನ ಸೌಂದರ್ಯ ಇತ್ತಂತೆ. ಬರೀ ಹೆಂಗಸರದ್ ಮಾತ್ರ ಅಲ್ಲ, ಆದ್ರೆ ಗಂಡಸರದು ಕೂಡ. ಗಜ ವಿಕ್ರಾಂತ ಗಮನಂ, ಅವನ ನಡೆ ಹೇಗಿತ್ತು ಅಂತ ಹೇಳಿದ್ರೆ ಮೆಜೆಸ್ಟಿಕ್ ವಾಕ್ ಆಫ್ ಅನ್ ಎಲಿಫೆಂಟ್ ಅಂತ ಹೇಳ್ತಾರಲ್ಲ, ಒಂದು ಆನೆ ಹೇಗೆ ತನ್ನ ಗಜಗತಿಯಲ್ಲಿ ಹೋಗ್ತದೆ ಅಲ್ಲ, ಗಜಗತಿಯಲ್ಲಿ. ಅದರಿಂದ ಯಾವಾಗ ಭಗವಂತನ ಉತ್ಸವ ಮೂರ್ತಿಗಳಿರ್ತದೆ ಅದನ್ನು ಕೂಡ 9 ವಿಧವಾದಂತ ನಡೆಗಳಲ್ಲಿ ನಡೆಸ್ತಾರೆ. ಅದರಲ್ಲಿ ಒಂದು ಗಜಗತಿ, ಇನ್ನೊಂದು ಸಿಂಹಗತಿ ಕೂಡ. ಆದ್ರೆ ಗಜಗತಿ ಬಹಳ ಪ್ರಸಿದ್ಧವಾದಂತಹ ಗಜಗತಿ ಅಂದ್ರೆ ಗಜದ ನಡೆ, ಆನೆಯ ನಡೆಯಂತೆ ಶ್ರೀರಾಮಚಂದ್ರ ಅವನು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅವನ ದೇಹ ಸೌಂದರ್ಯ, ಮುಖದ ಸೊಬಗು, ನಡಿಗೆಯ ಅಂದ ಎಲ್ಲದಕ್ಕೂ ದಶರಥನಲ್ಲದೆ ಇಡೀ ಅಯೋಧ್ಯೆಯೇ ಮನ ಸೋತಿತ್ತು ಅಲ್ಲ. ಅದನ್ನ ನಾವು ನೋಡ್ಬೋದು. ಮತ್ತೆ 2ನೇ ಉದಾಹರಣೆ ಕೊಡ್ತಾರೆ ಇಲ್ಲಿ, ಋಷಿ ಮುನಿಗಳನ್ನು ಕೂಡ ಆಕರ್ಷಿಸಿದ ರೂಪ ಅದು. ಇದು ಬಹಳ ಪ್ರಸಿದ್ಧವಾದಂತಹ ಉದಾಹರಣೆ. ಎಷ್ಟು ಪ್ರಸಿದ್ಧ ಅಂತ ಹೇಳಿದ್ರೆ, ಈ ಪ್ರಸಂಗದಲ್ಲಿ ಬರುವಂತಹ ಶ್ಲೋಕ ಏನಿದೆ ಅದನ್ನ ನಾವು ಸುಪ್ರಭಾತದಲ್ಲಿ ಕೂಡ ಪ್ರತಿ ದಿವಸ ಹಾಡ್ತೀವಿ. ಯಾವಾಗ ವಿಶ್ವಾಮಿತ್ರರು ರಾಮ ಮತ್ತೆ ಲಕ್ಷ್ಮಣರನ್ನ ಕರ್ಕೊಂಡು ಹೋಗ್ತಾರೆ, ಮಾರನೇ ದಿವಸನೇ, ಮೊದಲನೇ ದಿವಸವೇ ಅವರಿಗೆ ಬಲ ಮತ್ತೆ ಅತಿಬಲ ಮಂತ್ರಗಳನ್ನ ಉಪದೇಶ ಮಾಡ್ತಾರೆ. ಅದಾದ್ಮೇಲೆ ಮಲಗೆದ್ದು ಮಾರನೇ ದಿವಸ ಹೇಳ್ಬೇಕಾದ್ರೆ ವಿಶ್ವಾಮಿತ್ರರು ಬೇಗ ಎದ್ದು ಬಿಡ್ತಾರೆ. ಯಾಕೆಂದ್ರೆ ಅವರು ಋಷಿ ಮುನಿಗಳು. ರಾಮ ಲಕ್ಷ್ಮಣ ಪ್ರಾಯಶಃ ಅಲ್ಲಿವರೆಗೆ ಅರಮನೆಯಲ್ಲಿ ಇದ್ರಲ್ಲ, ಅದರಿಂದ ಅವರು ಅಷ್ಟು ಬೇಗ ಹೇಳ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ. ಆದ್ರೆ ಖಂಡಿತವಾಗ್ಲೂ ವಿಶ್ವಾಮಿತ್ರರಷ್ಟು ಬೇಗ ಅವರು ಹೇಳ್ತಾ ಇರ್ಲಿಲ್ಲ. ಅದರಿಂದ ರಾಮ ಮತ್ತೆ ಲಕ್ಷ್ಮಣರಿಬ್ಬರು ಮಲ್ಕೊಂಡೇ ಇದ್ರು. ಆದ್ರೆ ವಿಶ್ವಾಮಿತ್ರರು ಎದ್ದು ಬಿಡ್ತಾರೆ. ಅವರನ್ನ ಎಬ್ಸೋದಕ್ಕೆ ಬರ್ತಾರೆ ವಿಶ್ವಾಮಿತ್ರರು. ರಾಮ ಮತ್ತೆ ಲಕ್ಷ್ಮಣರನ್ನ ದಯವಿಟ್ಟು ಏಳಿ ಅಂತ ಹೇಳೋದಕ್ಕೆ ಬರ್ತಾರೆ. ಆದ್ರೆ ಅಲ್ಲಿ ಬಂದು ರಾಮಚಂದ್ರನ ಆ ಒಂದು ಮುಖದ ಸೊಬಗನ್ನ, ಸೌಂದರ್ಯವನ್ನ ನೋಡಿ ಅವರೇ ಮನಸ್ಸನ್ನ ಸೋತು ಬಿಡ್ತಾರೆ. ಅವರು ತಮ್ಮ ದಿನನಿತ್ಯದ ಕ್ರಿಯೆಗಳೇನಿರ್ತದೆ, ಸಂಧ್ಯಾ ವಂದನೆ ಎಲ್ಲ ಯಾವ ಕ್ರಿಯೆಗಳನ್ನ ಮಾಡಬೇಕಾಗಿತ್ತು ಅದನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಶ್ರೀ ರಾಮಚಂದ್ರನ ಮುಖದ ಸೊಬಗನ್ನೇ ಅಲ್ಲಿ ನೋಡ್ತಾ ಕುತ್ಕೊಂಡ್ಬಿಡ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕಂ ಎಂಬಂತ ಶ್ಲೋಕ ಅಲ್ಲಿ ಬರ್ತದೆ ಅವಾಗ ಅಲ್ಲ. ಸೊ ರಾಮಚಂದ್ರನನ್ನ ನೋಡೋದಕ್ಕೆ ಬರ್ತಾರೆ. ಆದ್ರೆ ಅವನ ಮುಖ ಸೊಬಗು ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಅವನನ್ನ ನೋಡಿ ಅಲ್ಲೇ ನೋಡ್ತಾ ಅವರು ನಿಂತು ಬಿಡ್ತಾರೆ. ಸೊ ಅಲ್ಲಿ ಒಬ್ರು ಹೇಳ್ತಾರೆ, ಸಾಮಾನ್ಯವಾಗಿ ನಾವು ಮಲಗಿರ್ಬೇಕಾದ್ರೆ
ನಮ್ಮ ಶರೀರ ಬಹಳ ಬಹಳ ಕೆಟ್ಟದಾಗಿರ್ತದೆ ಅಲ್ಲ. ನನಗೆ ಇವಾಗ ಕೂದಲಿಲ್ಲ ಅಷ್ಟೊಂದು, ಆದ್ರೆ ಯಾರಿಗೆ ಕೂದಲಿರ್ತದೆ, ಕೂದಲೆಲ್ಲ ಈ ಕಡೆ ಆ ಕಡೆ ಹೋಗಿರ್ತದೆ, ಮತ್ತೆ ಬಾಯಿಂದ ಜೊಲ್ಲು ಆಚೆ ಬರ್ತಾ ಇರ್ಬೋದು ಅಲ್ಲ, ಮೂಗಿಂದ ಪಿಸರೆ ಆಚೆ ಬರ್ತಾ ಇರ್ಬೋದು ಅಲ್ಲ, ಬಹಳ ಕೆಟ್ಟದಾಗಿರುತ್ತೆ ಅವರನ್ನ ನೋಡೋದಕ್ಕೆ. ಆದ್ರೆ ಶ್ರೀರಾಮಚಂದ್ರನ ಸ್ವಾಪನ ಸೌಂದರ್ಯಂ ಅಂತ ಅಲ್ಲಿ ಹೇಳ್ತಾರೆ. ಸ್ವಾಪನ ಅಂದ್ರೆ ಮಲಗಿರುವಂತ ಸೌಂದರ್ಯವೇ ಎಷ್ಟು ಉತ್ಕೃಷ್ಟವಾದಂತಹದ್ದು ಅಂದ್ರೆ ಆ ಸೌಂದರ್ಯವನ್ನ ನೋಡಿ ವಿಶ್ವಾಮಿತ್ರರು ಋಷಿಮುನಿಗಳು ಅವರು ಬೆರಗಾಗ್ಬಿಡ್ತಾರೆ. ಸೊ ಅದು ಶ್ರೀರಾಮಚಂದ್ರನ ಸೌಂದರ್ಯ. ಅದಾದ್ಮೇಲೆ ಮತ್ತೊಂದು ಉದಾಹರಣೆ ಯಾವುದದು? ಗುಹನ ಉದಾಹರಣೆ. ಸೊ ಗುಹ ಯಾರು? ನಿಷಾಧ ರಾಜ ಗುಹ. ಗುಹನೇ ಶ್ರೀರಾಮಚಂದ್ರ, ಲಕ್ಷ್ಮಣ ಮತ್ತೆ ಸೀತೆಯರನ್ನ ಸರಯು ನದಿಯನ್ನ ದಾಟೋದಕ್ಕೆ ಅವನು ಸಹಾಯವನ್ನ ಮಾಡ್ತಾನೆ. ಸುಮಂತ್ರ ಈ ಮೂರ್ವರನ್ನ ಸರಯು ನದಿಯ ತೀರದಲ್ಲಿ ಬಿಟ್ಟು ಅವನು ವಾಪಸ್ಸು ಅಯೋಧ್ಯೆಗೆ ಹೊರಟೋಗ್ತಾನೆ. ಆದ್ರೆ ಸರಯು ನದಿಯನ್ನ ದಾಟಿಸಿದ್ದು, ಚಿತ್ರಕೂಟವನ್ನ ಮುಟ್ಟಿಸಿದ್ದು ಆ ಮೂರ್ವರನ್ನು ಕೂಡ ಯಾರು ಅಂತ ಹೇಳಿದ್ರೆ ಗುಹ. ಸೊ ಗುಹ ವನವಾಸಕ್ಕೆ ಹೊರಟ ಪ್ರಭುವನ್ನು ಒಮ್ಮೆ ದರ್ಶನ ಮಾಡಿದೊಡನೆಯೇ ಯಾರಾದರಿಂದ ಈ ರೂಪಕ್ಕೆ ಕೇಡು ಬಂದೀತೋ ಎಂದು ಅಂಜಿ ತಾನು ನಿದ್ರಿಸದೆ ಲಕ್ಷ್ಮಣನ ಜೊತೆಗೆ ರಾಮನನ್ನು ಸುತ್ತುತ್ತಾ ಸಂಪೂರ್ಣ ರಾತ್ರಿಯನ್ನೇ ಕಳೆದನು. ಯಾರಾದ್ರಿಂದ ಇವರಿಗೆ ಯಾರಾದ್ರೂ ಮಾಟ ಮಂತ್ರ ಮಾಡ್ಬಿಡ್ತಾರ ಶ್ರೀರಾಮಚಂದ್ರನ ಸೊಬಗಿನ ಮೇಲೆ? ಆ ರೀತಿ ಯಾರು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಭಕ್ತರ ಭಾವನೆ ಆ ರೀತಿ ಇರ್ತವೆ ಅಲ್ಲ. ಸೊ ಯಾರಾದ್ರೂ ಇವನ ಮೇಲೆ ಕೇಡನ್ನ ಮಾಡ್ಬಿಡ್ತಾರ, ಇವನು ಸೊಬಗು ಹೋಗ್ಬಾರ್ದು ಅಂತ ಅದ್ಭುತವಾದಂತ ಸೊಬಗನ್ನ ಇಟ್ಕೊಂಡಿದ್ದಾನೆ, ಸೌಂದರ್ಯವನ್ನ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಸಂಪೂರ್ಣ ರಾತ್ರಿ ಲಕ್ಷ್ಮಣನ ಜೊತೆ, ಏಕೆಂದ್ರೆ ಲಕ್ಷ್ಮಣ ಹೇಗಿದ್ರು ಮಲಗ್ತಾ ಇರ್ಲಿಲ್ಲ, ಆದ್ರಿಂದ ಇಬ್ಬರು ಕೂಡ ಅವರ ಕಾವಲನ್ನ ಕಾಯ್ತಾರೆ. ಏನಕ್ಕೆ? ಗುಹನ ಮನಸ್ಸಿನಲ್ಲಿ ಇದ್ದಿದ್ದು ಕೇವಲ ರಾಮಚಂದ್ರನಿಗೆ ಯಾರು ಕೂಡ ಯಾವುದೇ ರೀತಿಯಾದಂತಹ ಹಾನಿಯನ್ನ ಮಾಡಬಾರ್ದು, ವಿಶೇಷವಾಗಿ ಶ್ರೀ ರಾಮಚಂದ್ರನ ಸೌಂದರ್ಯ ಸ್ವಲ್ಪ ಮಟ್ಟಕ್ಕೆ ಕೂಡ ಕಡಿಮೆ ಆಗ್ಬಾರ್ದು ಯಾರಾದರಿಂದ ಅಂತ. ಅದೇ ರೀತಿ ಶೂರ್ಪಣಖೆ, ಇದು ಬಹಳ ಅದ್ಭುತವಾದಂತಹ ಪ್ರಸಂಗ. ಶೂರ್ಪಣಖೆಯ ಪ್ರಸಂಗವನ್ನ, ಅದರಲ್ಲಿ ಇರ್ತಕ್ಕಂಥ ಮರ್ಮವನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಶ್ರೀರಾಮಚಂದ್ರನ ಸೌಂದರ್ಯ ಅಥವಾ ಲಾವಣ್ಯ ಅಂತ ನಾವೇನ್ ಹೇಳ್ತೀವಿ ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಂತೆ. ಶೂರ್ಪಣಖೆಯು ಈ ರೂಪಕ್ಕೆ ಮರುಳಾದದ್ದು ಮೂಗು ಕೊಯ್ಯಿಸಿಕೊಂಡ ಮೇಲೂ ದೂರುವಾಗ ಪುಂಡರೀಕ ವಿಶಾಲಾಕ್ಷವು ಇತ್ಯಾದಿ ರಾಮನ ಕಣ್ಣಿನ ಸೊಬಗಿಗೆ ಮನಸೋತು ಅವನ ಕೋಮಲ ಕಾಯದ ಕಾಂತಿ ಸೌಕುಮಾರ್ಯಕ್ಕೆ ಪರವಶಳಾಗಿ ಕಾಮಾತುರತೆಯನ್ನು ಬಿಡಲಾರದುದು ಒಂದು ಸಾಕ್ಷಿ. ಸೊ ಇದ್ರ ಏನನ್ನು ಮರಣಿಸ್ತಾ ಇದೆ. ಯದ್ಯಪಿ ಕನ್ನಡ ಸ್ವಲ್ಪ ಉನ್ನತ ವರ್ಗದ ಕನ್ನಡ ಇದೆ, ಅದು ಯಾರು ಆಚಾರ್ಯರು ಬರೆದಿದ್ದಾರೆ ಅದನ್ನ ತೆಗೆದ್ಬಿಟ್ಟು ಹಾಕಿದ್ದೀನಿ ನಾನು. ನನ್ನ ಕನ್ನಡ ಅಲ್ಲ ಇದು, ಖಂಡಿತವಾಗ್ಲೂ ನನಗೂ ಒಂದೊಂದ್ಸತಿ ಕನ್ನಡ ಅರ್ಥ ಆಗೋದಿಲ್ಲ. ಆದ್ರೆ ಈ ಯಾವ ಪ್ರಸಂಗವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶೂರ್ಪಣಖೆ ಇಷ್ಟೊತ್ತಿಗಾಗ್ಲೇ ಮೂಗನ್ನ ಕೊಯ್ಸ್ಕೊಂಡಾಗಿದೆ, ವಾಪಸ್ಸು ಹೋಗ್ತಾ ಇದ್ದಾಳೆ. ಶೂರ್ಪಣಖೆ ಮೂಗನ್ನ ಕೊಯ್ಸ್ಕೊಂಡಾದ್ಮೇಲೆ ಯಾರ ಹತ್ರ ಹೋಗ್ತಾಳೆ? ಯಾರಾದ್ರೂ ಹೇಳ್ತೀರಾ? ಬಹಳ ಸರಳವಾದಂತಹ ಪ್ರಶ್ನೆ. ಯಾರ ಹತ್ರ ಹೋಗ್ತಾಳೆ ದೂರನ್ನ ಹೇಳೋದಕ್ಕೆ? ರಾವಣನ ಹತ್ರ ತಾನೆ, ಸರಿನಾ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಲಕ್ಷ್ಮಣ ಹತ್ರ ಹೋಗ್ತಾಳಲ್ಲ? ಇಲ್ಲ, ಮೂಗನ್ ಕೊಯ್ಸ್ಕೊಂಡಾದ್ಮೇಲೆ ನಾನು ಹೇಳಿದ್ದು. ಮೂಗನ್ ಕೊಯ್ದಿದ್ದು ಲಕ್ಷ್ಮಣ ತಾನೆ. ಸೊ ಅದನ್ನ ಖರದೂಷಣ. ಧನ್ಯವಾದಗಳು. ಯಾರು ಹೇಳಿದ್ದು? ಖರದೂಷಣ. ಖರದೂಷಣ ಅಂದ್ರೆ ಅವರ ಅಣ್ಣಂದ್ರು, ಅವಳ ಅಣ್ಣಂದ್ರು, ಆಯ್ತಾ? ನಿಜವಾದ ಅಣ್ಣಂದ್ರಲ್ಲ, ಅದು ಒಂದು ಬೇರೆ ರೀತಿಯಾದಂತ ಸಂಬಂಧ ಅಲ್ಲಿ ಬರ್ತದೆ, ಅದ್ರ ಬಗ್ಗೆ ಮತ್ತೆ ಇರ್ಲಿ, ಮತ್ತೆ ಮಾತಾಡೋಣ. ಆದ್ರೆ ಖರದೂಷಣ, ಯಾಕಂದ್ರೆ ಖರದೂಷಣರು ಅಲ್ಲೇ ಹತ್ತಿರದಲ್ಲಿ ಜನಸ್ಥಾನದಲ್ಲಿ ಇರ್ತಾರೆ. ಇವತ್ತಿನ ನಾಗ್ಪುರ್ ಅಂತ ಹೇಳ್ತಾರೆ ಜನಸ್ಥಾನಕ್ಕೆ. ಮೂಗನ್ನ ಕೊಯ್ಸ್ಕೊಂಡಿದ್ದು ಪಂಚವಟಿಯಲ್ಲಿ. ಪಂಚವಟಿ ಅಂದ್ರೆ ಇವತ್ತಿನ ನಾಸಿಕ್ ಅಲ್ಲಿ ಮೂಗನ್ನ ಕೊಯ್ಸ್ಕೊಂಡಿದ್ದು ಶೂರ್ಪಣಖೆ. ಆದ್ರೆ ಅಲ್ಲಿಂದ ಜನಸ್ಥಾನಕ್ಕೆ, ಇವತ್ತಿನ ನಾಗ್ಪುರ್, ಎರಡೂ ಮಹಾರಾಷ್ಟ್ರದಲ್ಲೇ ಬರ್ತದೆ. ನಾಗ್ಪುರ್ ಅಂದ್ರೆ ಇಟ್ ಇಸ್ ಸೆಂಟರ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾರಲ್ಲ. ಸೊ ನಾಗ್ಪುರ್ಗೆ ಹೋಗಿ ಅಂದ್ರೆ ಜನಸ್ಥಾನಕ್ಕೆ ಹೋಗಿ ದೂರನ್ನ ಹೇಳ್ತಾಳೆ. ಆದ್ರೆ ದೂರನ್ನ ಹೇಳ್ಬೇಕಾದ್ರೆ ಯಾವ ರೀತಿಯಾದಂತಹ ಕಂಪ್ಲೇಂಟ್ ಅನ್ನು ಕೊಡ್ತಾಳೆ ನೋಡಿ. ಸಾಮಾನ್ಯವಾಗಿ ಯಾರಾದ್ರೂ ನಮ್ಗೆ ಆ ರೀತಿಯಾಗಿ ಕೇಡನ್ನ ಮಾಡಿದ್ರೆ, ಮೂಗನ್ ಕೊಯ್ಯೋದಿರ್ಲಿ, ಯಾರು ಸುಮ್ನೆ ಒಂದೆಷ್ಟು ಶಬ್ದಗಳನ್ನ ನಮ್ಮ ಬಗ್ಗೆ ಹೇಳಿದ್ರೆ ಅವ್ರ ಬಗ್ಗೆ ಸಾಮಾನ್ಯವಾಗಿ ಕೇವಲ ಕೆಟ್ಟ ಮಾತುಗಳನ್ನ ಹಾಡ್ತೀವಿ ನಾವು ತಾನೆ. ಬೇರೆಯವ್ರಿಗೆ ಅವ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಹೇಳ್ಬೇಕಾದ್ರೆ, ಅಥವಾ ಬೇರೆಯವ್ರಿಗೆ ಅವರು ಏನು ಮಾಡಿದ್ರು ನನ್ ಮೇಲೆ ಅಂತ ಹೇಳ್ಬೇಕಾದ್ರೆ ಅವರ ಕೆಟ್ಟ ಗುಣಗಳನ್ನ ಮಾತ್ರ ಹೇಳ್ತೀವಿ ಹೊರತು ಅವರಲ್ಲಿ ಒಳ್ಳೇದೇನಿದೆ ಅದನ್ನ ನಾವು ಯಾವತ್ತೂ ಹೇಳೋದಿಲ್ಲ. ಆದ್ರೆ ಶೂರ್ಪಣಖೆ ಅಸಹಾಯಕತೆಯಿಂದ, ಯಾವುದೇ ರೀತಿಯಾದಂತಹ ಎಫರ್ಟ್ ಇಲ್ದೇನೆ, ಯಾವುದೇ ರೀತಿಯಾದಂತಹ ಪ್ರಯತ್ನ ಇಲ್ದೇನೆ ಏನಂತ ಹೇಳ್ತಾಳೆ ನೋಡಿ. ರಾಮಾಯಣದಲ್ಲಿ ಈ ಶ್ಲೋಕ ಬರ್ತದೆ.
ತರುಣೌ ರೂಪ ಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷೌ ಚೀರ ಕೃಷ್ಣಾಂಜಿನಾಂಬರೌ. ತರುಣೌ, ಬಹಳ ತರುಣವಾದಂತಹ ಶರೀರನನ್ನ ಅವರು ಹೊಂದಿದ್ದಾರೆ, ತರುಣರಾಗಿದ್ದಾರೆ. ರೂಪ ಸಂಪನ್ನೌ, ಎಲ್ಲಾ ವಿಧದಿಂದಲೂ ರೂಪದಿಂದ ಅವರು ಸಂಪನ್ನರಾಗಿದ್ದಾರೆ. ಆ ರೂಪದ ಮೂರ್ತಿಮಾನ ಸ್ವರೂಪ ಅಂದ್ರೆ ಶ್ರೀರಾಮ ಮತ್ತೆ ಲಕ್ಷ್ಮಣ. ಸೊ ಇಲ್ಲಿ ದ್ವಿವಚನ, ರಾಮ ಮತ್ತೆ ಲಕ್ಷ್ಮಣ ಇಬ್ಬರನ್ನು ಕುರಿತು ಅವರು ಹೇಳ್ತಾ ಇದ್ದಾಳೆ. ಅದರಿಂದ ತರುಣವು ರೂಪ ಸಂಪನ್ನವು ಸುಕುಮಾರವು, ಸುಕುಮಾರವು ಕೌಮಾರ್ಯ ಅನ್ನೋದು ಅವರಲ್ಲಿ ತುಂಬಿ ತುಳುಕ್ತಾ ಇದೆ. ಮಹಾಬಲು, ಅವರಷ್ಟು ಬಲಶಾಲಿಗಳು ಬೇರೆ ಯಾರೂ ಕೂಡ ಇಲ್ಲ. ಪುಂಡರೀಕ ವಿಶಾಲಾಕ್ಷವು, ಅವರಿಬ್ಬರ ಕಣ್ಣುಗಳು ಹೇಗಿದೆ ಅಂತ ಹೇಳಿದ್ರೆ ಪುಂಡರೀಕ. ಪುಂಡರೀಕ ಅಂದ್ರೆ ಏನು? ಲೋಟಸ್ ಅಂದ್ರೆ ಕಮಲ ಅಥವಾ ತಾವರೆಯಂತೆ ಅವರ ಕಣ್ಣುಗಳು ಇದೆ. ವಿಶಾಲವಾಗಿರುವಂತಹ ಕಣ್ಣುಗಳನ್ನ ಅವರಿಬ್ಬರು ಉಳ್ಳುವವರಾಗಿದ್ದಾರೆ. ಚೀರ ಕೃಷ್ಣಾಂಜಿನಾಂಬರು, ಅವರು ಧರಿಸಿರುವಂತಹ ಅಂಬರ ಅಂದ್ರೆ ಬಟ್ಟೆ ಹೇಗಿದೆ ಅಂತ ಹೇಳಿದ್ರೆ ಅದು ಒಂದು ಕಡೆ ಕಪ್ಪಾಗಿದೆ, ಮತ್ತೊಂದು ಕಡೆ ಹಳದಿ ಬಟ್ಟೆಯನ್ನ ಅವರು ಧರಿಸಿದ್ದಾರೆ. ಸೊ ಯಾರಾದ್ರೂ ಕಂಪ್ಲೇಂಟ್ ಅನ್ನ ಹೇಳ್ಬೇಕಾದ್ರೆ ಈ ರೀತಿ ಯಾರಾದ್ರೂ ಕಂಪ್ಲೇಂಟ್ ಅನ್ನು ಹೇಳ್ತಾರಾ? ಬಹಳ ಸುಂದರವಾಗಿದ್ದಾರೆ, ಬಹಳ ಸುಕುಮಾರರಾಗಿದ್ದಾರೆ, ಬಲವಂತರಾಗಿದ್ದಾರೆ, ಕಮಲದಂತೆ ಅವರ ಕಣ್ಣುಗಳಿದೆ, ಆದ್ರೆ ಅವರು ನನ್ನ ಮೂಗನ್ನ ಕೊಯ್ದ್ಬಿಟ್ರು. ಆ ರೀತಿ ಯಾರಾದ್ರೂ ಕಂಪ್ಲೇಂಟ್ ಅನ್ನು ಹೇಳ್ತಾರಾ? ಇಲ್ಲ ತಾನೆ. ಸೊ ಇದರಿಂದ ಗೊತ್ತಾಗ್ತದೆ ರಾಮಚಂದ್ರನ ಸೌಂದರ್ಯ, ಲಾವಣ್ಯ ಎಷ್ಟು ವಿಲಕ್ಷಣವಾದಂತಹದ್ದು ಅಂತ ಹೇಳಿದ್ರೆ ಅದು ಶತ್ರು ಪಕ್ಷದವರನ್ನ ಕೂಡ ಅದು ಅವರನ್ನ ಕೂಡ ಆಕರ್ಷಿಸ್ತದೆ ಅಲ್ಲ. ಸೊ ಅದೇ ರೀತಿ ಮತ್ತೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ದಯವಿಟ್ಟು ಕ್ಷಮಿಸಿ, ಆಗ್ಲೇ ಲೇಟ್ ಆಗ್ಬಿಟ್ಟಿದೆ. ಕೇವಲ ಒಂದು 2-3 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ದಂಡಕಾರಣ್ಯದ ಋಷಿಗಳು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ಬಂದವರು ಪರಮಾತ್ಮನ ಸೌಂದರ್ಯಕ್ಕೆ ಬೆರಗಾಗಿ ಅದನ್ನೇ ಕಂಗಳಿಂದ ಪಾನ ಮಾಡುತ್ತಾ ತಮ್ಮ ಮಂಗಳ ಯಾಚನೆಯ ಬದಲು ಅವನಿಗೆ ಮಂಗಳಾಶಾಸನ ಪರರಾದದ್ದು ಮತ್ತೊಂದು ಸಾಕ್ಷಿ. ಸೊ ತಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ ಬರ್ತಾರೆ. ಶರಭಂಗ ಇತ್ಯಾದಿ ಯಾವ್ಯಾವ ಋಷಿಗಳು ದಂಡಕಾರಣ್ಯದಲ್ಲಿದ್ರು ಅವರೆಲ್ಲರೂ ರಾಮಚಂದ್ರನನ್ನ ನೋಡೋದಕ್ಕೆ ಬಂದಾಗ ತಮ್ಮ ಕಷ್ಟಗಳನ್ನ, ಎಂತ ಕಷ್ಟಗಳನ್ನ, ಅಲ್ಲಿ ರಾಮಚಂದ್ರ ಅವರ ಋಷಿ ಆಶ್ರಮಕ್ಕೆ ಹೋದಾಗ ಅಲ್ಲಿ ನೋಡ್ತಾನೆ. ಇದನ್ನ ನಾವು ಕಳೆದ ಬಾರಿ ಕೂಡ ಚರ್ಚೆ ಮಾಡಿದ್ವಿ. ಅಲ್ಲಿ ಒಂದು ಬೆಟ್ಟ ಇರ್ತದೆ. ಆ ಬೆಟ್ಟ ಯಾವ ಬೆಟ್ಟ ಅಂತ ಹೇಳಿದ್ರೆ ಮೂಳೆಗಳ ಬೆಟ್ಟ. ಅದು ಹೇಗೆ ರಾವಣನ ರಾಕ್ಷಸರು, ವಿಶೇಷವಾಗಿ ಮಾರೀಚ, ಸುಬಾಹ ಆದಿ ರಾಕ್ಷಸರು ಯಾರಿದ್ರು ಅವರೆಲ್ಲ ಬಂದು ಅವ್ರು ಏನ್ ಮಾಡ್ತಾ ಇದ್ರು ಅಲ್ಲಿ ಅಂತ ಹೇಳಿದ್ರೆ ಋಷಿಗಳನ್ನ ಕೊಂದು ಅವರ ಮೂಳೆಗಳನ್ನ ಬೇರ್ಪಡಿಸಿ ಆ ಮೂಳೆಗಳ ಒಂದು ಬೆಟ್ಟವನ್ನ ಮಾಡಿ ಅಲ್ಲಿ ಹೋಗ್ತಾ ಇದ್ರು. ಏನಕ್ಕೆ? ಆ ಮೂಳೆಗಳ ಬೆಟ್ಟವನ್ನ ನೋಡಿದ್ರೆ ಬೇರೆ ಯಾವ ಇತರ ಋಷಿಮುನಿಗಳು ಅಲ್ಲಿದ್ದಾರೆ ಕಾಡಿನಲ್ಲಿ, ಅವರೆಲ್ಲರಿಗೆ ಬುದ್ಧಿ ಬರ್ತದೆ, ನಮ್ಮನ್ನ ಯಾರು ವಿರೋಧ ಮಾಡೋದಿಲ್ಲ ಎಂಬಂತೆ ಒಂದು ಚೇತಾವಣೆ ಕೊಡೋದಕ್ಕೆ ಆ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿ ಶ್ರೀ ರಾಮಚಂದ್ರನಿಗೆ ನೀರು ಬಂದ್ಬಿಡೋಕೆ ಶುರು ಆಗ್ಬಿಡ್ತದೆ, ಕಣ್ಣೀರು ಬರೋದಕ್ಕೆ ಶುರು ಆಗ್ಬಿಡ್ತದೆ. ಅದರಿಂದ ಅವರು ಬರ್ತಾರೆ, ತಮ್ಮ ಕಷ್ಟಗಳನ್ನ ಹೇಳ್ಬೋದಕ್ಕೆ ಶ್ರೀ ರಾಮಚಂದ್ರನ ಹತ್ರ ಬರ್ತಾರೆ. ಆದ್ರೆ ರಾಮಚಂದ್ರನ ಸೌಂದರ್ಯವನ್ನ ನೋಡಿ ಕಷ್ಟಗಳನ್ನ ಮರೆತು ಹೋಗಿ ಅವರು ಏನ್ ಮಾಡ್ತಾರೆ? ಶ್ರೀ ರಾಮಚಂದ್ರನಿಗೆ ಮಂಗಳಾಶಾಸನವನ್ನ ಹೇಳ್ತಾರೆ. ಯಾವ ಮಂಗಳಾಶಾಸನ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ನನ್ನಿಂದ ಹೇಳ್ಬೋದ್ಬೇಕಾದ್ರೆ ನೀವು ಇದನ್ನ. ರೂಪ ಸಂಹನನನ್ ಲಕ್ಷ್ಮೀಂ ರೂಪ ಸಂಮನನಂ ಲಕ್ಷ್ಮೀಂ ಕುಮಾರ್ಯಂ ಸುವೇಶತಾಂ ವಿಸ್ಮಿತಾಕಾರಾಃ ರಾಮಸ್ಯ ವನವಾಸಿನಃ ರೂಪ ಸಂಹನನಂ ಲಕ್ಷ್ಮೀಂ ಸೌಕುಮಾರ್ಯಂ ಸುವೇಶತಾಂ. ಎಲ್ಲ ವಿಶೇಷಣಗಳು. ಆ ರೂಪಕ್ಕೆ ಮತ್ತೊಂದು ಶಬ್ದ, ಆ ಶಬ್ದಕ್ಕೆ ಒಂದು ಮೂರ್ತಿಮಾನ ಸ್ವರೂಪ ಅಂತ ಕೊಡ್ಬೇಕಾದ್ರೆ ಶ್ರೀರಾಮಚಂದ್ರ ಲಕ್ಷ್ಮೀಂ, ಅವನಲ್ಲಿ ಆ ರೀತಿಯಾದಂತಹ ಲಕ್ಷ್ಮಿ ಸಂಪನ್ನನಾಗಿದ್ದ. ಸೌಕುಮಾರ್ಯಂ, ಸುಕುಮಾರತೆ ಅಂದ್ರೆ ಕುಮಾರ ಅವಸ್ಥೆ ಅಂತ ಏನಿದೆ ಅದು ಅವನಲ್ಲಿ ತುಂಬಿ ತುಳುಕ್ತಾ ಇತ್ತು. ಸುವೇಶತಾಂ, ಮತ್ತೆ ರಾಮಚಂದ್ರನಿಗೆ ಹೇಗೆ ಡ್ರೆಸ್ ಮಾಡಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಿತ್ತಂತೆ. ಹೇಗೆ ಬಟ್ಟೆಗಳನ್ನ ಹಾಕಬೇಕು, ಯಾವ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾದಂತಹ ಬಟ್ಟೆಗಳನ್ನ ಹಾಕ್ಬೇಕು ಅದು ಕೂಡ ಅವನಿಗೆ ಗೊತ್ತಿತ್ತು. ಆ ರೀತಿಯಾದಂತಹ ರಾಮಚಂದ್ರನನ್ನ ದದೃಶುಹು ವಿಸ್ಮಿತಾಕಾರಾಹ, ಇವರೆಲ್ಲರಿಗೂ ಎಷ್ಟು ವಿಸ್ಮಯ ಅನ್ನೋದು ಆಗ್ಬಿಡ್ತು ಅಂತ ಹೇಳಿದ್ರೆ ಕೇವಲ ಅವನನ್ನ ನೋಡ್ತಾ ನಿಂತ್ಬಿಟ್ರು ಎಲ್ಲ ಋಷಿಮುನಿಗಳು. ರಾಮಸ್ಯ ಸುವೇಶತಾಂ, ರಾಮಸ್ಯ ಸೌಕುಮಾರ್ಯಾಂ, ರಾಮಸ್ಯ ಲಕ್ಷ್ಮೀಂ, ರಾಮಸ್ಯ ರೂಪ ಸಂಹನನಂ
ದದೃಶುಹು ವಿಸ್ಮಿತಾಕಾರಾಹ ವನವಾಸಿನಃ ಇಲ್ಲಿ ಅಂತ ಹೇಳಿದ್ರೆ ಆ ಋಷಿಮುನಿಗಳು ಅಂತ ಅರ್ಥ. ಸೊ ರಾಮನ ರೂಪ ಸಂಹನನಂ ಅದನ್ನ ಲಕ್ಷ್ಮಿ ಅದನ್ನ ಸೌಕುಮಾರ್ಯವನ್ನ ಸುಬೇಶತೆಯನ್ನ ಇದೆಲ್ಲವನ್ನ ನೋಡಿ ಅವರು ವಿಸ್ಮಿತರಾಗಿ ಅಲ್ಲೇ ನಿಂತುಬಿಟ್ರು. ಮತ್ತೆ ಕೊನೆ ಉದಾಹರಣೆ, ಯದ್ಯಪಿ ಮತ್ತಷ್ಟು ಉದಾಹರಣೆಗಳಿದೆ ರಾಮಾಯಣದಲ್ಲಿ, ಆದ್ರೆ ಇಲ್ಲಿ ಆಚಾರ್ಯರು ಬರೆಯುವಂತಹ ಮತ್ತೊಂದು ಉದಾಹರಣೆ ಯಾವುದು ಅಂತ ಹೇಳಿದ್ರೆ ತಾರೆಯ ಉದಾಹರಣೆ. ಆಗ್ತಾನೆ ತನ್ನ ಪತಿಯನ್ನ ಕಳ್ಕೊಂಡಿದ್ದಾಳೆ. ಅವಳಿಗೆ ಗೊತ್ತಿದೆ ರಾಮಚಂದ್ರನಿಂದಲೇ ನನ್ನ ಪತಿಯ ಸಂಹಾರ ಆಗಿರುವಂತಹದ್ದು ಅಂತ ಅವಳಿಗೆ ಗೊತ್ತಿದೆ. ಇಲ್ಲೂ ನಾವು ನೋಡ್ಬೋದು ಎಲ್ಲಿವರೆಗೆ ವಾಲಿ ಮತ್ತೆ ರಾಮಚಂದ್ರರ ನಡುವೆ ಸಂವಾದ ಆಗ್ತಾ ಇರ್ತದೆ ಅಲ್ಲಿವರೆಗೆ ತಾರೆ ಅಲ್ಲಿಗೆ ಬರೋದಿಲ್ಲ. ಆದ್ರೆ ಯಾವಾಗ ಅವರಿಬ್ಬರ ನಡುವೆ ಸಂವಾದ ಆಗಿ ವಾಲಿ ತನ್ನ ಶರೀರ ತ್ಯಾಗವನ್ನ ಮಾಡ್ತಾನೆ, ಆಮೇಲೆ ಅಲ್ಲಿಗೆ ತಾರೆ ಬರ್ತಾಳೆ. ಅಲ್ಲಿ ವಾಲಿ ವಧೆಯ ಕಾಲದಲ್ಲಿ ಪತಿಶೋಕಾತುರಳಾಗಿ ತನ್ನ ಪತಿಯ ಹಂತಕನಾದ ಭಗವಂತನನ್ನು ಬೈಯಲು ಓಡಿ ಬಂದಾಗಲೂ ಕೂಡ ಅವಳು ಏನಕ್ಕೆ ಬರ್ತಾಳೆ ಅಲ್ಲಿಗೆ ಅಂತ ಹೇಳಿದ್ರೆ ಶ್ರೀರಾಮಚಂದ್ರನಿಗೆ ಕಟು ವಚನವನ್ನ ಹೇಳಬೇಕು. ಈ ರೀತಿಯಾಗಿ ಹೇಳಿತನದಿಂದ ನನ್ನ ಪತಿಯನ್ನ ಕೊಂದಿದ್ದೀಯಲ್ಲ ಎಂಬುದಾಗಿ ಆ ರೀತಿಯಾದಂತ ಕಟು ವಚನವನ್ನ ಹೇಳೋದಕ್ಕೆ ಬರ್ತಾಳೆ. ಆದರೆ ಆ ಬಾಯಲ್ಲಿ ಕೊಂಡಾಟವೇ ಬರುವಂತೆ ಮಾಡಿದ ರೂಪ ಎಂಥದಿರಬೇಕು ಅಲ್ಲ. ಸೊ ಇದನ್ನ ಕೂಡ ನಾವು ಕಿಷ್ಕಿಂಧ ಕಾಂಡದಲ್ಲಿ ಓದ್ತೇವೆ. ಇದ್ರ ಬಗ್ಗೆ ಯಾವಾಗ ನಾವು ಚರ್ಚೆ ಮಾಡ್ತೀವಿ ಆವಾಗ ನಾವು ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಉಲ್ಲೇಖ ಮಾಡ್ಬೋದು. ಹೇಗೆ ತಾರೆ ಅನ್ನೋಳು ಯದ್ಯಪಿ ರಾಮಚಂದ್ರನನ್ನ ಬೈಯೋದಕ್ಕೆ ಬರ್ತಾಳೆ, ಆದ್ರೆ ಅವಳ ಬಾಯಿಂದಲೇ ಶ್ರೀರಾಮಚಂದ್ರನಿಗೆ ಮತ್ತೊಂದು ಮಂಗಳಾಶಾಸನ ಬರ್ತದೆ. ಈ ರೀತಿ ಎಷ್ಟೊಂದು ಜನ ರಾಮಚಂದ್ರನ ಆ ಸೌಂದರ್ಯಕ್ಕೆ ಹೋಗ್ತಾರೆ ಎಂಬುದನ್ನ ನಾವು ಇಲ್ಲಿ ನೋಡಬಹುದು. ಸೊ ಯಾವ ಮಂಗಳಾಶಾಸನ ಅನ್ನೋದನ್ನು ಕೂಡ ಕೇವಲ 3 ಶಬ್ದಗಳಲ್ಲಿ ಹೇಳ್ತಾ ಇದ್ದಾರೆ. ತಂ ಚಾರು ನೇತ್ರಂ ಮೃಗಶಾಪ ನೇತ್ರ, ತನ್ನ ಕಣ್ಣಿನ ಸೊಬಗಿನಿಂದ ಹೆಚ್ಚು ಚೆಲುವ ನೇತ್ರನಾದ ಆ ನೇತ್ರ ಮನೋಹರನ ರೂಪ ಅವಳ ಶೋಕ ಕ್ರೋಧವನ್ನೆಲ್ಲ ಮರೆಸಿತು. ಸೊ ಕಣ್ಣಿಗೆ ಕಣ್ಣಾಗಿದ್ದಂತವನು ಶ್ರೀರಾಮಚಂದ್ರ, ಎಲ್ಲರ ಕಣ್ಣಿಗೆ ಕಣ್ಣಾಗಿದ್ದನಂತೆ ಅವನು. ಅದರಿಂದ ಅವನ ಸೊಬಗು ವಿಲಕ್ಷಣವಾದಂತಹದ್ದು. ಸೊ ಇವತ್ತು ನಾವು ಈ ರಾಮಚಂದ್ರನ 5 ಗುಣಗಳನ್ನ ನಾವು ಚರ್ಚೆ ಮಾಡಿದ್ವಿ. 7ನೆಯ ಗುಣದಿಂದ 11ನೆಯ ಗುಣದವರೆಗೆ. ಸೊ ಯಾವ ಗುಣಗಳನ್ನ ನಾವು ಚರ್ಚೆ ಮಾಡಿದ್ವಿ ಯಾರಾದ್ರೂ ಒಂದೊಂದಾಗಿ ಹೇಳ್ತೀರಾ? ಮೊದಲನೇ ಗುಣ ಯಾವುದು ನಾವು ಚರ್ಚೆ ಮಾಡಿದ್ವಿ ಇವತ್ತು? ಚಾರಿತ್ರೇಣ ಚ ಯುಕ್ತಃ. ಓಕೆ. 2ನೇದು ಸರ್ವಭೂತೇಷು ಹಿತಃ. ಧನ್ಯವಾದಗಳು. 3ನೇದು ವಿದ್ವಾನ್. ಬರ್ಕೊಂಡಿದ್ದಾರೆ ಅನ್ಸುತ್ತೆ ಪ್ರಭುಜಿ. ಆಮೇಲೆ 4ನೇದು ಸಮರ್ಥ. ಕರೆಕ್ಟ್. ಮತ್ತೆ 5ನೇದು ಕೊನೆಯದು ಈಗ ತಾನೇ ನಾವು ಚರ್ಚೆ ಮಾಡಿದ್ದು ಏಕಪ್ರಿಯ ದರ್ಶನ ಅಲ್ಲ. ಸೊ 5 ಗುಣಗಳನ್ನ ಇವತ್ತು ನಾವು ಚರ್ಚೆ ಮಾಡಿದ್ದೀವಿ. ಮತ್ತೆ ಮುಂದಿನ ಚರ್ಚೆಯನ್ನ ನಾವು ಬರೋ ಮಂಗಳವಾರ, ಅಂದ್ರೆ ಡೇಟ್ ಎಷ್ಟಾಗಿರುತ್ತದೆ ಅಂತ ಹೇಳಿದ್ರೆ 30ನೇ ತಾರೀಕು ನಮ್ಮ ಚರ್ಚೆಯನ್ನ ನಾವು ಮುಂದುವರಿಸ್ತೇವೆ. ಇನ್ನು 5 ಗುಣಗಳು ಉಳಿದಿದೆ, ಅದನ್ನ ಬರೋ ಮಂಗಳವಾರ ಚರ್ಚೆ ಮಾಡಿ ಅದಾದ ಮೇಲೆ ಸಂಕ್ಷೇಪ ರಾಮಾಯಣ ಹೇಗೆ ಮುಂದುವರಿತದೆ, ನಾರದರು ಅದಕ್ಕೆ ಯಾವ ರೀತಿಯಾದಂತ ಉತ್ತರಗಳನ್ನ ಕೊಡ್ತಾರೆ, ನಾರದರು ಉತ್ತರ ಕೊಡೋದಕ್ಕಿಂತ ಮುಂಚೆ ಅವರು ಯೋಚಿಸಿ ಉತ್ತರವನ್ನ ಕೊಡ್ತಾರೆ. ಏನಕ್ಕೆ 2 ನಿಮಿಷ ಅವರು ಮೌನರಾಗಿ ಯೋಚಿಸ್ತಾರೆ? ಅವ್ರಿಗೇನ್ ಗೊತ್ತಿರ್ಲಿಲ್ವಾ ಎಲ್ಲಾ ಗುಣಗಳ ಪ್ರತಿರೂಪ ಶ್ರೀ ರಾಮಚಂದ್ರನೇ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ? ಆದ್ರೂ ಏನಕ್ಕೆ ಅವ್ರು ಯೋಚಿಸಿ ಅದಕ್ಕೆ ಉತ್ತರವನ್ನ ಕೊಡ್ತಾರೆ? ಇದೆಲ್ಲವನ್ನ ನಾವು ಮುಂದಿನ ವಾರ ನಾವು ಚರ್ಚೆಯನ್ನ ಮಾಡ್ತೀವಿ. ಇವತ್ತು ನಾವೇನ್ ಚರ್ಚೆ ಮಾಡಿದ್ದೀವಿ ಅದ್ರ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಯಾರಾದ್ರೂ ಬಯಸಿದ್ರೆ ಇವಾಗ ನೀವು ಕೇಳ್ಬೋದು ಅಥವಾ ಮಾಡ್ಬೋದು. ಇಲ್ಲವಾದಲ್ಲಿ ನಾವು ಮತ್ತೆ ಮಂಗಳವಾರ ಸಾಯಂಕಾಲ 7 ಗಂಟೆಗೆ ನಾವು ಮತ್ತೆ ಭೇಟಿ ಆಗ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಲೆಕ್ಚರ್ ನಲ್ಲಿ ಪ್ರಭುಪಾದ್ ಹೇಳ್ತಾರೆ, ನೀವು ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ಲಿಕ್ಕೆ ಆಗದಿದ್ರು ದೇವರ ದರ್ಶನವನ್ನು ಮಾಡ್ಲಿಕ್ಕಾದ್ರೂ ಬನ್ನಿ, ಆ ದೇವರನ್ನು ನೋಡಿದಾಗ ನಮ್ಗೆ ಭಕ್ತಿ ಹುಟ್ಟುತ್ತದೆ ಅಂತ ಪ್ರಭುಪಾದರು ಹೇಳ್ತಿದ್ರು ಒಂದ್ ಲೆಕ್ಚರ್ದಲ್ಲಿ. ಹಾಗಿರುವಾಗ ನಿನ್ನೆ ಮಾಯಾಪುರದಲ್ಲಿ ಪುಷ್ಯ ಮಾಸದ ಹುಣ್ಣಿಮೆ ದಿವಸ ನಿನ್ನೆ ಅಲಂಕಾರ ಅಂದ್ರೆ ಎಷ್ಟು ಚೆನ್ನಾಗಿತ್ತಂತ. ನಿಜವಾಗಿ ಆ ದೇವರನ್ನು ನೋಡಿದಾಗ ಭಕ್ತಿ ಬಾರದೆ ಇರುವುದೇ ಇಲ್ಲ, ಅಷ್ಟು ಚಂದವಾಗಿತ್ತು ನಿನ್ನೆ ಆ ದರ್ಶನ, ಪುಷ್ಪ ಅಭಿಷೇಕ ಇದೆಲ್ಲ. ಒಂದ್ ನನ್ನ ಪ್ರಶ್ನೆ ಏನಂದ್ರೆ, ಸಾಧಾರಣವಾಗಿ ವಿಷ್ಣುವಿನ ದೇವಸ್ಥಾನದಲ್ಲಿ ನಾವು
ವಿಷ್ಣುವಿನ ದೇವಸ್ಥಾನದಲ್ಲಿ ಅಂದ್ರೆ ರಂಗನಾಥ ದೇವಸ್ಥಾನ ಇರ್ಬೋದು, ತಿರುಪತಿ ದೇವಸ್ಥಾನ ಇರ್ಬೋದು, ಅಲ್ಲೆಲ್ಲ ಸಾಧಾರಣವಾಗಿ ದೇವರ ಆರತಿಯ ಪ್ರಕಾಶದಲ್ಲಿ ದೇವರ ದರ್ಶನ ಮಾಡಬೇಕನ್ನೋದು ಇದೆಯಲ್ಲ. ಸಾಧಾರಣವಾಗಿ ಲೈಟ್ ಅನ್ನು ಹಾಕುದಿಲ್ಲ, ಕತ್ತೆಯಲ್ಲಿ ದೇವರ ಆರತಿಯಲ್ಲಿ ಆರತಿಯ ಬೆಳಕಿನಲ್ಲಿ ಭಗವಂತನ ದರ್ಶನ ಮಾಡಬೇಕನ್ನೋದು ಅದು ಯಾಕೆ? ಒಂದು ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ಈ ದೇವಸ್ಥಾನಗಳಲ್ಲಿ, ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ನಾವು ನೋಡಿದ್ದೇವೆ. ನೀವು ಏನ್ ಹೇಳ್ತಾ ಇದ್ದೀರಿ ಅದು ಖಂಡಿತವಾಗ್ಲೂ ಸತ್ಯ. ಅಲ್ಲಿ ಒಳಗೆ ಸಂಪೂರ್ಣವಾಗಿ ಕತ್ತಲೆ ಇರ್ತದೆ. ಭಗವಂತ ಕೂಡ ನಾವು ಹೋದ್ರೆ ಅಕಸ್ಮಾತ್ ಅಲ್ಲಿ ದೀಪಗಳು ಇಲ್ಲ ಅಂತ ಹೇಳಿದ್ರೆ ಭಗವಂತ ಕೂಡ ಕಾಣಿಸುವುದಿಲ್ಲ. ದೀಪದ ಬೆಳಕಿನಿಂದ ಮಾತ್ರ ಭಗವಂತ ಕಾಣಿಸ್ತಾನೆ ಅಲ್ಲ. ಸೊ ಅದಕ್ಕೆ ಬಹಳಷ್ಟು ಕಾರಣಗಳನ್ನ ಹೇಳ್ತಾರೆ. ಒಂದು ಪ್ರಮುಖವಾದಂತ ಕಾರಣ ಏನು ನಾನು ಕೇಳಿದ್ದೇನೆ ಅಂತ ಹೇಳಿದ್ರೆ, ಯಾವಾಗ ನಾವು ಭಗವಂತನ ಆರತಿಯನ್ನ ಮಾಡ್ತೀವಿ, ಅಲ್ಲಿ ಈ 5 ಮುಖ್ಯವಾದಂತಹ ಅಂಶಗಳೇನಿದೆ, ಮೂಲಭೂತವಾದಂತಹ ಅಂಶಗಳು, ಅದನ್ನ ವಾಪಸ್ಸು ಭಗವಂತನಿಗೆ ನಾವು ಅರ್ಪಿಸ್ತೀವಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂತ ಪುರಂದರದಾಸರು ಹೇಳೋ ಹಾಗೆ, ಭೂಮಿ, ಆಪಹ, ಅನಲಹ, ವಾಯು, ಖಂ, ಮೂಲಭೂತವಾದಂತಹ ಅಂಶಗಳೇನಿದೆ, ಪಂಚಮಹಾಭೂತಗಳು, ಅದನ್ನ ನಾವು ಭಗವಂತನಿಗೆ ವಾಪಸ್ಸು ಅರ್ಪಿಸುವಂತೆ ಆ ಒಂದು ಪ್ರಕ್ರಿಯೆ. ಭಗವಂತನ ಪೂಜೆಯನ್ನ ಮಾಡಬೇಕಾದ್ರೆ ಮೊದಲು ನಾವು ಊದ್ಕಡ್ಡಿಯನ್ನ ತೋರಿಸ್ತೇವೆ. ಅದು ಭೂಮಿಯನ್ನ, ಪುಣ್ಯೋಗಂಧ ಪೃಥಿವ್ಯಾಂಶ, ಭೂಮಿಯಲ್ಲಿ ಗಂಧ ಅನ್ನೋದಿದೆ, ಅದನ್ನ ಭೂಮಿ ಎಂಬಂತಹ ಒಂದು ಮಹಾಭೂತವನ್ನ ನಾವು ವಾಪಸ್ಸು ಭಗವಂತನಿಗೆ ಸಮರ್ಪಿಸ್ತೇವೆ. ಅದೇ ರೀತಿ ಈ ಆರತಿಯನ್ನ ಬೆಳಗ್ಬೇಕಾದ್ರೆ ಅವಾಗ ನಾವೇನನ್ನ ಅರ್ಪಿಸ್ತೇವೆ? ಬೆಂಕಿ ಅಲ್ಲ, ಫೈರ್. ಆ ಬೆಂಕಿಯನ್ನ ವಾಪಸ್ಸು ಭಗವಂತನಿಗೆ ನಾವು ಸಮರ್ಪಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ಈ ಆರತಿಯನ್ನ ಮಾಡಬೇಕಾದ್ರೆ, ಮಂಗಳಾರತಿಯನ್ನ ಮಾಡಬೇಕಾದ್ರೆ, ಆ ಘೀ ಲ್ಯಾಂಪ್ ಅಂತ ಏನ್ ಹೇಳ್ತೀವಿ, ಆ ದೀಪವನ್ನ ಬೆಳಗ್ಬೇಕಾದ್ರೆ ಏನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಲ್ಲಾ ಭಕ್ತಾದಿಗಳಿಗೆ ಭಗವಂತನ ದರ್ಶನವನ್ನ ಪ್ರತ್ಯೇಕವಾಗಿ ಮಾಡೋದಕ್ಕೆ ನಾವು ಅವರ ಸಹಾಯವನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಪೂಜಾರಿ ಯಾರಿದ್ದಾರೆ ಅವರು ಸಹಾಯವನ್ನ ಮಾಡ್ತಾರೆ. ಇವಾಗ ಎಲ್ಲಾ ಕಡೆಯಲ್ಲಿ ಪ್ರಕಾಶ ಇದ್ರೆ, ಎಲ್ಲ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಯಾವ ಅಂಶಗಳಿದೆ ಎಲ್ಲವೂ ನಮ್ಗೆ ಕಾಣುವಂತೆ ಇದ್ರೆ, ಆವಾಗ ಭಗವಂತನ ಮೇಲೆ ನಮ್ಗೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗೋದಿಲ್ಲ, ನಮ್ ಮನಸ್ಸು ಕಾನ್ಸಂಟ್ರೇಟ್ ಆಗೋದಿಲ್ಲ ಭಗವಂತನ ಮೇಲೆ ಅಲ್ಲ. ಅದರಿಂದ ಅವರ ನಂಬಿಕೆ ಏನು ಅಂತ ಹೇಳಿದ್ರೆ, ಮುಖ್ಯವಾದಂತಹ ಗರ್ಭಗುಡಿ ಏನಿರ್ತದೆ ಅದರಲ್ಲಿ ಕತ್ತಲೆ ಅನ್ನೋದಿದ್ರೆ, ಅವಾಗ ಭಗವಂತನ ಆರತಿಯನ್ನ ಮಾಡಬೇಕಾದ್ರೆ ಭಗವಂತನ ಯಾವ ಸೌಂದರ್ಯ ಇದೆ, ಭಗವಂತನ ಪ್ರತಿಯೊಂದು ಅಂಗದ ಸೌಂದರ್ಯ ಅನ್ನೋದನ್ನ ಎಲ್ಲಾ ಭಕ್ತಾದಿಗಳು ಸವಿಯಬಹುದು, ಅದನ್ನ ಬಹಳ ಚೆನ್ನಾಗಿ ದರ್ಶನವನ್ನ ಮಾಡಬಹುದು. ಸೊ ಯಾವಾಗ ನೀವು ಅದನ್ನ ನೋಡಿರ್ಬೋದು, ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲಿ ಒಂದೊಂದಾಗಿ ಮೊದಲು ಕಾಲಿನ ಮೇಲೆ ಇಡ್ತಾರೆ, ಆಮೇಲೆ ತೊಡೆಯ ಭಾಗದ ಮೇಲೆ, ಸೊಂಟದ ಭಾಗದ ಮೇಲೆ, ಕೊನೆಗೆ ಮುಖದ ಮೇಲೆ ಬರುತ್ತೆ ಆ ಒಂದು ಆರತಿ. ಇದನ್ನ ನಾವು ನೋಡಿದ್ದೇವೆ. ಏನಕ್ಕೆ ಅಂತ ಹೇಳಿದ್ರೆ, ಅವರೆಲ್ಲ ದೇವಸ್ಥಾನದ ಯಾವ ದರ್ಶನವನ್ನ ಮಾಡಕ್ಕೆ ಬಂದಿದ್ದಾರೆ ಭಕ್ತರು ಯಾರಿದ್ದಾರೆ, ಭಕ್ತರಿಗೆ ಹೇಳ್ತಾ ಇದ್ದಾರೆ, ಮೊದಲು ಚೆನ್ನಾಗಿ ನೀವು ಈ ಭಗವಂತನ ಪಾದಾರವಿಂದದ ದರ್ಶನವನ್ನ ಮಾಡಿ, ಭಗವಂತನ ತೊಡೆಯ ದರ್ಶನವನ್ನ ಮಾಡಿ, ಭಗವಂತನ ಸೊಂಟದ ದರ್ಶನ, ಭಗವಂತನ ಎದೆಯ ದರ್ಶನ, ಕೊನೆಗೆ ಭಗವಂತನ ಆ ನಗುತ್ತಿರುವಂತಹ ಮುಖದ ದರ್ಶನವನ್ನ ಕೊನೆಗೆ ಮಾಡಿ. ಸೊ ಅದರಿಂದ ಅವರ ನಂಬಿಕೆ ಆ ರೀತಿ ಇದೆ. ಆದ್ರೆ ಅದು ಮಾತ್ರ ಸರಿ, ಇದು ಮಾತ್ರ ಸರಿ ಆ ರೀತಿ ಹೇಳೋದಕ್ಕಾಗೋದಿಲ್ಲ. ಎರಡೂ ಸರಿನೇ. ಇವಾಗ ನಮ್ಮ ದೇವಸ್ಥಾನಗಳಲ್ಲಿ, ಇಸ್ಕಾನ್ ದೇವಸ್ಥಾನಗಳಲ್ಲಿ ಎಲ್ಲಾ ಕಡೆ ಪ್ರಕಾಶ ಇರ್ತದೆ. ಏನಕ್ಕೆ ಅಂದ್ರೆ ಎಲ್ಲಾ ಕಡೆ ಭಗವಂತನೇ ಇದ್ದಾನೆ ಅಲ್ಲ. ಎಲ್ಲಾ ಕಡೆ ಇವಾಗ ಆ ಕಡೆ ನೋಡಿದ್ರೆ ಭಗವಂತನ ಒಂದು ಲೀಲೆ ಅಲ್ಲಿ ವರ್ಣಿತವಾಗಿದೆ, ಈ ಕಡೆ ನೋಡಿದ್ರೆ ಮತ್ತೊಂದು ಲೀಲೆ ವರ್ಣಿತವಾಗಿದೆ. ಸೊ ನಮಗೆ ಭಗವಂತನ ಬಿಟ್ಟು ಬೇರೆ ವಿಷಯಗಳಿಗೆ ನಮ್ಮ ಮನಸ್ಸು ಹೋಗುವಂತೆ ಅಲ್ಲಿ ಡಿಸ್ಟ್ರಾಕ್ಷನ್ ಇದ್ರೆ ಅದು ಮಾತ್ರ ಖಂಡಿತ. ಆದ್ರೆ ಆ ರೀತಿ ಇಲ್ವೇ ಇಲ್ಲ. ಇಸ್ಕಾನ್ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ನೋಡಿದ್ರು ಭಗವಂತನ ಪಿಕ್ಚರ್ಗಳಿರ್ತದೆ, ಭಗವಂತನ ಮಹಾನ್ ಭಕ್ತರ ಲೀಲೆಗಳು, ಇವಾಗ ಪ್ರಭುಪಾದರ ಲೀಲೆಗಳ ಬಗ್ಗೆ ಪಿಕ್ಚರ್ಗಳಿರ್ಬೋದು, ಅಥವಾ ಭಗವಂತನ ಬೇರೆ ಬೇರೆ ಗಜೇಂದ್ರ ಮೋಕ್ಷದ ಪಿಕ್ಚರ್ಗಳಿರ್ಬೋದು. ಸೊ ಎಲ್ಲೆಲ್ಲಿ ನೋಡಿದ್ರು ಭಗವಂತನೇ ಇರೋದ್ರಿಂದ ಏನು ತೊಂದರೆ ಇಲ್ಲ. ಆದ್ರೆ ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ, ಭಗವಂತನ ಮೇಲೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಕೇಂದ್ರೀಕೃತವಾಗಬೇಕು ಅಂತ ಹೇಳಿ ಆ ರೀತಿ ಕತ್ತಲೆಯಲ್ಲಿ ಭಗವಂತನ ದರ್ಶನವನ್ನ ನಮ್ಗೆ ಮಾಡಿಸ್ತಾರೆ. ಅವಾಗ ನಿಜವಾಗ್ಲೂ ಮಾಡೋದಕ್ಕೆ ನಮಗೂ ಕೂಡ ಬಹಳ ಚೆನ್ನಾಗಿ ಅನಿಸ್ತದೆ. ನಮ್ಮ ಮನಸ್ಸು ಸಂಪೂರ್ಣವಾಗಿ ಬೇರೆ ಏನು ನೋಡಕ್ ಇಲ್ವೇ ಇಲ್ಲ ಅಂತ ಹೇಳಿದ್ಮೇಲೆ ಅಲ್ಲೇ ಹೋಗ್ಬೇಕಲ್ಲ ನಮ್ಮ ಮನಸ್ಸು ಹೇಗಿದ್ರು. ಇವಾಗ ಬೇರೆ ಎಷ್ಟೊಂದು ವಿಷಯಗಳಿದೆ ಅಂತ ಹೇಳಿದ್ರೆ ಅಲ್ಲೂ ನೋಡ್ತೀನಿ, ಇಲ್ಲೂ ನೋಡ್ತೀನಿ. ಭಗವಂತ ಆರತಿ ಆಗ್ಬೇಕಾದ್ರೆ ಎಲ್ಲಾ ಕಡೆ ನೋಡ್ತಾ ಇರ್ತೀನಿ ನಾನು ಅಲ್ಲ. ಬೇರೆ ಏನೋ ವಿಷಯ ಇಲ್ಲ ಅಂದ್ರೆ ಭಗವಂತನನ್ನೇ ನಾನು ನೋಡ್ತೀನಿ. ಸೊ ಆ ರೀತಿ ನಾನು ಕೇಳಿದ್ದೇನೆ. ಬೇರೆ ಏನಾದ್ರೂ ಕಾರಣ ಇದೆಯಾ? ಬೇರೆ ಯಾರಿಗಾದ್ರು ಏನಾದ್ರೂ ಕಾರಣ ಗೊತ್ತಿದ್ಯಾ? ಓಕೆ, ನಿಮ್ಗೆ ಉತ್ತರ ಸಿಗ್ತಾ ಮಾತಾಜಿ? ತುಂಬಾ ಚೆನ್ನಾಗಿದೆ.
ಅದು ಒಂದು ಕೂಡ ಆನಂದ ಕೊಟ್ಟೇ ಕೊಡ್ತದೆ, ನಿಜ. ಹರೇ ಕೃಷ್ಣ. ಅಥೆಂಟಿಕ್ ಅಥೆಂಟಿಕ್ ರೀಸನ್. ಅಥೆಂಟಿಕ್, ಅಧಿಕೃತವಾದಂತಹ ಕಾರಣ. ಧನ್ಯವಾದಗಳು. ಬೇರೆ ಏನಾದರೂ ಪ್ರಶ್ನೆ ಅಥವಾ ಟೀಕೆ ಟಿಪ್ಪಣಿ ಇದೆಯಾ? ಇವತ್ತು ನಾವೇನ್ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ? ಹರೇ ಕೃಷ್ಣ ಪ್ರಭುಜಿ. ಕೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಇವತ್ತು ಕೂಡ ಕ್ಲಾಸ್ ಚೆನ್ನಾಗಿತ್ತು, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಈ ದಿನ ಕ್ಲಾಸ್ ತುಂಬಾ ಎಕ್ಸಲೆಂಟ್ ಪ್ರಭುಜಿ. ತುಂಬಾ ಧನ್ಯವಾದ ಪ್ರಭುಜಿ ನಿಮ್ಗೆ. ಧನ್ಯವಾದಗಳು ಮಾತಾಜಿ. ಪ್ರಭುಜಿ, ಲೇಟ್ ಆಗಿದೆ, 8:20 ಆಗಿದೆ ಆಗ್ಲೇನೆ. ಏನ್ ಹೇಳ್ತಾ ಇದ್ದೀರಾ? ಪ್ರಭುಜಿ, ಬಾಲಕಾಂಡ, ಅಯೋಧ್ಯ ಕಾಂಡ ಅಂತ 7 ಕಾಂಡ ಇದೆಯಲ್ವಾ, ಹೌದು. ಅದೇ ತರನೇ ಇದ್ರಲ್ಲೂ ಈಗ ಸೆಷನ್ ಮಾಡ್ತಿದಾರಲ್ವಾ ನೀವು? ಹಂಗೇನೆ ಬರುತ್ತಾ ಪ್ರಭುಜಿ? ಅದೇ ತರ ಹೌದು. ಖಂಡಿತವಾಗ್ಲು ಇದು ಒಳ್ಳೆ ಪ್ರಶ್ನೆ. ಫುಲ್ ಕವರ್ ಆಗುತ್ತಾ? ಎಲ್ಲರಿಗೂ ಅರ್ಥ ಆಯ್ತಲ್ಲ ಪ್ರಶ್ನೆ? ಬಹಳ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೇಗೆ ಬಾಲಕಾಂಡ, ಅಯೋಧ್ಯ ಕಾಂಡ, ಅರಣ್ಯ ಕಾಂಡ, ಕಿಷ್ಕಿಂಧ ಕಾಂಡ, ಆಮೇಲೆ ಸುಂದರಕಾಂಡ, ಯುದ್ಧ ಕಾಂಡ, ಕೊನೆಗೆ ಉತ್ತರ ಕಾಂಡ ಇದೆ ಅಲ್ಲ. 7 ಕಾಂಡಗಳು ಕ್ರೊನೊಲಾಜಿಕಲ್, ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಅನುಕ್ರಮದಲ್ಲಿ, ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅನುಕ್ರಮದಲ್ಲಿ. ಸೊ ಇಲ್ಲಿ ಬಹಳ ಮುಖ್ಯವಾದಂತ ವಿಷಯ ಬರ್ತದೆ. ಇತಿಹಾಸ ಮತ್ತೆ ಪುರಾಣ ಇವೆರಡರ ನಡುವೆ ಇರತಕ್ಕಂತ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಇತಿಹಾಸಗಳಲ್ಲಿ ರಾಮಾಯಣ ಆಗಿರ್ಬೋದು ಅಥವಾ ಮಹಾಭಾರತ ಆಗಿರ್ಬೋದು ಎಲ್ಲವೂ ಕೂಡ ಅನುಕ್ರಮದಲ್ಲಿ ಬರ್ತದೆ. ರಾಮನ ಜನ್ಮವಾಯಿತು, ಅದಾದ್ಮೇಲೆ ಅವನು ಬೆಳೆದ ನಂತರ ವಿಶ್ವಾಮಿತ್ರನ ಜೊತೆಗೆ ಹೋದ, ವಿಶ್ವಾಮಿತ್ರನ ಜೊತೆಗೆ ಹೋಗ್ಬೇಕಾದ್ರೆ ಅವನ ವಿವಾಹ ಕೂಡ ಆಯ್ತು ಇಲ್ಲಿ ಜನಕಪುರಿಯಲ್ಲಿ. ಅದಾದ್ಮೇಲೆ ವಾಪಸ್ಸು ರಾಮಚಂದ್ರ ಅವರ ಆ 3 ಯಾರು ತಮ್ಮಂದ್ರಿದ್ರು, ಅವರಿಬ್ಬರು 4 ಕೂಡ ವಾಪಸ್ಸು ಬರ್ತಾರೆ. ಅದಾದ್ಮೇಲೆ ಆ ರೀತಿ ಅನುಕ್ರಮದಲ್ಲಿ ಬರ್ತದೆ ಇತಿಹಾಸದಲ್ಲಿ. ಆದ್ರೆ ಪುರಾಣದಲ್ಲಿ ಆ ರೀತಿ ಇರ್ಬೇಕಂತ ಯಾವುದೇ ರೀತಿಯಾದಂತಹ ಅವಶ್ಯಕತೆ ಇಲ್ಲ. ಅದಿರ್ಬೋದು ಅನುಕ್ರಮದಲ್ಲಿ, ಆದ್ರೆ ಇರ್ಬೇಕಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಪುರಾಣ ಅನ್ನೋದು ಬೇರೆ ಬೇರೆ ಯುಗಗಳಲ್ಲಿ ಆಗದಂತಹ ಘಟನೆಗಳನ್ನ ಒಂದೇ ಕಡೆಯಲ್ಲಿ ಕೊಡೋದ್ರಿಂದ ಅಲ್ಲಿ ಅನುಕ್ರಮ ಅನ್ನೋದು ಮುಖ್ಯ ಅಲ್ಲ, ಅಲ್ಲಿ ಸಂದೇಶ, ಯಾವ ಸಂದೇಶವನ್ನ ಪುರಾಣ ಕೊಡುತ್ತೆ ಅದು ಹೆಚ್ಚು ಮುಖ್ಯ. ಇವಾಗ ಈ ಸಂಕ್ಷೇಪ ರಾಮಾಯಣದಲ್ಲಿ ಕೂಡ ಅದೇ ರೀತಿಯಾದಂತಹ ಅನುಕ್ರಮದಲ್ಲಿ ಇದೆಯಾ ಅಂತ ಕೇಳಿದ್ರೆ ಹೌದು ಇದೆ. ನಾರದರು ವಿವರಿಸಬೇಕಾದ್ರೆ ಅದೇ ರೀತಿಯಲ್ಲಿ ಹೇಗೆ ವಾಲ್ಮೀಕಿ ಮುನಿಗಳು ಈ ನಾರದ ಮುನಿಗಳ ಸಂಕ್ಷೇಪ ರಾಮಾಯಣವನ್ನ ಆಧಾರವಾಗಿ ಇಟ್ಕೊಂಡೇನೆ ನಂತರ ಸಂಪೂರ್ಣವಾದಂತ ರಾಮಾಯಣವನ್ನ ಬರೀತಾರೆ, ಅಂದ್ರೆ ನಾರದರು ಕೂಡ ಅದೇ ರೀತಿ ಅನುಕ್ರಮದಲ್ಲಿ ವಿವರಿಸ್ತಾರೆ. ಸೊ ರಾಮಚಂದ್ರನ ಜನ್ಮದಿಂದ ಹಿಡಿದು ಅವನ ಈ ಲೋಕದಿಂದ ಪ್ರಸ್ಥಾನದವರೆಗೆ ಎಲ್ಲಾ ಘಟನೆಗಳನ್ನ ಕೇವಲ ಸುಮಾರು 90 ಶ್ಲೋಕಗಳಲ್ಲಿ ಅವರು ವಿವರಿಸ್ತಾರೆ. ಅದನ್ನ ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ಆಯ್ತಾ? ಉತ್ತರ ಸಿಗ್ತಲ್ಲ ನಿಮಗೆ? ಇನ್ನೂ 2 ಪ್ರಶ್ನೆ ಇದೆ, ಕೇಳ್ಬೋದಾ ಪ್ರಭುಜಿ? ಕೇಳಿ ಮುದಿ. ಇದು ವಾಲಿ ಅವ್ರನ್ನ ಇದು ಸಂಹಾರ ಮಾಡ್ಬೇಕಾದ್ರೆ ಅವರು ಹಿಂದೆಯಿಂದ ಮಾಡ್ತಾರಲ್ವಾ ಶ್ರೀರಾಮ ಯುದ್ಧ ಸಂದರ್ಭದಲ್ಲಿ, ಅವಾಗ ಅವರು ಏನಕ್ಕೆ ಅಂತ ಕೇಳಿದಾಗ ಅವರು ಕಾರಣಗಳು ಕೊಡ್ತಾರಲ್ವಾ, ಅದನ್ನ ಹೇಳಿ ಏನ್ ಕಾರಣಗಳು ಕೊಟ್ರು ಶ್ರೀರಾಮ ಅಂತ. ಮತ್ತೆ ಇನ್ನೊಂದು, ಇವಾಗ ಎಲ್ಲಾ ಹೇಳ್ತಾರೆ, ನಾವು ಕೇಳಿದೀವಿ, ಸೀತಾ ಮಾತೆಯನ್ನ ಅಪಹರಣ ಆಗುವಾಗ ಸೀತಾ ಕೃತಿ ಅದಕ್ಕೆ ಕರ್ಕೊಂಡೋಗಿದ್ದು ಅಂತ ಹೇಳ್ತಾರೆ. ಮತ್ತೆ ಯುದ್ಧದ ಲಾಸ್ಟ್ ಅಲ್ಲಿ ಮುಗಿಯುವಾಗ ಅವರು ಮಂಡೋದರಿಯವರು ಅದೇ ಹೇಳ್ತಾರೆ, ಶ್ರೀರಾಮನ ದರ್ಶನ ಕೊಟ್ಟಾಗ ಸೀತೆ ಅಶೋಕವನದಲ್ಲಿ ಇಲ್ಲ, ಅದೆಲ್ಲ ಸುಳ್ಳು, ನಿನ್ನ ಹೃದಯದಲ್ಲೇ ಇದ್ದಾಳೆ ಅಂತ. ಮತ್ತೆ ತಾರಾಮಾತೇನು ಹಾಗೆ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಪ್ರಭುಜಿ. ಓಕೆ, ಧನ್ಯವಾದಗಳು ಪ್ರಶ್ನೆಗೆ. ಆದ್ರೆ ಇದೆಲ್ಲ ವಿವರಿಸಬೇಕಾದ್ರೆ ನಮ್ಗೆ ಪ್ರಭುಜಿ ಲೇಟ್ ಆದ್ರೆ ಸ್ವಲ್ಪ ವಿಡಿಯೋ ಹಾಕ್ಬಿಡಿ ಗ್ರೂಪ್ ಅಲ್ಲಿ. ಏನೋ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ಬಿಡಿ. ವಿಡಿಯೋ ಮಾಡಿ ಹಾಕ್ತೀನಿ. ಆದ್ರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಯಾವಾಗ ಅಂತ ಹೇಳಿದ್ರೆ ಆ ಪ್ರಸಂಗ ಯಾವಾಗ ಬರುತ್ತೆ ಇದೇ ಸಂಕ್ಷೇಪ ರಾಮಾಯಣದಲ್ಲಿ, ಅವಾಗ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದರಿಂದಲೇ ನಾನು ಸಂಕ್ಷೇಪ ರಾಮಾಯಣವನ್ನ ಆರಿಸ್ಕೊಂಡಿರೋದು, ಯಾಕೆಂದ್ರೆ ಸಂಪೂರ್ಣ ರಾಮಾಯಣವನ್ನೇ ಇದರಲ್ಲಿ ಚರ್ಚೆ ಹೇಗಿದ್ರು ಮಾಡ್ಬೋದು ಅಂತ. ಸೊ ಪ್ರಸಂಗ ಬಂದಾಗ ಅವಾಗ ನಾವು ಅತಿ ಶೀಘ್ರದಲ್ಲೇ ಬರುತ್ತೆ ಆ ಪ್ರಸಂಗ, ಇನ್ನೊಂದು ಸುಮಾರು 3-4 ವಾರಗಳ ಒಳಗೆ ಬರ್ತದೆ. ಅವಾಗ ಅದರ ಬಗ್ಗೆ ಮಾಡ್ತೀವಿ. ಇದ್ರ ಬಗ್ಗೆ ಒಂದು ಸೆಪರೇಟ್ ವಿಡಿಯೋ ಮಾಡಕ್ ಹಾಕೋದು ನನಗೆ ಬಹಳ ಕಷ್ಟ ಆಗ್ತದೆ. ಅದರಿಂದ ದಯವಿಟ್ಟು ಕ್ಷಮಿಸಿ. ಇನ್ನೇನ್ ಬಂದ್ಬಿಡ್ತದೆ, ಬಂದಾಗ ಖಂಡಿತವಾಗ್ಲೂ ಆವಾಗ ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ. ಆಯ್ತಾ? ಆದ್ರೆ ನೀವು ಹೇಳಿದಂತದ್ದು 3 ಕೂಡ ಬಹಳ ಅದ್ಭುತವಾದಂತಹ ಪ್ರಮಾಣಗಳು. ಸೊ ಮೊದಲನೇದು ವಾಲಿ ಸಂಹಾರದಲ್ಲಿ ತಾರೆಯ ಪ್ರಮಾಣ, 2ನೇದು ವಾಲಿ ಸಂಹಾರದಲ್ಲಿ ವಾಲಿಯ ಪ್ರಮಾಣ, ಮತ್ತೆ 3ನೇದು ಮಂಡೋದರಿಯ ಪ್ರಮಾಣ, ರಾವಣನ ಸಂಹಾರದ ನಂತರ ಮಂಡೋದರಿಯ ಪ್ರಮಾಣ. ಸೊ ಇದು ಬಹಳ ಮುಖ್ಯವಾದಂತಹ ಪ್ರಸಂಗಗಳು. ಅದನ್ನ ನಾವು ಅಲ್ಲಿ ಯಾವಾಗ ಪ್ರಸಂಗ ಬರುತ್ತೆ ಸಂಕ್ಷೇಪ ರಾಮಾಯಣದಲ್ಲಿ ಅವಾಗ ನಾವು ಚರ್ಚೆಯನ್ನ ಮಾಡ್ತೀವಿ. ಆಯ್ತಾ ಪ್ರಭುಜಿ? ಅದು ಸೀತಾಕೃತಿ ಅನ್ನೋದು ಅದ್ರ ಬಗ್ಗೆ ಹೇಳಿ. ಸೀತಾಕೃತಿ ಏನು ಅಂದ್ರೆ ಸೀತಾಮಾತೆ ಅವ್ರ ಶ್ರೀರಾಮನ್ ಹೃದಯದಲ್ಲೇ ಇದ್ದಾರೆ.
ಅದೆಲ್ಲ ಸುಳ್ಳು, ಅಶೋಕವನದಲ್ಲಿರೋದು ಸುಳ್ಳು, ಆದ್ರೆ ಸೀತಾ ಕೃತಿನ ತಗೊಂಡೋಗಿದ್ ಅಪಹರಣ ಆಗಿದ್ದು ಅಂತ ಇವ್ರು ಹೇಳ್ತಾರೆ, ಮಂಡೋದರಿ ಅವ್ರು ಹೇಳ್ತಾರಲ್ಲ. ಮತ್ತೆ ತಾರಾಮಾತೆನೂ ಹೇಳ್ತಾರೆ. ಅದ್ರ ಬಗ್ಗೆ ಎರಡು ಅಭಿಪ್ರಾಯಗಳಿವೆ. ಒಂದು ಅಭಿಪ್ರಾಯ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೀತೆ ಅದರ ಮಾಯೆ ಸೀತೆ ಅನ್ನೋದೇನಿದೆ ಅದನ್ನ ಎಲ್ಲಾ ಕಡೆ ವಿವರಿಸ್ತಾರೆ. ಅದನ್ನ ಎಷ್ಟೊಂದ್ ಜನ ಆಚಾರ್ಯರು ಒಪ್ಕೊಳ್ಳೋದಿಲ್ಲ. ಎರಡನೇದು ಮಾಯೆ ಸೀತೆ ಅನ್ನೋದನ್ನ ಬೇರೆಯವರು ಎಲ್ಲ ಒಪ್ಕೋತಾರೆ. ಸೊ ಎರಡರ ಹಿಂದೆ ಯಾವ ಮನೋಭಾವನೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಯಾವಾಗ ನಮ್ಗೆ ಮಾಯೆ ಸೀತೆ ಅನ್ನೋದು ಬಂದ್ಬಿಡ್ತದೆ, ಆವಾಗ ಸೀತೆಯ ಮೇಲೆ ನಮ್ಗೆ ಯಾವ ಒಂದು ಭಾವನೆ ಇರ್ತದೆ, ಆ ಸೀತೆಯನ್ನ ರಾವಣ ಅಪಹರಣ ಮಾಡ್ಬಿಟ್ಟ ಎಂಬಂತ ಭಾವನೆ ಏನಿದೆ ಅದೆಲ್ಲವೂ ಕೂಡ ಹೊರಟೋಗ್ತದೆ ಅಂತ ಒಂದಷ್ಟು ಜನ ಪ್ರಾಮಾಣಿಕವಾದಂತ ಆಚಾರ್ಯರೇ ಹೇಳ್ತಾರೆ. ಯಾಕೆಂದ್ರೆ ಮಾಯೆ ಸೀತೆ ಅಂತ ಹೇಳ್ಬಿಟ್ರೆ, ಹೌದು ಸೀತೆ ಅಪಹರಣ ಆಗ್ಲೇ ಇಲ್ಲ, ಮತ್ತೆ ಏನಕ್ಕೆ ಸುಮ್ನೆ ನಾವು ಅದಾದ್ಮೇಲೆ ಕೇಳ್ಬೇಕು ನಾವು? ಮಾಯೆ ಸೀತೆ ಅಲ್ಲ, ಅವಳು ಅಶೋಕ ವಾಟಿಕೆಯಲ್ಲಿ ಇದ್ದಿದ್ದು ಸೀತೆನೇ ಅಲ್ಲ, ಮಾಯೆ ಸೀತೆ ವೇದವತಿ ಎಂಬಂತವಳು ಅಲ್ಲಿದ್ದು. ಅದರಿಂದ ಸೀತೆ ಇಲ್ಲದೆ ಇದ್ಮೇಲೆ ಏನಕ್ಕೆ ಅಷ್ಟೊಂದೇನು ಸೀರಿಯಸ್ ಅಲ್ಲ ಅಪಹರಣ ಏನು ಅಷ್ಟೊಂದು ಸೀರಿಯಸ್ ಅಲ್ಲ, ಅಷ್ಟೊಂದು ಗಂಭೀರ ಅಲ್ಲ ಅಂತ ನಮ್ಗೆ ಅನ್ಸ್ಬಿಡುತ್ತೆ ಅಂತ ಒಂದಷ್ಟು ಜನ ಆಚಾರ್ಯರು ಹೇಳ್ತಾರೆ. ಎರಡನೇ ಪಂಥದವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಾಯೆ ಸೀತೆ ಅಂತ ಹೇಳ್ತಾರೆ. ಏನಕ್ಕೆ? ಯಾಕೆಂದ್ರೆ ಚೈತನ್ಯ ಮಹಾಪ್ರಭು ಕೂಡ ಇದನ್ನೇ ಹೇಳೋದು. ಚೈತನ್ಯ ಮಹಾಪ್ರಭು ಮಾಯೆ ಸೀತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಗೆ ಗೊತ್ತಿದೆ, ಆ ದಕ್ಷಿಣ ಭಾರತದಲ್ಲಿ ಕೂರ್ಮ ಬ್ರಾಹ್ಮಣನಿಗೆ ಯಾವಾಗ ಬಹಳ ನೋವಾಗ್ತಾ ಇರುತ್ತೆ, ಈ ಸೀತೆ ಅದಂಗೆ ಅಪಹರಣ ಮಾಡೋದಕ್ಕೆ ಸಾಧ್ಯ ರಾವಣ ಅಂತ, ಅವಾಗ ಕೂರ್ಮ ಪುರಾಣವನ್ನ ತಗೊಂಡ್ ಬರ್ತಾರೆ ಅವರು. ಈ ಚೈತನ್ಯ ಮಹಾಪ್ರಭು ಮುಂದಕ್ಕೆ ಹೋಗಿ ಬೇರೆ ಮತ್ತೊಂದು ಪ್ರದೇಶದಲ್ಲಿ ಕೂರ್ಮ ಪುರಾಣ ಹೇಳ್ತಾ ಇರ್ಬೇಕಾದ್ರೆ ಅದನ್ನ ವಾಪಸ್ ತಗೊಂಡ್ ಬಂದು ಅವರಿಗೆ ಪ್ರಮಾಣವನ್ನ ಕೊಡ್ತಾರೆ ಮಾಯೆ ಸೀತೆ ಅಂತ. ಸೊ ಇದು ಕೂಡ ರಾಮಾಯಣದಲ್ಲಿ ಬರೋದಿಲ್ಲ, ಮಾಯೆ ಸೀತೆ ಅಂತ ಬರೋದಿಲ್ಲ, ಬೇರೆ ಬೇರೆ ಪುರಾಣಗಳಲ್ಲಿ ಮಾತ್ರ ಬರ್ತದೆ. ಅವ್ರು ಏನಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇದೇ ಕಾರಣದಿಂದ. ಹೇಗೆ ಕೂರ್ಮ ಬ್ರಾಹ್ಮಣ ಬಹಳ ನೊಂದ್ಕೋತಾ ಇದ್ದ, ಸೀತೆ ಅವಳನ್ನ ಹೇಗ್ ತಾನೆ ರಾವಣ ಮುಟ್ಟೋದಕ್ ಕೂಡ ಸಾಧ್ಯ, ಸೀತೆಯನ್ನವಳು ಭಗವಂತನ ಶಕ್ತಿ ಸ್ವರೂಪ, ಭಗವಂತನ ಶ್ರೀ ಸ್ವರೂಪ, ಅವಳನ್ನ ಹೇಗೆ ತಾನೆ ರಾವಣ ಮುಟ್ಟೋದಕ್ ಕೂಡ ಸಾಧ್ಯ, ಮುಟ್ಟೋದಿರ್ಲಿ ಅವಳ ಹೇಗೆ ಅಪಹರಣವನ್ನ ಮಾಡ್ತಾನೆ ಅಂತ ರಾಮಾಯಣದಲ್ಲಿ ವರ್ಣನೆ ಇದೆ. ಅದ್ ಬಂದಾಗ ನಾವು ಡಿಸ್ಕಸ್ ಮಾಡ್ತೀವಿ. ಬಹಳ ಅದನ್ನ ಓದ್ಬೇಕಾದ್ರೆ ಭಕ್ತರಿಗೆ ಅಷ್ಟೊಂದು ಚೆನ್ನಾಗಿ ಅದು ಅನ್ಸೋದಿಲ್ಲ. ಆದ್ರಿಂದ ಅವರು ಹೇಳ್ತಾರೆ ಮಾಯೆ ಸೀತೆಯನ್ನ ಮಾತ್ರ ಅಪಹರಣ ಮಾಡಿದ್ರು ಅಂತ. ಸೊ ಎರಡು ಕಡೆನೂ ಭಾವನೆಗಳೇನಿದೆ ಅದನ್ನ ಮಾತ್ರ ಅರ್ಥ ಮಾಡ್ಕೋಬಹುದು ನಾವು. ಎರಡು ರೀತಿಯಾದಂತಹ ಅಭಿಪ್ರಾಯಗಳು ಕೂಡ ಇದೆ. ರಾಮಾಯಣದಲ್ಲಿ ವಸ್ತುತಃ ನೀವು ಓದಿದ್ರೆ ಅಲ್ಲಿ ಮಾಯೆ ಸೀತೆಯ ವರ್ಣನೆ ಇಲ್ಲ. ಆದ್ರೆ ಬೇರೆ ಬೇರೆ ಪುರಾಣಗಳಿಗೆ, ಉದಾಹರಣೆಗೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಂತಹ ಪ್ರಮಾಣ ಯಾವುದು ಅಂದ್ರೆ ಕೂರ್ಮ ಪುರಾಣದಿಂದ ಪ್ರಮಾಣವನ್ನ ಕೊಡ್ತಾರೆ. ಅದನ್ನ ನಾವು ಓದಿ ಅದನ್ನ ನಾವು ಅರ್ಥ ಮಾಡ್ಕೋಬಹುದು. ಅದರಿಂದ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೋತೀವಿ ಅಷ್ಟೇ. ಓಕೆ, ಸೊ ಇವಾಗ ಲೇಟ್ ಆಗಿದೆ, ಸ್ವಲ್ಪ ತಡ ಆಗಿದೆ, ಆಗ್ಲೇ 8:30 ಆಗ್ತದೆ. ಅದರಿಂದ ಇಲ್ಲಿಗೆ ನಾವು ನಿಲ್ಲಿಸ್ತೇವೆ. ಮತ್ತೇನಾದ್ರೂ ಚರ್ಚೆ ಇದ್ರೆ ನಾವು ಮುಂದಿನ ಬಾರಿ ನಾವು ಅದನ್ನ ಮಾಡ್ಬೋದು. ಎಲ್ಲರಿಗೂ ಬಹಳ ಬಹಳ ಧನ್ಯವಾದಗಳು. ಮುಂದಿನ ಮಂಗಳವಾರ, ಬರೋ ಮಂಗಳವಾರ ಮತ್ತೆ ನಾವು ಭೇಟಿ ಮಾಡಿ ನಮ್ಮ ಚರ್ಚೆಯನ್ನ ಮುಂದುವರಿಸ್ತೇವೆ. ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಮದ್ ವಾಲ್ಮೀಕಿ ಹರೇ ಕೃಷ್ಣ. ಜೈ ಜೈ ಜೈ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳು ಬೇಗ. ಹರೇ ಕೃಷ್ಣ ಪ್ರಭುಜಿ.